श्रीरामतीर्थभगवत्पादाचार्यगुरुभ्यो नमः। हरिः ओम्। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। अशेषवाग्जाढ्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे। सत्यधर्माब्धिसम्भूतः चिन्तामणिविजृम्भितः सत्यसङ्कल्पकल्पद्रुः कल्पयेत्कामधुं मम। सत्यसङ्कल्पवार्द्योत्थः सत्यसन्तुष्टचन्द्रमाः प्रार्थित अशेषदाता च भक्तवृन्दस्य नित्यदा। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री सत्यात्मतीर्थस्वामी श्रीपादगुरुभ्यो नमः। हरिः ओम हरिः ओम हरिः ओम। ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಪಂಚಮಸ್ಕಂದದಲ್ಲಿ ಅನೇಕ ಭಗವಂತನ ಮಹಿಮೆಗಳನ್ನು ಭೂದ್ವೀಪ ಸರಿದದ್ರಿ ನಭಃ ಸಮುದ್ರ ಪಾತಾಲ ದಿಂಗ್ ನರಕ ಭಾಗಳ ಲೋಕ ಸಂಸ್ಥಂ ಏನೇನು ಸಮಗ್ರವಾದಂತಹ ಪ್ರಪಂಚ ಇದೆ ಆ ಪ್ರಪಂಚ ಎಲ್ಲವೂ ಕೂಡ ಭಗವಂತನನ್ನು ಆಶ್ರಯಿಸಿಕೊಂಡು ಇದೆ. ಈ ಪ್ರಪಂಚ ಎಲ್ಲ ಭಗವಂತನ ಒಂದು ಸ್ಥೂಲ ರೂಪ. ರೂಪಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ ಎಂಬುದಾಗಿ ಭೂಗೋಳ ಹಾಗೂ ಖಗೋಳಗಳ ವರ್ಣನೆಯನ್ನು ಮಾಡಿದರು. ನರಕಗಳ ವರ್ಣನೆಯನ್ನು ಮಾಡಿದರು. ಆ ನರಕಗಳಿಂದ ಉದ್ಧಾರವಾಗುವ ಬಗೆ ಹೇಗೆ ಅಂತ ಕೇಳಿದಾಗ
ಹರಿನಾಮ ಸ್ಮರಣೆ ಸರ್ವ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಂತ ತಿಳಿಸ್ತಾ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಮಹಾನುಭಾವರಾದ ಅಜಾಮಿಲನ ಉಪಾಖ್ಯಾನವನ್ನು ಉಪದೇಶ ಮಾಡಿದರು. ಅದೆಲ್ಲ ಆದ ಮೇಲೆ ಹಿಂದೆ ಈ ಪ್ರಿಯವ್ರತ ರಾಜನ ವಂಶದಲ್ಲಿ ಪ್ರಾಚೀನ ಬರ್ಹಿ ಎಂಬುದಾಗಿ ಒಬ್ಬ ರಾಜ ಬರ್ತಾನೆ. ಆ ಪ್ರಾಚೀನ ಬರ್ಹಿ ರಾಜನ ಕಥೆ ನಿಮ್ಮೆಲ್ಲರಿಗೆ ಗೊತ್ತಿದೆ. ಆ ಪ್ರಾಚೀನ ಬರ್ಹಿಗೆ 10 ಜನ ಮಕ್ಕಳಾಗ್ತಾರೆ. ಅವನಿಗೆ 10 ಜನ ಮಕ್ಕಳು ಹುಟ್ಟುತ್ತಾರೆ. ಆ 10 ಜನ ಮಕ್ಕಳು ಒಳ್ಳೆಯ ವಯಸ್ಸಿಗೆ ಬರ್ತಾರೆ. ರಾಜ್ಯಭಾರ ಮಾಡಬೇಕು ಅಂತ ವಯಸ್ಸಿಗೆ ಬಂದಾಗ ತಂದೆಯನ್ನು ಕೇಳ್ತಾರೆ, ನಾವು ರಾಜ್ಯಭಾರ ಮಾಡಬೇಕು ಮುಂದೆ, ಅದಕ್ಕಾಗಿ ನಾವೇನು ಮಾಡಬೇಕು? ಏನು ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡ್ಕೊಳ್ಬೇಕು ಅಲ್ಲ, ತಪಸ್ಸನ್ನು ಮಾಡಬೇಕು. ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿ ದೇವರ ಅನುಗ್ರಹವನ್ನು ಪಡೆದು ಬನ್ನಿ. ಸಾವಿರಾರು ಲಕ್ಷಾಂತರ ಜನ ಪ್ರಜೆಗಳು ನಿಮ್ಮಿಂದ ಸುಖವಾಗಿರಬೇಕಾದ್ರೆ ರಾಜನಾದವನಿಗೆ ದೇವರ ಗುರುಗಳ ದೊಡ್ಡವರ ಅನುಗ್ರಹ ಬಹಳ ಮುಖ್ಯ. ಹಾಗಾಗಿ ತಪಸ್ಸು ಮಾಡಿ ಅಂತ ಹೇಳಿದ. ಆಗಲಿ ಇಂಥವ್ರು 10 ಜನ ತಪಸ್ಸು ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಸಮುದ್ರದಲ್ಲಿ ಕುಳಿತುಕೊಂಡು 10,000 ವರ್ಷ ತಪಸ್ಸು ಮಾಡಿದರು ಮಹಾನುಭಾವರು. 10,000 ವರ್ಷ ಲವಣ ಸಮುದ್ರದಲ್ಲಿ ಭಾರಿ ಉಪ್ಪಿರುವಂತಹ ನೀರು, ಆ ಮಧ್ಯದಲ್ಲಿ ಕುಳಿತುಕೊಂಡು 10,000 ವರ್ಷ ತಪಸ್ಸು ಮಾಡುತ್ತಾರೆ ಪ್ರಾಚೀತಸರು ತಪಸ್ಸು ಮಾಡಿದಾಗ ದೇವರು ದರ್ಶನವನ್ನು ನೀಡ್ತಾನೆ. ದರ್ಶನವನ್ನು ನೀಡಿದಾಗ ಬಹಳ ಆನಂದವಾಗುತ್ತೆ. ಸಾಕ್ಷಾತ್ ಸಚ್ಚಿದಾನಂದಾತ್ಮಕನಾದ ದೇವರೇ ಎದುರಿಗೆ ನಿಂತು ಪ್ರಾಚೇತಸರಿಗೆ ಕೇಳ್ತಾನೆ, ಏನು ಬರಬೇಕೋ ಕೇಳಿ, ನೀವು ಚೆನ್ನಾಗಿ ತಪಸ್ಸನ್ನು ಮಾಡಿದ್ದೀರಿ, ಏನು ಬರಬೇಕೋ ನಿಮಗೆ ಕೇಳ್ರಿ ಅಂತ ಹೇಳಿದರೆ ಆ ಪ್ರಾಚೇತಸರು ಏನು ಬೇಡಬೇಕು? ಏನು ಹಣ ಬೇಕಾ, ಮನೆ ಬೇಕಾ, ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ಏನು ಬೇಕು ವರ ಅಂತ ಕೇಳಿದರೆ ಏನು ಬೇಡ. ವರ್ಣೀಮಹೇ ತೇ ಪರಿತೋಷಣಾಯ. ನಾವು ಮಾಡಿದ 10,000 ವರ್ಷದ ತಪಸ್ಸೇನಾದರೂ ಸರಿಯಾಗಿ ಮಾಡಿದರೆ ಈ ತಪಸ್ಸಿನಿಂದ ನನಗೆ ಸಂತೋಷವಾಗಿದೆ ಅಂತ ಒಂದು ಮಾತು ಹೇಳಿಬಿಡು, ಅದಕ್ಕಾಗಿ ಇಷ್ಟು ವರ್ಷ ತಪಸ್ಸು ಮಾಡಿದ್ದು ಎಂಬುದಾಗಿ ಅದ್ಭುತವಾದ ಪ್ರಾರ್ಥನೆಯನ್ನು ಪ್ರಾಚೇತಸರು ಮಾಡ್ತಾರೆ. ಅದಾದ ಮೇಲೆ ಒಬ್ಬ ವಾರ್ಕ್ಷಿ ಎಂಬಂತಹ ಕನ್ಯೆಯನ್ನು ಕೊಟ್ಟು ಚಂದ್ರ ಆ 10 ಜನರಿಗೆ ಒಬ್ಬ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಮಾಡಿದಾಗ ಅಲ್ಲಿ ಹುಟ್ಟಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅವನೇ ದಕ್ಷ ಪ್ರಜಾಪತಿ. ಯಾವ ದಕ್ಷ ಪ್ರಜಾಪತಿ ಹಿಂದೆ ರುದ್ರದೇವರಿಗೆ ಅವಮಾನ ಮಾಡಿ ಶಿರಚ್ಛೇದನವನ್ನು ಮಾಡಿಸಿಕೊಂಡಿದ್ದ ಅದೇ ದಕ್ಷ ಪ್ರಜಾಪತಿಯ ಸ್ಥಾನದಲ್ಲಿ ಕುಳಿತವನು ಒಬ್ಬ ಸಾಮಾನ್ಯ ರಾಜನ ಮಗನಾಗಿ ಹುಟ್ಟುವ ಪ್ರಸಂಗ ಬಂತು. ಯಾಕೆ? ವೈಷ್ಣವೋತ್ತಮರಾದ ರುದ್ರದೇವರಿಗೆ ಮಾಡಿದ ಅವಮಾನದಿಂದ. ಆ ರೀತಿ ದಕ್ಷ ಇವನು ಮಗನಾಗಿ ಹುಟ್ಟುತ್ತಾನೆ. ಅವನಿಗೆ ಬ್ರಹ್ಮದೇವರು ಆಜ್ಞೆ ಮಾಡ್ತಾರೆ, ನೋಡಪ್ಪ, ನಿನ್ನಿಂದಲೇ ಇಡೀ ಪ್ರಜಾ ಸಂತತಿಯೆಲ್ಲ ತುಂಬಿ ಹೋಗಬೇಕು, ಒಳ್ಳೊಳ್ಳೆ ಪ್ರಜೆಗಳನ್ನು ನೀನು ಹುಟ್ಟಿಸಬೇಕು ಅಂತ. ಆಗ ಬಹಳ ವಿಚಿತ್ರ, ರೇತಸ ಮನಸಾ ಚೈವ ತನ್ಮಮಾವಹಿತ ಶೃಣು. ಆ ದಕ್ಷ ಪ್ರಜಾಪತಿ ಅನೇಕ ಜನರನ್ನು ತನ್ನ ಮನಸ್ಸಿನಿಂದ ಹುಟ್ಟಿಸಿದ್ದಾನಂತೆ. ಇನ್ನು ಅನೇಕ ಜನರನ್ನು ತನ್ನ ರೇತಸ್ಸಿನ ಮೂಲಕ ಪತ್ನಿಯಿಂದ ಹುಟ್ಟಿಸಿದ. ಹೀಗೆ ಅನೇಕ ಪ್ರಜೆಗಳನ್ನು ಹುಟ್ಟಿಸುವಂತಹ ಸಂದರ್ಭ ಬಂದಿದೆ. ಅವನು ಉತ್ತಮವಾದ ಪ್ರಜೆಗಳನ್ನು ಪಡೆಯಬೇಕು ಅಂತ ದೇವರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನು ಮಾಡ್ತಾನೆ. ದೇವರು ಅನುಗ್ರಹವನ್ನು ಮಾಡಿದಾಗ ಒಬ್ಬ ಪತ್ನಿಯಲ್ಲಿ ಮಕ್ಕಳನ್ನು ಪಡೀತಾನೆ. ಎಷ್ಟು ಜನ ಮಕ್ಕಳು? 10,000 ಜನ ಮಕ್ಕಳನ್ನು ಪಡೀತಾನೆ. ಹರ್ಯಶ್ವ ಸಂಜ್ಞಾನ್ ಅಯುತಂ ಪುತ್ರಾನ್ ಅಜನಯದ್ವಿಭು. 10,000 ಜನ ಮಕ್ಕಳನ್ನು ಒಬ್ಬ ಪತ್ನಿಯಲ್ಲಿ ಪಡೀತಾನೆ. ಆ 10,000 ಜನ ಹುಟ್ಟಿದ್ದಾರೆ. 10,000 ಜನರಿಗೆ ನಾಮಕರಣ ಮಾಡೋದು ಹೇಗೆ? 10,000 ಹೆಸರು ಹುಡುಕ್ಬೇಕಲ್ಲ. ಅದಕ್ಕೆ ಅದೆಲ್ಲ ಬೇಡ, ಎಲ್ಲರಿಗೆ ಸೇರಿ ಒಂದೇ ಹೆಸರಿಟ್ಟು ಬಿಡೋಣ ಅಂತ ಹರ್ಯಶ್ವರು ಅಂತ ಒಂದು ನಾಮಕರಣ ಮಾಡಿದರು. ಹರ್ಯಶ್ವ 1 2 3 ಎಲ್ಲರಿಗೂ ಹರ್ಯಶ್ವ ಮುಗಿದೋಯ್ತಷ್ಟೇ. ನಾಮಕರಣವನ್ನು ಮಾಡ್ತಾನೆ. ಅವರೆಲ್ಲ ಹುಟ್ಟುತ್ತಾರೆ, ದೊಡ್ಡವರಾಗ್ತಾರೆ, ಯುವಕರಾಗ್ತಾರೆ. ಮತ್ತು ಯಥಾ ಪ್ರಕಾರ ಈ ತಂದೆ ಅವರ ತಾತ ಪ್ರಾಚೇತಸರು ತಂದೆಯನ್ನು ಕೇಳಿದ ಹಾಗೆ, ನಾವೇನು ಮಾಡಬೇಕು ರಾಜ್ಯಭಾರ ಮಾಡಬೇಕಾದ್ರೆ? ಅವ್ರು ಹೇಳ್ತಾರೆ, ತಪಸ್ಸು ಮಾಡಿ, ನೀವೆಲ್ಲ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿ ನಮ್ಮ ಪೂರ್ವಜರು ಮಾಡಿದಂತೆ ದೇವರ ಅನುಗ್ರಹವನ್ನು ಪಡೆದು ಬನ್ನಿ, ಆಮೇಲೆ ನಿಮಗೆ ರಾಜ್ಯ ಕೊಡ್ತೇನೆ.
ಸರಿ 10,000 ಜನ ತಪಸ್ಸು ಮಾಡಲಿಕ್ಕೆ ಅಂತ ಹೋಗ್ತಾರೆ. ಹೋದಾಗ ಅಲ್ಲಿ ನಾರದರ ಭೇಟಿಯಾಗತ್ತೆ. ನಾರದರ ಭೇಟಿಯಾದಾಗ ನಾರದರು ಕೇಳ್ತಾರೆ, ನೋಡಪ್ಪ ನೀವೆದಕ್ಕೆ ಹೊಂಟಿದ್ದೀರಿ? ತಪಸ್ಸು ಮಾಡಬೇಕು, ನಮ್ಮಪ್ಪ ಹೇಳಿದ್ದಾರೆ ಅದಕ್ಕಾಗಿ. ಏನು ನಿಮ್ಮಪ್ಪ ಹೇಳಿದ್ದೇನು ಅಂತ ನಿಮಗೆ ಸರಿಯಾಗಿ ಗೊತ್ತಾ? ಏನು ಗೊತ್ತಿಲ್ಲ. ಹಾಗಾದರೆ ನಾನು 10 ಪ್ರಶ್ನೆಗಳನ್ನು ನಿಮಗೆ ಮಾಡ್ತೇನೆ. ಆ 10 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ನಿಮಗೆ ರಾಜ್ಯ ಆಳೋದಕ್ಕೆ ಎಲಿಜಿಬಿಲಿಟಿ ಇದೆ ಅಂತ ಅರ್ಥ. ಇಲ್ಲ ಅಂದರೆ ನೀವು ಸೋತ್ರೆ ನಾನು ಹೇಳಿದಾಗ ಕೇಳಬೇಕು ಅಂದರು ನಾರದರು. ಸರಿ ಇದೆ, ನಾವು ಬೇಕಾದಷ್ಟು ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ್ದೇವೆ, ಏನು ಪ್ರಶ್ನೆ ಕೇಳ್ತಾರೋ ಕೇಳಿ ಉತ್ತರ ಕೊಡೋಣ ಅಂತ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತದುಪಸ್ಪರ್ಶನಾದೇವ ವಿನಿರ್ಧೂತಮಲಾಶಯಾ ಧರ್ಮೇ ಪಾರಮಹಂಸೇ ಚ ಪ್ರೋತ್ಪನ್ನಮತಯೋಚ್ಯುತ. ಅವರೆಲ್ಲರೂ ಕೂಡ ತಪಸ್ಸು ಮಾಡಬೇಕು ಅಂತ ಹೊರಟಾಗ ಉವಾಚ ತಾಥ ಹರ್ಯಶ್ವಾಹ ಕಥಂ ಸ್ರಕ್ಷತ ವೈ ಪ್ರಜಾ ಅದೃಷ್ಟ್ವಾಂತಂ ಭುವೋ ಯೂಯಂ ಬಾಲಿಶಾವತ ಬಾಲಕಾಃ. ಒಂದೊಂದ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ನೋಡು, ಒಂದು ರಾಜ್ಯ ಇದೆ. ಸಾಮಾನ್ಯವಾಗಿ ಒಂದು ರಾಜ್ಯ ಅಂತಿದ್ದಾಗ ಒಬ್ಬ ರಾಜ ಇರ್ತಾನೆ, ಅವನ ಕೈಗಳಿಗೆ ಸಾಮಂತ ರಾಜರು ಅಂತ ಇರ್ತಾರೆ, ಅವನ ಕೈ ಕೆಳಗೆ ಊರಲ್ಲಿ ಒಬ್ಬೊಬ್ಬರು ನಾಯಕರು ಅಂತ ಇರ್ತಾರೆ, ಹಾಗೆಲ್ಲ ಇರುತ್ತೆ. ಆದರೆ ಒಂದು ಸ್ಪೆಷಲ್ ಆದ ರಾಜ್ಯ ಇದೆ. ಅದು ಹೇಗಿದೆ ಅಂದರೆ ಏಕಪುರುಷಂ ರಾಜ್ಯಂ. ಇಡೀ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ರಾಜ, ಬೇರೆ ಯಾರೂ ಇಲ್ಲ, ಅವನೊಬ್ಬನೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಅಂತಹ ಒಂದು ರಾಜ್ಯ ಇದೆ. ಆ ರಾಜ್ಯ ಯಾವುದು ಅಂತ ಕೇಳಿ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಒಂದು ನದಿ ಇದೆ. ಅದು ಎಂಥ ನದಿ ಅಂದರೆ, ಈಗ ನೀವು ಶ್ರೀರಂಗಪಟ್ಟಣದಲ್ಲಿ ನೋಡ್ತೇವೆ, ಮೊದಲು ಹೋದರೆ ದಕ್ಷಿಣ ವಾಹಿನಿ ಅಂತ ಸಿಗುತ್ತೆ, ಸ್ವಲ್ಪ ಮುಂದೆ ಹೋದರೆ ಇನ್ನೊಂದೇನೋ ಪಶ್ಚಿಮ ವಾಹಿನಿ ಅಂತ ಇರುತ್ತೆ. ಹಾಗೆಲ್ಲ ಒಂದೊಂದು ಕಡೆ ಹೋದರೆ ಒಂದೊಂದು ದಿಕ್ಕಿಗೆ ಹರಿಯುತ್ತೆ ನದಿ. ಆದರೆ ಒಂದು ವಿಚಿತ್ರವಾದ ನದಿ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತೆ, ಅದೇ ಕಾಲದಲ್ಲಿ ಅದೇ ಜಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ. ಅದೇಗೆ ಸಾಧ್ಯ? ಒಂದೇ ನದಿ ಒಂದೇ ಪ್ರವಾಹಕ್ಕೆ ವಿರುದ್ಧವಾಗಿ ಏಕಕಾಲದಲ್ಲಿ ಹರಿಲಿಕ್ಕೆ ಹೇಗೆ ಸಾಧ್ಯ? ಆದರೆ ಒಂದು ನದಿ ಇದೆ. ನದೀಂ ಉಭಯತೋವಾಹಾಂ ಪಂಚಾದ್ಭುತಂ ಗ್ರಹಂ. ಒಂದು ಮನೆ ಇದೆ, ಒಳ್ಳೆಯ 10 ಅದ್ಭುತವಾದ ವಸ್ತುಗಳಿಂದ ಕೂಡಿದಂತಹ ಒಂದು ಮನೆ. ಭಾರಿ ಭಾರಿ ವಿಚಿತ್ರವಾದಂತಹ ವಸ್ತುಗಳಿದೆ, ಅದ್ಭುತವಾದ ವಸ್ತುಗಳು. ಅಂಥ ಒಂದು ಮನೆ ಇದೆ. ಆ ಮನೆ ಯಾವುದು? ಕ್ವಚಿದ್ಧಂಸಂ ಚಿತ್ರಕಥಂ ಕ್ಷುರಾಂತಂಚ ಸ್ವಯಭ್ರಮಿಂ. ಒಂದು ಹಂಸ ಪಕ್ಷಿ ಇದೆ, ಅದು ಒಳ್ಳೆಯ ಹೊಸದಾದ ಕಥೆಗಳನ್ನು ಹೇಳುತ್ತೆ. ಅಂತಹ ಒಂದು ಹಂಸ ಪಕ್ಷಿ ಇದೆ. ಒಂದು ಚೂಪಾದ ಕತ್ತಿ ಇದೆ, ಅದರ ಮೇಲೆ ನಿಂತರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಚೂಪಾದ ಕತ್ತಿ. ಹೀಗೆ ಏನೇನೋ ಪ್ರಶ್ನೆಗಳನ್ನು ಕೇಳಿದರು ನಾರದರು. ಅವರಂದರು, ಇದೇನು ಒಂದಕ್ಕೊಂದು ಪ್ರಶ್ನೆಗೆ ಸಂಬಂಧನೇ ಇಲ್ಲ. ರಾಮಾಯಣದ ಪ್ರಶ್ನೆ ಕೇಳ್ತೀವಿ ಅಂತ ಪ್ರತಿಜ್ಞೆ ಮಾಡಿದರೆ ರಾಮಾಯಣಕ್ಕೆ ಕೇಳಬೇಕು, ಭಾಗವತದ್ದು ಅಂದರೆ ಭಾಗವತದ್ದು ಕೇಳಬೇಕು. ಇದು ಯಾವ ಪುರಾಣದೊಳಗೂ ಬಂದಿಲ್ಲ, ಒಂದಕ್ಕೊಂದು ಯಾವುದೂ ಸಂಬಂಧವೂ ಇಲ್ಲ. ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ? ತುಂಬ ತಲೆ ಕೆಡಿಸಿಕೊಂಡರು, ಏನೂ ಅರ್ಥ ಆಗಲಿಲ್ಲ. ಕೊನೆಗೆ ಅವರು ಸೋತರು. ಆಯಿತು, ನಮಗೇನು ಗೊತ್ತಿಲ್ಲ, ನೀವು ಹೇಳಿ, ನಮಗೆ ತುಂಬ ಕುತೂಹಲ ಆಗ್ತಾ ಇದೆ, ಅದರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಕೇಳಿದಾಗ ನಾರದರು ಉಪದೇಶವನ್ನು ಮಾಡ್ತಾರೆ. ನೋಡಪ್ಪ, ಭೂಕ್ಷೇತ್ರಂ ಬೀಜ ಸಂನ್ಯಸ್ಯ ಯದ್ ಅನಾದಿ ನಿಬಂಧನಂ ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಮಸತ್ಕರ್ಮಭಿರ್ಭವೇ. ಒಬ್ಬನೇ ರಾಜ ಇರೋ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರಲ್ಲ, ಅದೇ ಈ ಪ್ರಪಂಚ. ಈ ಪ್ರಪಂಚವೆಂಬ ದೊಡ್ಡ ರಾಜ್ಯಕ್ಕೆ ದೇವರೊಬ್ಬನೇ ಸ್ವಾಮಿ. ದೇವರನ್ನು ಬಿಟ್ಟರೆ ಇನ್ನೊಬ್ಬರು ದೇವರಿಗೆ ಸಮಾನರಾದವರು, ದೇವರು ನೋಡಿಕೊಳ್ಳುವವರು ಯಾರಾದರೂ ಇದ್ದಾರಾ ಪ್ರಪಂಚವನ್ನ? ಯಾರೂ ಇಲ್ಲ. ದೇವರೊಬ್ಬನೇ ಸರ್ವೋತ್ತಮನಾದಂತಹ ಏಕ ಏವ ಈಶ್ವರ ಸ್ತುರ್ಯ ಭಗವಾನ್ ಸ್ವಾಶ್ರಯ ಪರಃ. ಅವನೊಬ್ಬನೇ ನಮ್ಮೆಲ್ಲರನ್ನ ನೋಡಿಕೊಳ್ಳುವಂತಹ ಸರ್ವೋತ್ತಮನಾದ ಭಗವಂತ. ಇನ್ನೊಂದು ವಿಚಿತ್ರವಾದಂತಹ ಪ್ರಶ್ನೆಯನ್ನು ಮಾಡಿರ್ತಾರೆ. ತಥಾ ಏಕಪುರುಷಂ ರಾಜ್ಯಂ ಬಿಲಂಚ ಅದೃಷ್ಟ ನಿರ್ಗಮಂ. ಒಂದು ಗುಹೆ ಇದೆ, ಆ ಗುಹೆ ಒಳಗೆ ಒಂದು ಬಿಲ ಇದೆ. ಆ ಬಿಲ ಎಷ್ಟು ವಿಚಿತ್ರ ಅಂದರೆ, ಬಿಲದ ಒಳಗೆ ಹೋಗ್ಬೋದು, ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಒನ್ ವೇ ಅಂದ್ರೇನು? ಹಾಗೆ ಹೋಗಬೇಕು, ಹಾಗೆ ಬರಬೇಕು. ಇದು ಹಾಗಲ್ಲ. ಇದು ಒಳಗೆ ಹೋಗಬಹುದು, ಆದರೆ ಹೊರಗೆ ತಿರುಗಿ ಬರ್ಲಿಕ್ಕೆ ಬರೋದಿಲ್ಲ, ಬಾಗಿಲು ಮುಚ್ಕೊಂಡು ಬಿಡುತ್ತೆ. ಅಂತಹ ಬಿಲ ಯಾವುದು ಅಂತ. ಅದು ಯಾವುದು ಅಂದರೆ ಅದೇ ಮೋಕ್ಷ. ಯಾರು ಒಂದು ಬಾರಿ ಸಂಸಾರದಿಂದ ಮೋಕ್ಷಕ್ಕೆ ಹೋಗ್ತಾರೆ, ಅವನು ತಿರುಗಿ ಮತ್ತೆ ಸಂಸಾರಕ್ಕೆ ಬೇಕು ಬರ್ತೀನಿ, ಬರಲಿಕ್ಕಾಗೋದಿಲ್ಲ, ಅಲ್ಲಿಯೇ ಆನಂದ ಪಡಬೇಕಷ್ಟೇ. ಹಾಗಾದರೆ ತಿರುಗಿ ಬರಲು ಆಗದೇ ಇರುವ ಬಿಲ ಅಂದರೆ ಅದು ಮೋಕ್ಷ.
ಬಹುರೂಪಾಂ ಸ್ತ್ರೀಯಂಚಾಪಿ. ಒಬ್ಬ ಹೆಣ್ಣಿದ್ದಾಳೆ, ಅವಳು ಹೇಗೆ ಅಂದರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಬಣ್ಣವನ್ನು ಬದಲು ಮಾಡುತ್ತಾಳೆ. ಬಣ್ಣವನ್ನು ಬದಲಿಸುವ ಒಬ್ಬ ಹೆಣ್ಣು ಯಾರದು ಅಂದರೆ ಅದೇ ನಮ್ಮ ಬುದ್ಧಿ. ಬುದ್ಧಿ ಇದು ಸ್ತ್ರೀಲಿಂಗ, ಅದಕ್ಕೆ ಹೆಣ್ಣಿಗೆ ಹೋಲಿಸಿದ್ದಾರೆ. ಬುದ್ಧಿ ಇದು ಸ್ತ್ರೀಲಿಂಗ, ಆದ್ದರಿಂದ ನಮ್ಮ ಬುದ್ಧಿ ಹೇಗಿರುತ್ತೆ? ಕೂಡೋದು ಆಚಾರ ಮನೆಗೆ ಕೂತೀವಿ, ಆಚಾರ ಮುಂದೆನೇ ಕೂತಿದ್ದೇವೆ, ಆದರೆ ನಮ್ಮ ಬುದ್ಧಿ ಈಗ ಏನೇನೋ ಆಲೋಚನೆ ಮಾಡ್ತಾ ಇರುತ್ತೆ. ಹಾಗೆ ನಿಮಿಷಕ್ಕೆ ಒಂದೊಂದು ಆಲೋಚನೆಗಳೆಂಬ ಬಣ್ಣವನ್ನು ಬದಲಿಸುವಂತಹ ಪಕ್ಷಿ ಅಂದರೆ ಹೆಣ್ಣು ಅಂದರೆ ಅದು ಬುದ್ಧಿ. ಪುಮಾಂಸಂ ಪುಂಶ್ಚಲೀಪತಿಂ ನದಿ ಉಭಯತೋ ವಾಹಾಂ. ಈ ನದಿ ಯಾವುದು? ಏಕಕಾಲದಲ್ಲಿ ಎರಡು ವಿರುದ್ಧ ದಿಕ್ಕುಗಳಿಗೆ ಹರಿಯುವಂತಹ ಒಂದೇ ನದಿ ಇದೆಯಲ್ಲ, ಅದು ಯಾವುದು ಅಂದರೆ ಅದೇ ಭಗವಂತನ ಇಚ್ಛೆ. ಆ ನದಿ ಯಾವುದದು? ಭಗವಂತನ ಇಚ್ಛೆ ಎಂಬ ನದಿ. ಏನದು ಭಗವಂತನ ಇಚ್ಛೆ ಎಂಬ ನದಿ? ಅದು ಯಾಕೆ ವಿರುದ್ಧವಾಗಿ ಹರಿಯುತ್ತೆ ನೋಡಿ, ಆಲೋಚನೆ ಮಾಡಿ. ಈಗ ಎಷ್ಟಾಗಿದೆ ಸಮಯ? 6 ಗಂಟೆ ಆಗಿದೆ. 6 ಗಂಟೆಗೆ ಒಂದೇ, ಇಡೀ ಪ್ರಪಂಚ ಬೇಡ, ಜಗತ್ತು ಬೇಡ, ಒಂದು ಯಾವುದೋ ದೊಡ್ಡ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ 10 ಮಕ್ಕಳು ಹುಟ್ಟಿದ್ದಾರೆ, ಕೂಸುಗಳು. ಅದೇ 6 ಗಂಟೆಗೇನೆ 10 ಜನ ವಯಸ್ಸಾದವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಸೃಷ್ಟಿ ಪ್ರಳಯ ಎಂಬ ವಿರುದ್ಧವಾದ 2 ವಸ್ತುಗಳು, ಸೃಷ್ಟಿ ಪ್ರಳಯಗಳೆಂಬ 2 ವಿರುದ್ಧ ವಸ್ತುಗಳನ್ನು ಏಕಕಾಲದಲ್ಲಿ ಮಾಡುವ ದೇವರ ಸಂಕಲ್ಪ ಇದು ಬಹಳ ವಿಚಿತ್ರ. ದೇವರ ಇಚ್ಛೆ ನೋಡಿ. ಒಂದು ಸಲ ಸೀಸನ್ ಇದೆ, ಹುಟ್ಟಿಸೋ ಸೀಸನ್, ಎಲ್ಲರನ್ನು ಹುಟ್ಟಿಸ್ಬಿಡ್ತೇನೆ. ಮಾವಿನ ಹಣ್ಣಿಗಿರುತ್ತೋ ಇಲ್ವೋ, 1-2 ತಿಂಗಳು ಒಳ್ಳೆ ಸೀಸನ್ ಇರುತ್ತೆ. ಆಮೇಲೆ ನೀವು ತಿನ್ಲಿಕ್ಕೆ ಹೋದರೆ ಅದರಲ್ಲಿ ಹುಳ ಬಂದಿರುತ್ತೆ, ಮಳೆ ಬಂತು ಅಂದರೆ. ಹಾಗಾದರೆ ಅದು ಮುಗಿಯೋ ಸೀಸನ್ನು ಅಂತ ಅರ್ಥ. ಹಾಗೆ ದೇವರೊಂದು 6 ತಿಂಗಳು ಸೃಷ್ಟಿಯ ಸೀಸನ್ನು, ಆಮೇಲೆ ಒಂದು 6 ತಿಂಗಳು ಪ್ರಳಯದ ಸೀಸನ್ನು ಅಂದರೆ ಯಾರೋ ಪಾಪ 9 ತಿಂಗಳಾದವ್ರು ಇನ್ನೊಂದು 6 ತಿಂಗಳು ಕಾಯ್ಲಿಕ್ಕಾಗತ್ತಾ? ಇನ್ನೂ ಸೃಷ್ಟಿ ಸೀಸನ್ ಬಂದಿಲ್ಲ ಅಂತ. ಅಥವಾ ಯಾರ ಆಯುಷ್ಯ ಮುಗಿದು ಹೋಗಿದೆ ಅವ್ರಿಗೆ ನಿಮ್ಗೆ ಇನ್ನೂ ಸೃಷ್ಟಿ ಸೀಸನ್ ಇದ್ದಾರೆ, ಪ್ರಳಯ ಆಗೋ ತನಕ ಕಾಯಿರಿ ಅಂದರೆ ಮನೆಯಾಗಿದ್ದವ್ರ ಗತಿಯೇ ನೀವು ಸಾಯಲಿಲ್ಲ ಅಂದರೆ. ಹಾಗಾದರೆ ದೇವರು ವಯಸ್ಸಾದವರನ್ನು ಸಾಯಿಸ್ತಾನೆ ಅಂದರೆ ದೇವರು ನಮ್ಮ ಮೇಲೆ ಮಾಡೋ ಅನುಗ್ರಹ ಅದು. ಏನೋ ಯಾರೋ ಹೋದ್ರು, ಅಯ್ಯೋ ಪಾಪ ಇವ್ರು ಹೋದ್ರು ಒಳ್ಳೆಯದಂತಾರಲ್ರಿ, ಯಾರು ಅನ್ನೋದಿಲ್ಲ, ಪಾಪ ಹೋಗ್ಬಾರ್ದಾಗಿತ್ತು ಅಂತಾರೆ. ಆದರೆ ಸುಮ್ಮನೆ ಒಂದ್ಸಲ ವಿಚಾರ ಮಾಡಿರಿ. ನೀವು ಒಂದು ಮನೆ ಕಟ್ಟಿರಿ, ಏನು ಲೆಕ್ಕ ಹಿಡಿದಿರಿ? ನೀವು ನಿಮ್ಮ ಮನೆಯವರು ಇರ್ತಾರೆ, ಮಗ ಇರ್ತಾನೆ, ನಿಮ್ಮ ತಾಯಿ ಇಷ್ಟು ಜನ ಇರ್ಲಿಕ್ಕೆ ಕಟ್ಟಿರಿ. ನಿಮ್ಮ ಪಿತೃ ಪಿತಾಮಹ ಪ್ರಪಿತಾಮಹ ಮಾತಾಮಹ ಮಾತು ಪಿತಾಮಹ ಮಾತು ಪ್ರಪಿತಾಮಹ, ನೀವು ಪಕ್ಷಮಾಸದಾಗ ಯಾರ್ಯಾರಿಗೆ ಪಿಂಡ ಇಡ್ತೀರಿ ಅವರೆಲ್ಲ ಹಾಗೆ ಬದುಕಿದ್ದು ಬಿಟ್ಟರೆ ಗತಿ ಏನು? ಎಲ್ಲಿ ಬದುಕೋದು ನಾವು? ಹಾಗಾದರೆ ಅವ್ರು ಹೋಗ್ತಾರೆ ಎನ್ನುವ ವಿಶ್ವಾಸ ಇದ್ದಿದ್ದಕ್ಕೆ ನಾವು ಬದುಕಿರ್ತೀವಿ. ಹಾಗೆ ಹೇಳುವ ಅರ್ಥ ಏನು ಅಂದರೆ ದೇವರು ಬರೀ ಹುಟ್ಟಿಸ್ತಾನೆ ಅನ್ನೋದು ಮಾತ್ರ ನಮಗೆ ಸಂತೋಷ ಅಂತ ತಿಳಿಯಬೇಡಿ. ಸಂಹಾರ ಏನೋ ಅವನಿಗೆ ಬೇಕಾಗಿ ಮಾಡ್ತಾನೆ ಅಲ್ಲ, ಮುಂದಿನವರು ಚೆನ್ನಾಗಿ ಇರೋದಕ್ಕೆ ಸಂಹಾರ ಅನ್ನೋ ದೊಡ್ಡ ಅನುಗ್ರಹ ದೇವರು ಮಾಡೋದು. ಹಾಗಾಗಿ ಇಂತಹ ಸೃಷ್ಟಿ ಮತ್ತು ಪ್ರಳಯ, ಬದುಕು ಮತ್ತು ಸಾವು ಎಂಬಂತಹ 2 ವಿರುದ್ಧ ವಸ್ತುಗಳನ್ನು ಏಕಕಾಲದಲ್ಲಿ ಒಂದು ಬಾರಿ ಅಲ್ಲ, ನಿರಂತರ ಮಾಡ್ತಿರ್ತಾನೆ ದೇವರು. ನಿರಂತರ ಮಾಡ್ತಿರ್ತಾನೆ, ನಿರಂತರವಾಗಿ. ಅವತ್ತು ಸೃಷ್ಟಿಯ ಆದಿಕಾಲದಿಂದ ಹಿಡಿದುಕೊಂಡು ಪ್ರಳಯ ಆಗುವವರೆಗೆ ಕ್ಷಣ ಕ್ಷಣಕ್ಕೆ ಒಂದೇ ಕ್ಷಣದಲ್ಲಿ ಹುಟ್ಟಿ ಸಾಯುವ ಎಷ್ಟೋ ವಸ್ತುಗಳಿರುತ್ತೆ. ದೀಪದ ಹುಳು ಇದೆ, ಹುಟ್ಟುತ್ತದೆ, ಆ ದೀಪವನ್ನು ನೋಡುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಹತ್ರ ಬರುತ್ತೆ, ಮುಟ್ಟತ್ತೆ, ಕೃಷ್ಣಾರ್ಪಣ, ಅಷ್ಟೇ. ಆ ಒಂದೇ ನಿಮಿಷದಲ್ಲಿ ಅದರ ಹುಟ್ಟು, ಅದರ ಬದುಕು, ಅದರ ಸಾವು 3 ಒಂದೇ ಕ್ಷಣದಲ್ಲಿ. ಅದಕ್ಕೆ ಅರ್ಥವಾಯ್ತಾ? ಹಾಗಾದರೆ ಅದೇನೋ ತನ್ನ ಆಸೆ ಪೂರ್ಣ ಮಾಡಿಕೊಳ್ಳದೆ ಸತ್ತೋಯ್ತು ಅಂತ ತಿಳ್ಕೊಬೇಡ್ರಿ. ಅಷ್ಟರಲ್ಲೇ ದೇವರು ಅದಕ್ಕೇನು ಬೇಕು ಆಸೆ ಪೂರ್ಣ ಮಾಡಿ ಅದಕ್ಕೆ ಏನು ಬೇಕೋ ಕೊಡಿಸಿ ಹೊಟ್ಟೆ ತುಂಬಿಸಿ ಸಾಯಿಸಿರ್ತಾನೆ ದೇವರು. ಇಷ್ಟು ವಿಚಿತ್ರವಾಗಿ ದೇವರು ಸೃಷ್ಟಿ ಹಾಗೂ ಪ್ರಳಯವೆಂಬ ಪ್ರಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಾನೆ. ಯಾವುದೋ ಒಂದಕ್ಕೊಂದು ಸಂಬಂಧ ಇರುವ ಪ್ರಕ್ರಿಯೆಗಳಲ್ಲ ಇದು, ಅತ್ಯಂತ ವಿರುದ್ಧವಾದ ಪ್ರಕ್ರಿಯೆಗಳು. ಇಂತಹದ್ದನ್ನು ದೇವರು ಮಾಡ್ತಾನೆ. ಇದೇ ದೇವರ ಇಚ್ಛೆ. ದೇವರ ಇಚ್ಛೆ ಎಂಬ ನದಿ ಏಕಕಾಲದಲ್ಲಿ ವಿರುದ್ಧ 2 ದಿಕ್ಕುಗಳಿಗೆ ಹರಿಯುತ್ತದೆ. ಇದು ದೇವರು ಮಾಡುವಂತಹ ಅದ್ಭುತ ಲೀಲೆ. ಪಂಚಾದ್ಭುತಂ ಗೃಹಂ. ಒಂದು ಮನೆ ಇದೆ, 10 ಅದ್ಭುತಗಳಿಂದ ಕೂಡಿದ್ದು ಯಾವುದು? ಅದೇ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು, ಅದರಿಂದ ಕೂಡಿದ ಈ ದೇಹವೆಂಬಂತಹ ಮನೆ ಇದೆ. ಕ್ಷುರಾಂತಂಚ ಸ್ವಯಂ ಭ್ರಮಿಂ. ತುಂಬ ಚೂಪಾದಂತಹ ಕತ್ತಿ ಯಾವುದು ಅಂದರೆ ಅದೇ ಈ ಸಂಸಾರ. ಸಂಸಾರವೆಂಬಂತಹ ಕತ್ತಿ ಬಹಳ ಚೂಪಿದೆ. ನಮ್ಮ ಕಡೆ ಹೇಳ್ತಿರ್ತಾರೆ ನೋಡೋದಿಲ್ರಿ, ಒಂದು ಮಾತಾಡಿದರೆ ಹೆಚ್ಚು, ಒಂದು ಮಾತಾಡಿದರೆ ಕಡಿಮೆ ಅಂತ. ಏನೋ ಆರಾಮಿದ್ದೀರಾ ಅಂತ ನಾವು ಕೇಳಿರ್ತೀವಿ, ಅವ್ರ ಮನ್ಯಾಗ ಕಷ್ಟ ಇದ್ದಿದ್ದು ನಮ್ಗೆ ಗೊತ್ತಿರೋದಿಲ್ಲ. ನಾವಿಷ್ಟೇ ಕೇಳ್ಬಿಟ್ಟಿರ್ತೀವಿ, ನೋಡ್ರಿ ನಮ್ದು ಗೊತ್ತಿದ್ದೇ ಬೇಕಂತ ನಮ್ಗೆ ಆರಾಮಿದ್ದೀರಾ ಅಂತ ಕೇಳ್ತಾರೆ ಅವರು ಅಂತ. ಅದ್ರ ಮೇಲೆ ಒಂದು 10 ತಿಂಗಳು ಓಡ್ತದೆ. ಮತ್ತೆ ಇವ್ರು ನೋಡಿದ್ರಾಗಲ್ಲ, ಅವ್ರು ನೋಡಿದ್ರಾಗಲ್ಲ, ಹೀಗೆಲ್ಲ ಇರುತ್ತೆ. ಹಾಗಾಗಿ ಕ್ಷುರಾಂತಂಚ ಸ್ವಯಂ ಭ್ರಮಿಂ. ತುಂಬ ಚೂಪಾದಂತಹ ಕತ್ತಿ
ಅದು ಸಂಸಾರವೆಂಬಂತಹ ಕತ್ತೆ. ಹೀಗೆ ಎಲ್ಲ ಉಪದೇಶಗಳನ್ನು ಮಾಡಿದಾಗ ಅವರು ಹಾಗಾದರೆ ನಾವು ಸೋತು ಹೋದ್ವಿ, ಈ ಶಾಸ್ತ್ರದ ವಿಷಯಗಳೇ ನಮಗೆ ಗೊತ್ತಿಲ್ಲ, ಹಾಗಾದರೆ ನೀವು ಹೇಗೆ ಹೇಳ್ತೀರೋ ನಾವು ಕೇಳ್ತೇವೆ ಅಂತ ನಾರದರ ಶಿಷ್ಯತ್ವವನ್ನು ಅವರೆಲ್ಲರೂ ಕೂಡ ವಹಿಸಿದಾಗ ಆಗ ನಾರದರು ಹೇಳ್ತಾರೆ, ನಿಮಗೆಲ್ಲ ಒಳ್ಳೆಯ ತತ್ವೋಪದೇಶವನ್ನು ಮಾಡ್ತೇನೆ, ಈ ಸಂಸಾರ ರಾಜ್ಯ ಗೀಜ್ಯ ತಗೊಂಡು ಏನು ಮಾಡ್ತೀರಿ, ಒಳ್ಳೆಯ ತತ್ವೋಪದೇಶವನ್ನು ಮಾಡ್ತೇನೆ, ಅದನ್ನು ಮಾಡಿಸಿಕೊಳ್ಳಬೇಕಾದ್ರೆ ವೈರಾಗ್ಯ ಬೇಕು, ವೈರಾಗ್ಯ ಬೇಕಾದರೆ ಸನ್ಯಾಸವನ್ನು ಕೊಡ್ತೇನೆ ಬನ್ನಿ ಅಂತ 10,000 ಜನರಿಗೆ ಸಾಮೂಹಿಕ ಸನ್ಯಾಸ ದೀಕ್ಷೆ. ಸಾಮೂಹಿಕ ಮದುವೆ ಅಂತ ಮಾಡಿಸ್ತಾರೆ ಸುತ್ತೂರು ಜಾತ್ರೆ ಒಳಗೆ, ಹೌದಲ್ಲ, ಸಾಮೂಹಿಕ ಮದುವೆ ನೋಡಿರ್ತೀರಿ, ಸಾಮೂಹಿಕ ಸನ್ಯಾಸಾಶ್ರಮ ಅಂತ 10,000 ಜನರಿಗೆ ಸನ್ಯಾಸಾಶ್ರಮ ಕೊಟ್ಟು ಬಿಡ್ತಾರೆ. ಈ ಕಡೆ ಅಪ್ಪ ಕಾಯ್ತಾ ಇರ್ತಾರೆ, ಮಕ್ಕಳು ತಪಸ್ಸು ಮುಗಿಸ್ಕೊಂಡು ಬರ್ತಾರೆ ಅಂದರೆ ಯಾರೋ ಬಂದರು, ಎಲ್ಲ ಪಾತ್ಪೂಜಾಕ್ಕೆ ರೆಡಿ ಮಾಡ್ರಿ, ಎಲ್ಲ ಅವ್ರ ಮಕ್ಕಳೇ ಎಲ್ಲ ತಲೆ ಬೋಳ್ಸ್ಕೊಂಡ್ಬಿಟ್ಟಾರೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. 10,000 ಜನ ಸನ್ಯಾಸಿಗಳು. ಅವನಂದ ಹುಟ್ಟಿದ ಮಕ್ಕಳೆಲ್ಲ ಹಿಂಗೆ ಸನ್ಯಾಸಿಗಳಾದ್ರೆ ಏನು ಮಾಡೋದು, ಸರಿ ಹೋಗಲಿ ಅಂತ ಅವರನ್ನು ಬಿಟ್ಟು ಮತ್ತೆ 1,000 ಜನ ಮಕ್ಕಳನ್ನು ಪಡೆದ. ಯಥಾ ಪ್ರಕಾರ ಅವರು ಅರಣ್ಯಕ್ಕೆ ಹೋದರು, ತಪಸ್ಸಿಗೆ ಹೋದರು, ನಾರದರ ಭೇಟಿ ಆಯಿತು, ನಾರದರು ಉಪದೇಶ ಮಾಡಿದರು, ಕೃಷ್ಣಾರ್ಪಣ. ಮತ್ತೊಂದು 1,000 ಜನ, 11,000 ಜನ ಸನ್ಯಾಸಿಗಳು ಒಂದೇ ಮನೆತನದೊಳಗೆ. ಒಬ್ಬೊಬ್ಬ ಒಂದೊಂದು ಮನೆತನದಾಗ ಸನ್ಯಾಸಿ ಆದ್ರೇ ನಮ್ಗೆ ಎಷ್ಟು ಗಲಾಟೆ ಇರುತ್ತೆ, ಅಂಥದ್ದು 11,000 ಜನ ಸನ್ಯಾಸಿಗಳು. ಸರಿ, ಇವನು ವಿಚಾರ ಮಾಡಿದ, ಏನಿದು ನಾರದರು ಈ ತರಹ ಮಾಡ್ತಾರೆ, ಹುಟ್ಟಿದ ಮಕ್ಕಳನ್ನೆಲ್ಲ ಸನ್ಯಾಸಿಗಳನ್ನು ಮಾಡಿದರೆ ಹೇಗೆ? ಕೋಪದಿಂದ ನಾರದರಿಗೆ ಶಾಪವನ್ನು ಕೊಟ್ಟಿದ್ದಾನೆ ದಕ್ಷ ಪ್ರಜಾಪತಿ. ಒಂದು ಕಡೆ ನಿಲ್ಲೋದೇ ಬೇಡ, ನಿರಂತರ ಸಂಚಾರ ಮಾಡು. ನಾರದರಂದ್ರು ಇದು ಶಾಪ ಯಾಕೆ, ದೇವರು ಹುಟ್ಟಿಸಿದ್ದೇ ನನಗೆ ಸಂಚಾರ ಮಾಡಲಿಕ್ಕೆ. ಆದರೂ ಉತ್ತಮರಿಗೆ ಶಾಪವನ್ನು ಕೊಡಿಸಿ ದೇವರು ಎಷ್ಟು ವಿಚಿತ್ರ ಶಾಪ ಕೊಡಿಸ್ತಾರೆ ನೋಡ್ರಿ. ಶಾಪ ಹೇಗೆ ಕೊಡಿಸ್ತಾನೆ? ಯಾವುದು ಅವರ ಜೀವನದಲ್ಲಿ ನಡೆದಿರುತ್ತದೆ ಅಂಥದ್ದನ್ನೇ ಕೊಡಿಸಿದ, ಆದರೆ ಇವರು ಪುಣ್ಯ ಮಾತ್ರ ಹಾಳು ಮಾಡ್ತಾನೆ ಶಾಪ ಕೊಟ್ಟಿದ್ದಕ್ಕೆ, ಅವರಿಗೇನು ಜೀವನದಲ್ಲಿ ವ್ಯತ್ಯಾಸ ಆಗಲಿಲ್ಲ. ಹೀಗೆ ಭಗವಂತ ಶಾಪವನ್ನು ಕೊಟ್ಟರು. ಕೊಟ್ಟಾದ ಮೇಲೆ ವಿಚಾರ ಮಾಡಿದರು, ಹಾಗಾದರೆ ಶಾಪ ಕೊಟ್ಟೆ, ಮುಂದನ್ನು ಸಂತತಿ ಬೆಳೆಯೋದು ಹೇಗೆ? ಅದಕ್ಕೆ ಅದಿನ್ನೂ ಕಲಿಯುಗ ಅಲ್ಲ, ಕೃತಯುಗ. ಹೀಗಾಗಿ ಅವನು ವಿಚಾರ ಮಾಡಿದ, ಸದ್ಯಕ್ಕಿನ್ನೂ ಕಲಿಯುಗ ಬಂದಿಲ್ಲ, ಆದ್ದರಿಂದ ಗಂಡಸರಷ್ಟೇ ಸನ್ಯಾಸಿಗಳಾಗ್ತಾ ಇದ್ದಾರೆ, ಅದಕ್ಕೆ ಹೆಣ್ಣು ಮಕ್ಕಳನ್ನು ಪಡೆದು ಬಿಡೋಣ, ಅವರಿಂದ ಮದುವೆಯಾದರೆ ಅಳಿಯಂದರ ಸಂತಾನ ಇರುತ್ತೆ, ಅದಾದರೂ ಬೆಳೆಯುತ್ತೆ ಅಂತ ಆಲೋಚನೆ ಮಾಡಿ 60 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. 60 ಜನ ಹೆಣ್ಣು ಮಕ್ಕಳು. ಈಗ ಅವರು ಸನ್ಯಾಸಿನಿ ಅಂತ ಸ್ತ್ರೀಲಿಂಗ ಆಗ್ತಾರೆ, ಅದೆಲ್ಲ ಮೊದಲು ಪದ್ಧತಿ ಇಲ್ಲ, ಅವ್ರಿಗೆ ಯಾವ ಮಂತ್ರದಿಂದ ಇವರು ದೀಕ್ಷಾ ಕೊಡ್ತಾರೋ ಗೊತ್ತಿಲ್ಲ. ಅಂತೂ 60 ಜನ ಹೆಣ್ಣು ಮಕ್ಕಳನ್ನು ಪಡೆದ. ಸರಿ, ಸನ್ಯಾಸಿಗಳಾಗ್ತಾರೆ ಎನ್ನುವ ಟೆನ್ಷನ್ ಏನೋ ಪರಿಹಾರ ಆಯಿತು. 60 ಅಳಿಯಂದ್ರೆ ಸಿಗಬೇಕಲ್ಲ, ಎಲ್ಲಿಂದ ತೊಗೊಂಬರ್ಬೇಕು ಇವ? 60 ವರ ಹುಡುಕ್ಬೇಕಲ್ಲ. ಅದಕ್ಕೆ ವಿಚಾರ ಮಾಡಿದ, ಹಾಗೆಲ್ಲ 60ಗೆ 20 ಹುಡುಕೋದು ಬೇಡ, ಯಾರ್ಯಾರು ಬರ್ತಾರೋ ಅವ್ರಿಗೆ ಒಂದು ಇಷ್ಟಿಷ್ಟು ಕೊಟ್ಟು ಖಾಲಿ ಮಾಡಿಬಿಡೋಣ ಅಂಥೇಳಿ ದದೌಚ ದಶಧರ್ಮಾಯ ಕಾಶ್ಯಪಾಯ ತ್ರಯೋದಶ. ಹೀಗೆ ಕಾಲಸ್ಯ ನಯನೆ ಪುಷ್ಟಿಂ ದದೌಚ ಕಾಲಸ್ಯ ನಯನೆ ಯುಕ್ತಾ 27 ಮಿಂದವೇ ಭೂತ ಅಂಗಿರ ಕೃಶಾಶ್ವೇಭ್ಯ ದ್ವೇ ತಾರ್ಕ್ಷಸ್ಯ ಚಾಪರಾಹ. ಒಟ್ಟು 60 ಜನ ಮಕ್ಕಳು. ಇವ್ರನ್ನ ಖಾಲಿ ಮಾಡ್ಬೇಕು ಹೆಂಗಾರ ಮಾಡಿ. ಈಗ ಅದಕ್ಕೇನು ಮಾಡಿದ? ಯಮಧರ್ಮರಾಜ ಬಂದ. ನನಗೆ ಮದುವೆ ಆಗಬೇಕು, ನಿನ್ನ ಮಗಳನ್ನ ಕೊಡು ಅಂದರೆ, ಮಗಳಲ್ಲ, ಮದುವೆ ಮಾಡ್ಕೊಳ್ಳೋದಾದ್ರೆ ಮಕ್ಕಳನ್ನ ಕೊಡ್ತೀನಿ ಅಂದ. ಎಷ್ಟು? 10 ಜನ ಮಕ್ಕಳನ್ನು ಯಮಧರ್ಮರಾಜನಿಗೆ ಕೊಟ್ಟಿದ್ದಾನೆ. ಮೊದಲನೇ 10 ಕಾಲಿಗೆ ಆಯಿತು. ಆಮೇಲೆ ಚಂದ್ರ ಬಂದು ಕೇಳ್ದ, ನನಗೂ ಮದುವೆ ಆಗಿಲ್ಲಪ್ಪ, ಒಂದು ಕನ್ಯಾ ಇದ್ರೆ ಕೊಡು ಅಂದರೆ 27 ಕೊಡ್ತೀನಿ, ತೊಗೊಂಡು ಹೋಗು ಅಂದ್ರ. 27 ಮಿಂದವೇ 27 ಜನರನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಅವರಿಗೆ ಭೂತ ಅಂಗಿರ ಕೃಶಾಶ್ವ ಎಂಬ 3 ಜನರಿಗೆ 2, 2, 2 6 ಜನರನ್ನು ಕೊಟ್ಟ. ಉಳಿದವರನ್ನು ಕೂಡ ಮತ್ತೆ ಈ ಕಶ್ಯಪರು ಬಂದು ಕೇಳಿದರು ಮಧ್ಯದಲ್ಲಿ, ಅವರಿಗೆ 13 ಜನರನ್ನು ಕೊಟ್ಟಿದ್ದಾನೆ. ಉಳಿದ ಮಕ್ಕಳನ್ನು ಮತ್ತೆ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದ. ಅಂತೂ ಇದು ಮದುವೆ ಅನ್ನಂಗಿಲ್ರಿ, ಖಾಲಿ ಮಾಡೋದು ಅಂತ ಇದೆ. ಯಾರ್ಯಾರು ಸಿಗ್ತಾರೋ ಅವರಿಗೆಲ್ಲ ಅಂತೂ ಕೊಟ್ಟು ಮದುವೆ ಮಾಡಿದ. 60 ಜನರನ್ನು ಮದುವೆ ಮಾಡಿದಾಗ ಈ ಏನು 13 ಜನರನ್ನು ಕಶ್ಯಪ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ನಲ್ಲ, ಆ 13 ಜನರ ಮಕ್ಕಳಲ್ಲಿ ಹುಟ್ಟಿದ ಸಂತಾನವೇ ಇಡೀ ಜಗತ್ತಿನಲ್ಲಿ ಆದ ಪ್ರಜಾವೃದ್ಧಿ. ಜಗತ್ತಿನಲ್ಲಿ ಅಂದರೆ ಮನುಷ್ಯರಲ್ಲ, ಪ್ರಾಣಿಗಳು, ಮನುಷ್ಯರು, ಗಿಡಗಳು, ಹಾವುಗಳು, ಪಕ್ಷಿಗಳು, ಏನೇನು ಜೀವಾಂತಿದೆ ಆ ಎಲ್ಲ ಜೀವ ಸಂಕುಲ ಹುಟ್ಟಿದ್ದು ಯಾವುದರಿಂದ? ಕಶ್ಯಪ ಋಷಿಗಳಿಗೆ ಕೊಟ್ಟ 13 ಜನ ಮಕ್ಕಳಿಂದ. ದಿತಿ, ಅದಿತಿ, ಧನು, ಕದ್ರು, ಕೀಕಸ, ವಿನತ, ಹೀಗೆ ಅನೇಕ ಜನ ಮಕ್ಕಳನ್ನು 13 ಜನರನ್ನು ಕೊಟ್ಟು ಮದುವೆ ಮಾಡ್ತಾನೆ. ಬಹಳ ಸುಂದರವಾದಂತಹ ವಿಸ್ತಾರ ಇದೆ. ಕೆಲವು ಬಾರಿ ಈ ಎಲ್ಲ ಭಾಗವತ್ ಸಪ್ತಾಹದ ಕಥೆ ಹೇಳೋ ಮುಂದೆ ಏನು ಅನಿಸ್ತದೆ ಅಂದರೆ, ಇಷ್ಟು ಕಥೆ ಇದ್ದಿದ್ದಕ್ಕೆ ವೇದವ್ಯಾಸ ದೇವರು 18,000 ಶ್ಲೋಕ ಯಾಕೆ ಬರೆದರು ಅಂತ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಇಷ್ಟೇ ಅಲ್ವಾ,
ಇಲ್ಲೊಂದು ಕತೆ ಹೇಳ್ಕೊತ ಹೋಗ್ಬಿಡ್ತೀವಿ, ಹಾಗಾದ್ರೆ ಇಷ್ಟೇ ಇರಬಹುದು ಅಂತ. ಆದರೆ ಅದನ್ನು ನಾವು ವಿಸ್ತಾರ ನೋಡಿದಾಗ 60 ಜನ ಮಕ್ಕಳ ಹೆಸರು, 60 ಜನನ ಯಾರ್ಯಾರಿಗೆ ಕೊಟ್ಟರು ಲಿಸ್ಟು, ಒಬ್ಬೊಬ್ಬರಲ್ಲಿ ಎಷ್ಟೆಷ್ಟು ಜನ ಮಕ್ಕಳು ಹುಟ್ಟಿದ್ರು ಅವ್ರು ಯಾರ್ಯಾರು ಎಲ್ಲ ಇದೆ. ಅದನ್ನು ಹೇಳ್ತಾ ಕೂತ್ರೆ ಪ್ರೋಷ್ಠಪದಿ ಆಗುತ್ತೆ ಸಪ್ತಾಹ ಮುಗಿದು. ಆದರೆ ನಾವೆಲ್ಲ ಸಂಕ್ಷೇಪ ರುಚಿಗಳು ಆದ್ದರಿಂದ ಹೋಗ್ತಾ ಇರುತ್ತೆ. ಅಂತೂ 60 ಜನರನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಕೀಕಸ, ವಿನತ, ದಿತಿ, ಧನು, ಕದ್ರು, ಒಬ್ಬೊಬ್ಬರಲ್ಲಿ ಒಂದಿಷ್ಟಿಷ್ಟು. ವಿನತಾಳಲ್ಲಿ ಗರುಡ ದೇವರು ಹುಟ್ಟಿದ್ದಾರೆ, ಕದ್ರುವಿನಲ್ಲಿ ನಾಗಗಳು ಹುಟ್ಟಿವೆ, ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ದೇವತೆಗಳು, ಹೀಗೆ ಎಲ್ಲರಲ್ಲಿಯೂ ಕೂಡ ಸಂತಾನ ಆಗಿದೆ ಎಂಬುದಾಗಿ ತಿಳಿಸಿಕೊಟ್ಟು, ಆ ದಿತಿ ಎಂಬಂತಹ ಹೆಂಡತಿ ಏನಿದ್ದಾಳೆ ಅವಳಲ್ಲಿ ಅಸುರರು ಹುಟ್ಟಿದರು ಅಂತ ಕೇಳಿದ್ವಿ. ಆ ಅಸುರರ ತಂಗಿಯಾಗಿ ಒಬ್ಬಳು ರಚನಾ ಅಂತ ಒಬ್ಬ ಹೆಣ್ಣು ಮಗಳು. ಆ ಕನ್ಯೆಯ ವಿವಾಹ ತ್ವಷ್ಟು ಅಂತ ಒಬ್ಬ ಋಷಿ, ಆ ತ್ವಷ್ಟೃಗಳ ಜೊತೆಗೆ ರಚನಾ ಎಂಬ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿ ಒಂದು ದೊಡ್ಡ ಕೋಲಾಹಲ ನಡೆದು ಹೋಯಿತು ಅಂತ ಹೇಳಿದಾಗ, ಏನದು ಗಲಾಟೆ, ಅದನ್ನು ನಮಗೆ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ, ಇಂದ್ರಸ್ತ್ರಿಭುವನೈಶ್ವರ್ಯ ಮದೋಲ್ಲಂಘಿತ ಸತ್ಪಥಃ ಮರುದ್ಭಿ ವಸುಭಿ ರುದ್ರೈ ಆದಿತ್ಯೈರುಭವಿರ್ನೃಪ ವಿಶ್ವೇ ದೈವಶ್ಚ ಸಾಧ್ಯೈಶ್ಚ ನಾಸತ್ಯಾಭ್ಯಾಂ ಪರಿಶ್ರಿತಃ ಸಿದ್ಧಚಾರಣ ಗಂಧರ್ವೈ ಮುನಿಭಿರ್ಬ್ರಹ್ಮವಾದಿಭಿ. ಒಂದು ಬಾರಿ ಇಂದ್ರದೇವರು ತಮ್ಮ ಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಕುಳಿತುಕೊಂಡಿದ್ದಾರೆ. ಭಾರಿ ದೊಡ್ಡ ಸಭೆ ನಡೀತಾ ಇದೆ. ಅಲ್ಲಿ ಅವರ ಗುರುಗಳು ಬಂದರು. ಗುರುಗಳು ಬಂದಾಗ ಎದ್ದು ನಿಂತು ಗೌರವ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅವರಿಗೆ ಸಿಟ್ಟು ಬಂತು, ಅದೃಶ್ಯರಾಗಿ ಹೋಗ್ಬಿಟ್ರು. ಅದೃಶ್ಯರಾಗಿ ಹೋದಾಗ ಏನು ಮಾಡಬೇಕು ಅಂತ ಬೃಹಸ್ಪತ್ಯಾಚಾರ್ಯರನ್ನು ಹುಡುಕಿದ್ದಾರೆ. ಎಷ್ಟು ಹುಡುಕಿದರೂ ಕೂಡ ಅವರು ಸಿಗಲೇ ಇಲ್ಲ. ಅವರಾಗಲೇ ಅದೃಶ್ಯರಾಗಿ ಹೋಗಿಬಿಟ್ಟಿದ್ದಾರೆ. ಯಾವಾಗ ಗುರುಶಾಪ ಆಯಿತು ಅಂತ ಗೊತ್ತಾಯಿತೋ ಎಲ್ಲ ಅಸುರರು ಬಂದು ದೇವತೆಗಳನ್ನು ಸೋಲಿಸಿಬಿಟ್ಟಾಗ ಏನು ಮಾಡಬೇಕಾಗಾದ್ರೆ ಇನ್ನು ಮುಂದೆ ಅಂತ ಆಲೋಚನೆ ಮಾಡಿ ರಾಜ್ಯ ಕಳೆದುಕೊಂಡು ಬಿಟ್ಟಿದ್ದಾರೆ. ಏನು ಮಾಡಬೇಕಿನ್ನ ಅಂತ ಬ್ರಹ್ಮದೇವರನ್ನು ಬಂದು ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರೇ, ಏನು ಮಾಡಬೇಕು? ಬ್ರಹ್ಮಿಷ್ಟಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾನ್ನಾಭ್ಯನಂದತ. ಏನು ಬ್ರಹ್ಮದೇವರು ಇಂದ್ರದೇವರನ್ನು ಬೈತಾರಂತ. ನೋಡಿದರೆ ಅವರು ಋಷಿಗಳು ಓಡಿ ಹೋದವರು, ಇವರು ದೇವತೆಗಳು ನೋಡಿದರೆ. ಆದರೆ ಬ್ರಹ್ಮದೇವರು ಇಂದ್ರನನ್ನು ಬೈತಾರೆ, ಎಂಥ ತಪ್ಪು ಕೆಲಸ ಮಾಡಿಬಿಟ್ಟು, ಬ್ರಹ್ಮಿಷ್ಟಂ ಬ್ರಾಹ್ಮಣಂ ದಾಂತಂ, ವಿರಕ್ತನಾದ ಮಹಾನುಭಾವ, ಅಂತಹ ಬ್ರಾಹ್ಮಣರನ್ನು ನಿಂದನೆ ಮಾಡಿಬಿಟ್ಟಿಯಲ್ಲ. ಆದ್ದರಿಂದ ನೀವೇನು ಮಾಡಬೇಕೀಗ? ಏನು ಮಾಡಬೇಕು? ನಿಮಗೆ ಮತ್ತೆ ಶಕ್ತಿ ಬರಬೇಕು. ರಾಜ್ಯ ಬೇಕು ಅಂದರೆ ಶಕ್ತಿ ಬರಬೇಕು ಅಂದರೆ ಗುರುಬಲ ಬೇಕು. ಗುರುಬಲ ಬೇಕು ಅಂದರೆ ಗುರುಗಳ ಹತ್ರ ಹೋಗಿ ಕ್ಷಮಾ ಕೇಳೋಣ ಅಂದರೆ ಕಾಣಿಸ್ತಾನೆ ಇಲ್ಲ. ಅವ್ರು ಏನು ಮಾಡಬೇಕು? ಆಶ್ರಮದಲ್ಲಿ ಸಿಕ್ಕರೆ ಹೋಗ್ಬೋದು. ಅರ್ಥ ಆಯ್ತು? ಆಶ್ರಮ ಅಂದರೆ ಈ ಒಂದು ಗಣಪತಿ ಸಚ್ಚಿದಾನಂದ ಆಶ್ರಮ ಅಲ್ಲ. ಆಶ್ರಮ ಅಂದರೆ ಅವ್ರದ್ದು ಆಶ್ರಮ, ಬೃಹಸ್ಪತ್ಯಾಚಾರ್ಯರು. ಆಶ್ರಮಕ್ಕೆ ಹೋಗಿದ್ದಾರೆ, ಇಲ್ಲ. ಏನು ಮಾಡಬೇಕು? ಬ್ರಹ್ಮದೇವರು ಹೇಳಿದರು, ನಿಮಗೊಬ್ಬರು ಟೆಂಪರವರಿ ಗುರುಗಳನ್ನು ಮಾಡಿಕೊಡ್ತೀನಿ. ಅವರು ಭಾರಿ ತಪೋನಿಷ್ಠರು, ಮಹಾನುಭಾವರು. ಯಾರವರು ಅಂದರೆ ಈ ತ್ವಷ್ಟೃ ಎಂಬಂತಹ ಋಷಿ ಏನಿದ್ದಾನೆ, ರಚನಾ ಎಂಬ ಕನ್ಯೆಯಲ್ಲಿ ಹುಟ್ಟಿದವರು ವಿಶ್ವರೂಪಾಚಾರ್ಯರು ಅಂತ ಮಹಾನುಭಾವರಿದ್ದಾರೆ. ಆ ವಿಶ್ವರೂಪಾಚಾರ್ಯರೇನಿದ್ದಾರೆ, ಆ ವಿಶ್ವರೂಪಾಚಾರ್ಯರನ್ನು ನೀನು ಹೋಗು, ಕಾಲಿಗೆ ಬೀಳು, ಅವರನ್ನು ಗುರುಗಳಾಗಿ ಮಾಡಿಕೊ. ಅವರು ನಿನಗೆಲ್ಲ ತತ್ವೋಪದೇಶವನ್ನು ಮಾಡ್ತಾರೆ, ತಪಸ್ಸನ್ನು ಧಾರೆ ಎರೀತಾರೆ, ಯಜ್ಞವನ್ನು ಮಾಡಿಸ್ತಾರೆ. ಅದರಿಂದ ನಿನಗೆ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ದೈತ್ಯರ ಜೊತೆಗೆ ಯುದ್ಧ ಮಾಡು, ನಿನ್ನ ರಾಜ್ಯವನ್ನು ನೀನು ಪಡಿ. ಒಂದು ಮಾತು ಹೇಳ್ತೇನೆ, ನೀನು ದೇವತೆ ಅನ್ನೋ ಕಾರಣಕ್ಕೆ ಅಹಂಕಾರ ಪಟ್ಟರೆ ಈ ಕೆಲಸ ಆಗೋದಿಲ್ಲ. ನೋಡಿ, ಅಂದರೆ ಮನುಷ್ಯ ತಪ್ಪು ಮಾಡಿದಾಗ ತನಗಿಂತ ಚಿಕ್ಕವರ ಮುಂದೆ ತಲೆಬಾಗಿಸುವ ಪ್ರಸಂಗ ಬರುತ್ತೆ. ಇಂದ್ರದೇವರು ವಿಶ್ವರೂಪಾಚಾರ್ಯರಿಗಿಂತ ಯೋಗ್ಯತೆಯಲ್ಲಿ ಬಹಳ ದೊಡ್ಡವರು, ಆದರೆ ಗುರುಶಾಪ ಇದೆ. ಆದ್ದರಿಂದ ಆ ವಿಶ್ವರೂಪಾಚಾರ್ಯರ ಮುಂದೆಯೂ ತಲೆಬಗ್ಗಿಸುವ ಪ್ರಸಂಗ ಇಂದ್ರದೇವರಿಗೆ ಬಂದಿದೆ. ಮಹಾನುಭಾವರು, ದೇವತೆಗಳು. ಆದರೆ ಸರಿ ಆಯಿತು ಅಂತ ಅವರೆಲ್ಲರೂ ಸೇರಿ ವಿಶ್ವರೂಪಾಚಾರ್ಯರ ಮನೆಗೆ ಹೋದರು. ವಿಶ್ವರೂಪಾಚಾರ್ಯರು ದೇವತೆಗಳು ಬಂದಿದ್ದಾರೆ ಅಂತ ಗೊತ್ತಾದ ಕೂಡಲೇ ಪಾಪ ಬಹಳ ಆನಂದ ಆಯಿತು. ಒಳಗೆ ಕರೆದು ಅರ್ಘ್ಯಪಾದ್ಯಾದಿಗಳಿಂದೆಲ್ಲ ಪೂಜೆಯನ್ನು ಮಾಡಿದರು, ಆಸನ ಕೊಟ್ಟರು. ಅವರಿಗೇನು ಬೇಕೋ ಎಲ್ಲ ಗೌರವವನ್ನು ಸಲ್ಲಿಸಿ ಕೇಳಿದ್ರಂತೆ ವಿಶ್ವರೂಪಾಚಾರ್ಯರು, ಏನು ಬೇಕು ಸ್ವಾಮಿ, ಅದಕ್ಕೆ ಬಂದಿದ್ದೀರಿ, ತಮ್ಮಿಂದ ನನ್ನ ಸೇವೆ ಏನಾಗಬೇಕು? ಇವನು ಕೇಳಿದ, ನನಗೆ ನೀವು ಪೌರೋಹಿತ್ಯ ಮಾಡಿಸ್ಬೇಕು, ಮಾಡಿಸಿ ಯಜ್ಞ ಮಾಡಿಸಿ ನನಗೆ ಶಕ್ತಿಯನ್ನು ತುಂಬಬೇಕು, ನಾನು ಅದರಿಂದ ಯುದ್ಧವನ್ನು ಮಾಡಿ ನನ್ನ ರಾಜ್ಯವನ್ನು ಪಡೀತೇನೆ ಅಂತ ಹೇಳಿದರೆ ಹೊರಗೆ ಹೋಗ್ರಿ ಎಂದು ವಿಶ್ವರೂಪಾಚಾರ್ಯ.
ಏನು ಇಂದ್ರಾದಿ ದೇವತೆಗಳು ಬಂದಿದ್ದಾರೆ, ಸ್ವರ್ಗ ಆಗಬೇಕಂತೆ ನಾವು ಸಾಯ್ತೀವಿ, ಇಷ್ಟು ಯಜ್ಞಯಾಗಾದಿಗಳನ್ನು ಮಾಡ್ತೀವಿ, ಸ್ವರ್ಗಾಧಿಪತಿಯಾದ ಇಂದ್ರ ಬಂದಿದ್ದಾನೆ. ಇಂದ್ರ ಬಂದು ಕೇಳಿದರೆ ಹೋಗು ಅಂತಾರೆ ವಿಶ್ವರೂಪಾಚಾರ್ಯರು. ಯಾಕೆ? ವಿಗರ್ಹಿತಂ ಧರ್ಮಶೀಲೈ ಬ್ರಹ್ಮಚರ್ಯ ಉಪವ್ಯಯ. ನಮಗೆಲ್ಲ ಭಾಗವತ ಬಹಳ ಸುಂದರವಾದಂತಹ ಸಂದೇಶವನ್ನು ನೀಡುತ್ತೆ. ಬ್ರಾಹ್ಮಣನಾದವನು ತನ್ನ ಪುಣ್ಯವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಅಂತ. ವಿಶ್ವರೂಪಾಚಾರ್ಯ ಅಂತಾರೆ, ನೀನು ನನಗೆ ಸಾಕಷ್ಟು ಸಂಪತ್ತನ್ನು ಕೊಡ್ತಿ, ದಕ್ಷಿಣೆಯನ್ನು ಕೊಡ್ತಿ, ನಾನು ಪೌರೋಹಿತ್ಯ ಮಾಡಿಸಿ ನನ್ನ ತಪಸ್ಸಿನಿಂದ ನಿನಗೆ ರಾಜ್ಯವನ್ನು ಕೊಡಿಸ್ತೇನೆ, ಅದಕ್ಕೆ ಸಮಾನವಾದ ಸಾಕಷ್ಟು ಸಂಪತ್ತನ್ನು ನೀನು ನನಗೆ ಕೊಡ್ಬೋದು. ಆದರೆ ಆ ಪುಣ್ಯವನ್ನು ಗಳಿಸಿದ ನನ್ನ ಆಯುಷ್ಯ ಹೋಗಿದೆ ಅಲ್ಲ, ಅದನ್ನು ಯಾರು ಕೊಡ್ತಾರೆ ನಂಗೆ ತಿರುಗಿ ಅಂತ ಕೇಳ್ತಾರೋ. ಇಷ್ಟು ವರ್ಷ ಶ್ರಮಪಟ್ಟು ನಾನು ಪುಣ್ಯವನ್ನು ಗಳಿಸಿದೆ. ನಾನು ಬರೀ ಪೌರೋಹಿತ್ಯ ಮಾಡಿಸೋದು ಅಂದರೆ ಮಂತ್ರವನ್ನು ಹೇಳಿ ಬರೋದಲ್ಲ. ಆ ಋಷಿ ಯಾರು ಪುರೋಹಿತ ಇರ್ತಾನೆ ಅವನ ಪುಣ್ಯ ಪ್ರಭಾವದಿಂದ ಇವನಿಗಾಗಬೇಕು. ಇವನಿಗೆ ಸ್ವಯಂ ಆಗೋಷ್ಟು ಪುಣ್ಯ ಇದ್ದಿದ್ರೆ ಇವನು ರಾಜ್ಯನೇ ಕಳ್ಕೋತಿರ್ಲಿಲ್ಲ. ಹಾಗಾದರೆ ನಾವ್ಯಾಕೆ ಆಚಾರ ಕಾಲಿಗೆ ಬೀಳ್ತೀವಿ? ಆಚಾರಿಗಿರೋ ಶಕ್ತಿ ನಮಗಿಲ್ಲ ಅಂತಾನೆ ಅವ್ರ ಹತ್ರ ಹೋಗಿದ್ದೇವೆ. ಹಾಗಾದರೆ ಅವರು ಅವರ ಪವರ್ ಬಳಸಿ ನಮಗೆ ಕೊಡಬೇಕು. ಏನು ಕೊಡ್ತಾರೋ ಅದನ್ನು. ನಮಗೆ ಎಲ್ಲ ನಿನಗೆ ಕೊಟ್ಟರೆ ನನಗೇನು ಉಳಿತು ಪುಣ್ಯ? ಹಾಗಾಗಿ ನಾನು ಮಾಡಿಸೋದಿಲ್ಲ. ಕಥಂನು ಮದ್ವಿದೋ ನಾಥ ಲೋಕೇಶೈ ಅಭಿಯಾಚಿತ ಪ್ರಖ್ಯಾಸ್ಯತಿ ಶಿಷ್ಯ ಸಯೇವ ಸ್ವಾರ್ಥ ಉಚ್ಯತೆ. ಏನಿದು ಇಂತಹ ಸ್ವಾರ್ಥ? ನೋಡಿ, ನಮಗೆ ಸ್ವಾರ್ಥ ಅನ್ನುವ ಶಬ್ದ ಕೇವಲ ಹಣದಲ್ಲಿ, ಮನೆಯಲ್ಲಿ, ದುಡ್ಡಿನಲ್ಲಿ ಮಾತ್ರ ನಾವು ಈ ಶಬ್ದವನ್ನು ಕೇಳಿದ್ದೇವೆ. ಆದರೆ ಹೊಸ ಶಬ್ದ ವಿಶ್ವರೂಪಾಚಾರ್ಯರು ಬಳಸ್ತಾ ಇರೋದು ಪುಣ್ಯದ ವಿಷಯದಲ್ಲಿ ಬಳಸ್ತಾರೆ. ಎಂಥ ಸ್ವಾರ್ಥ ಇಂದ್ರನಿಂದು? ನಿನಗೆ ರಾಜ್ಯ ಕೊಡಿಸಿದರೆ ನನ್ನ ಪುಣ್ಯ ಖರ್ಚಾಗತ್ತಲ್ಲ, ಅದನ್ನು ಯಾರು ತಂದು ಕೊಡ್ತಾರೆ ನನಗೆ ನಾಳೆ? ಹಾಗಾಗಿ ನಾನು ಮಾಡಿಸೋದಿಲ್ಲ, ಹೋಗು ಅಂತ. ಅಕಿಂಚನಾನಾಂ ಹಿದನಂ ಶಿಲೋಂಚನಂ ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯ ಕಥಂ ವಿಗರ್ಹ್ಯಂತು ಕರೋಮ್ಯಧೀಶ್ವರಾ ಪೌರೋದಸಂ ಹೃಷ್ಯತಿ ಏನ ದುರ್ಮತಿ. ನಾನು ಮಾಡಿಸೋದಿಲ್ಲ ನಿನಗೆ ಅಂದರು. ಇವನು ಹೋಗೋ ಮುಂದೆ ಸುಮ್ಮ ಹೋಗಲಿಲ್ಲ. ಏನೋ ಬ್ರಹ್ಮದೇವರು ಹೇಳಿದ್ರು ಅಂತ ಬೈದ್ರು. ಇಂಥ ಪರಿ ಬೈದ್ರಲ್ರಿ, ಸ್ವಲ್ಪ ಬೈತಾರೆ ಅಂದ್ಕೊಂಡ್ರೆ ಮನೆಯಿಂದ ಹೊರಗೆ ಹೋಗೋ ಅನ್ನೋಷ್ಟು ಬೈತಾರಲ್ಲ ಇವರು. ಸರಿ ಬೇಡ ಬಿಡ್ರಿ ಹೋಗೋಣ, ಏನದ ಮತ್ತೆ ಇನ್ನೊಬ್ಬ ಆಚಾರ ಹಿಡಿಯೋಣ ಅಂತ ಹೊಂಟ್ರೆ ವಿಶ್ವರೂಪಾಚಾರ ಒಳಗೆ ಬರ್ರಿ ಅಂದ್ರು. ಏನು ಅಂತ ಕೇಳಿದ್ರು. ಏನೋ ಗುನು ಅನ್ಕೋತ ಹೋದಿಲ್ಲ. ಏನು ಅಂದರು. ಇಲ್ಲ, ಬ್ರಹ್ಮದೇವರು ಹೇಳಿದ್ರು ಅಂತ ಬಂದ್ವಿ, ಆಗಲ್ಲ ಅಂತ ಹೊರಟ್ವಿ. ಬ್ರಹ್ಮದೇವರು ಹೇಳಿದಾರ, ಒಳಗೆ ಬಾ ಹಂಗಾದ್ರೆ ಅಂದ್ರೆ. ಯಾಕೆ? ಇಡೀ ಜಗತ್ತಿಗೆ ಸ್ವಾಮಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರು ನನ್ನ ಹೆಸರು ಹೇಳಿ ಕಳಿಸಿದ್ದಾರೆ ಅಂದರೆ ಹಾಗಾದರೆ ನಾನು ಮಾಡಿದ ತಪಸ್ಸು ಅವರಿಗೆ ಸಂತೋಷ ಆಗಿದೆ ಅಂತ ಅರ್ಥ. ಒಳಗೆ ಬನ್ನಿ, ಪ್ರಾಣೈರಪಿ ಧನೈರಪಿ. ಇವತ್ತು ಪ್ರತಿಜ್ಞೆ ಮಾಡ್ತೇನೆ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಿನಗೆ ರಾಜ್ಯ ಕೊಡಿಸುವವರೆಗೂ ನನ್ನ ಜವಾಬ್ದಾರಿ, ಕೂತ್ಕೋ ಇಲ್ಲಿ ಅಂದರು. ಅದು ಹೇಳಿದ ಕಥಿ ಕರೆಣೆ ಆಯ್ತು, ಪ್ರಾಣನೇ ಹೋಯ್ತು ವಿಶ್ವರೂಪಾಚಾರ್ಯ. ಹಾಗಾಗಿ ಪ್ರಾಣೈರ್ ಅರ್ಥೈಶ್ಚ ಸಾಧಯೇ, ಏನು ಬೇಕಾದಾಗಿ ನಿನಗೆ ರಾಜ್ಯವನ್ನು ಮತ್ತೆ ಕೊಡಿಸ್ತೇನೆ ನಾನು ಅಂತ ಹೇಳಿ ವಿಶ್ವರೂಪಾಚಾರ್ಯರು ಪೌರೋಹಿತ್ಯಂ ತತಶ್ಚಕ್ರೇ ಪರಮೇಣ ಸಮಾಧಿನ ಸುರದ್ವಿಷಾಂ ಶ್ರಿಯಂ ಗುಪ್ತಾಂ ಐಶಾನಸ್ಯಾಪಿ ವಿದ್ಯೆಯ ಆಚ್ಛಿದ್ಯ ಆದಾನ್ ಮಹೇಂದ್ರಾಯ ವೈಷ್ಣವ್ಯ ವಿದ್ಯೆಯ ಪ್ರಭು. ತಮ್ಮ ಅನೇಕ ವಿದ್ಯೆಗಳು, ಏನೇನು ವಿದ್ಯೆಗಳು ವಿಶ್ವರೂಪಾಚಾರ್ಯರಿಗೆ ಬರ್ತಿತ್ತೋ ಎಲ್ಲ ಪೌರೋಹಿತ್ಯದ ವಿದ್ಯೆಗಳನ್ನು ಪ್ರಯೋಗ ಮಾಡಿದ್ದಾರಂತೆ. ಪ್ರಯೋಗವನ್ನು ಮಾಡಿ ಅವನಿಗೆ ಯಜ್ಞವನ್ನು ಮಾಡಿಸಿದ್ದಾರೆ. ಯಜ್ಞ ಎಲ್ಲ ಪೂರ್ಣ ಮುಗಿದ ಮೇಲೆ ನೋಡಪ್ಪ, ಈ ಎಲ್ಲ ಯಜ್ಞ ಯಾಗ ಈ ಎಲ್ಲ ಕರ್ಮಗಳು ಕೂಡ ಸೆಕೆಂಡರಿ. ಮೊದಲು ನಾವು ಮಾಡಬೇಕಾದದ್ದು ದೇವರ ಅನುಗ್ರಹದ ಪ್ರಾರ್ಥನೆಯನ್ನು ಮಾಡಬೇಕು. ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಿದ ಅಂದರೆ ಆವಾಗ ಈ ಎಲ್ಲ ಯಜ್ಞ ಯಾಗ ಕ್ರಿಯೆಗಳು ಕೆಲಸ ಮಾಡ್ತಾವೆ. ದೇವರ ಅನುಗ್ರಹ ಇಲ್ಲ ಅಂದರೆ ಇದ್ಯಾವುದಕ್ಕೆ ಬೆಲೆ ಇಲ್ಲ. ಹಾಗಾದರೆ ನಾವೇನು ತಿಳ್ಕೊಂಡಿರ್ತೇವೆ, ಬರೀ ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಮಾತ್ರ ದೇವರು ಬೇಕು. ಗೃಹ ಪ್ರವೇಶ, ಮುಂಜುವೆ, ಮದುವೆ ಇದಕ್ಕೆಲ್ಲ ಗೃಹ ಪ್ರವೇಶಕ್ಕೂ ದೇವರಿಗೆ ಏನು ಸಂಬಂಧ ರೀ? ನಮ್ಮ ಮನೆ ಮದುವೆಗೂ ದೇವರಿಗೂ ಏನು ಸಂಬಂಧ ಅಂತ ತಿಳ್ಕೊಂಡಿರ್ತೀವಿ ನಾವು. ಆದರೆ ಎಲ್ಲ ಪ್ರಸಂಗಗಳಲ್ಲಿಯೂ ದೇವರ ಅನುಗ್ರಹ ನಮಗೆ ಮುಖ್ಯ ಅನ್ನುವುದನ್ನು ತಿಳಿಸುವುದಕ್ಕೆ ನಾರಾಯಣ ಕವಚ, ನಾರಾಯಣ ವರ್ಮ ಎಂಬಂತಹ ದೊಡ್ಡ ಮಂತ್ರವನ್ನು ಆ ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಯಯಾಗುಪ್ತ ಸಹಸ್ರಾಕ್ಷ ಸವಾಹಾನ್ ರಿಪು ಸೈನಿಕಾನ್ ಕ್ರೀಡನ್ನಿವ ವಿನಿರ್ಜಿತ್ಯ ತ್ರೈಲೋಕ್ಯಾಂ ಬುಭುಜೇ ಶ್ರಿಯಂ ಭಗವಂತನ್ ಮಮಾಖ್ಯಾಹಿ ವರ್ಮ ನಾರಾಯಣಾತ್ಮಕಂ ಯಥಾ ತಥಾಯಿನ ಶತ್ರೂನ್ ಏನ ಗುಪ್ತೋ ಜಯನ್ಮೃಧೇ. ಪರೀಕ್ಷಿತ್ ರಾಜರು ಕೇಳ್ತಾರೆ, ಏನದು ನಾರಾಯಣ ಕವಚ? ಏನನ್ನ ಉಪದೇಶ ಮಾಡಿದರು? ಯಾಂ ಪ್ರಾವಿಶ್ಯ ಅಸುರಾನ್ ಶಶ್ವತ್ ಕಕ್ಷ್ಯಾಂ ನಾರಾಯಣಾತ್ಮಿಕಾಂ ಅಜೈಷೀತ್ ವೃಷಭಸ್ತಾತ ಸಿಂಹ ಕ್ಷುದ್ರ ಮೃಗಾಮಿವ. ಯಾವ ನಾರಾಯಣ ವರ್ಮದ ಸಿದ್ಧಿಯನ್ನು ಪಡೆದದ್ದಕ್ಕಾಗಿ ಇಂದ್ರದೇವರು ಎಲ್ಲ ದುಷ್ಟ ರಾಕ್ಷಸರನ್ನು ಗೆದ್ದರೋ ಆ ನಾರಾಯಣ ವರ್ಮವನ್ನು ನಮಗೂ ಉಪದೇಶ ಮಾಡಿ ಎಂಬುದಾಗಿ ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡಿದಾಗ
ಅದಕ್ಕೆಲ್ಲ ಮಾಡಬೇಕಾದ ಪ್ರಕ್ರಿಯೆಗಳನ್ನು ಅಂಗನ್ಯಾಸ ಕರನ್ಯಾಸ ಈ ನಾರಾಯಣ ವರ್ಮ ಬರೀ ಒಂದು ಸ್ತೋತ್ರ ಅಂತ ತಿಳಿಯಬಾರದು. ಇದನ್ನು ಒಂದು ಬಾರಿ ಪಾರಾಯಣ ಮಾಡಿದರೆ, ಒಂದು ಗಾಯತ್ರಿ ಮಂತ್ರವನ್ನು ಹೇಳಿದರೆ ಅದು ಹೆಂಗೆ ಒಂದು ಜಪವೋ ಹಾಗೆ ಇಡೀ ನಾರಾಯಣ ವರ್ಮದ ಪಾರಾಯಣವನ್ನು ಒಂದು ಬಾರಿ ಮಾಡಿದರೆ ಅದೊಂದು ಜಪ. ಹಾಗಾಗಿ ಯಾವಾಗಲೂ ಸಾಮಾನ್ಯ ಜಪಕ್ಕೆ ಅಂಗನ್ಯಾಸ ಕರನ್ಯಾಸಗಳು ಇರುತ್ತೆ, ಇದೊಂದು ಜಪ ಇದು. ಹಾಗಾಗಿ ಅದ್ಭುತವಾದಂತಹ ನಾರಾಯಣ ವರ್ಮದ ಉಪದೇಶವನ್ನು ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ ಮಾಡಿದ ಉಪದೇಶವನ್ನು ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯರು ಮಾಡ್ತಾ ಇದ್ದಾರೆ. ಆ ಭಗವಂತನ ಸ್ತೋತ್ರವನ್ನು ಮಾಡಿ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿ ಧ್ಯಾನ ಶ್ಲೋಕವನ್ನು ಹೇಳಿಕೊಂಡು ಭಗವಂತನ ಧ್ಯಾನವನ್ನು ಮಾಡಬೇಕಂತೆ. ಓಂ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪದಗೇಂದ್ರ ಪೃಷ್ಠೆ ದರಾರಿ ಚರ್ಮ ಅಸಿ ಗದ ಇಷು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾವಟು ವಾ ಮನೋವ್ಯಾತ್ ತ್ರಿವಿಕ್ರಮಃಖೇವತು ವಿಶ್ವರೂಪಃ ದುರ್ಗೇಶ್ವಟವ್ಯಾಜಿ ಮುಖಾದಿಶು ಪ್ರಭು ಪಾಯಾನ್ ನೃಸಿಂಹೋ ಸುರಯೂಥಪಾರಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುರ್ನ್ಯಪತಂಶ್ಚ ಗರ್ಭಾಃ. ಅನೇಕ ಭಗವಂತ ಯಾವ ಯಾವ ಪ್ರಸಂಗದಲ್ಲಿ ನಮ್ಮನ್ನು ರಕ್ಷಣೆ ಮಾಡಬೇಕು. ಸಾಮಾನ್ಯ ರಕ್ಷಣೆ ಅನ್ನುವ ಶಬ್ದ ಬಂದಾಗ ನಮಗೇನು ಅನ್ನಿಸ್ತದೆ? ರಕ್ಷಣೆ ಯಾವಾಗ? ಕಷ್ಟ ಬಂದಾಗ ರಕ್ಷಣೆ ಅಂತ ಅನ್ನಿಸ್ತದೆ. ಕಷ್ಟ ನಾವು ಬಿದ್ದಾಗ ನಮಗೆ ಕಷ್ಟ ಬಂತು ಅಂತ ತಿಳಿಯೋದಲ್ಲ. ದೇವರ ಅನುಗ್ರಹ ಇಲ್ಲದಿದ್ದರೆ ಕ್ಷಣ ಕ್ಷಣಕ್ಕೆ ನಮ್ಮ ಜೀವನ ಕಷ್ಟವೇ. ಹಾಗಾದರೆ ನಮಗೆ ಇಷ್ಟು ಚೆನ್ನಾಗಿ ನಾವಿದ್ದೇವೆ ಅಂದರೆ ಚೆನ್ನಾಗಿದ್ದದ್ದಕ್ಕಿದ್ದೇವೆ ಅಂತ ತಿಳ್ಕೋಬಾರದು. ನಮಗೆ ದೇವರು ಕಷ್ಟದಿಂದ ಪರಿಹಾರ ಮಾಡಿದ್ದಕ್ಕೆ ಈ ಕ್ಷಣದಲ್ಲಿ ನಾವು ಚೆನ್ನಾಗಿದ್ದೇವಷ್ಟೇ. ನಾವು ನೀರಿನಲ್ಲಿ ಮುಳುಗಿದ್ವಿ, ಯಾವಾಗ ಕಷ್ಟ? ಯಾವ ಬಾವಿಯಲ್ಲಿ ಮೊಸಳೆ ಇರುತ್ತೆ ಆವಾಗ ನಮಗೆ ಕಷ್ಟ. ಯಾವಾಗ ನಮಗೆ ಈಜು ಬರೋದಿಲ್ಲ ಆವಾಗ ನಮಗೆ ಕಷ್ಟ ಅಲ್ಲ. ಯಾವಾಗ ದೇವರು ರಕ್ಷಣೆ ಮಾಡೋದಿಲ್ಲ ಆವಾಗ ನಮಗೆ ಕಷ್ಟ. ಯಾವಾಗ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ನಾವು ಆ ಕಷ್ಟಗಳಿಂದ ಪರಿಹಾರವನ್ನು ಹೊಂದಿದ್ದೇವೆ ಅಂತ ಅರ್ಥ. ಎಲ್ಲಿಯೋ ಬರ್ತಾ ಇದ್ವಿ, ಒಂದು ಸಿಗ್ನಲ್ ಜಂಪ್ ಮಾಡಿದ್ವಿ, ಮನೆಗೆ ಬಂದು ಟಿ ವಿ ಹಚ್ಚಿದರೆ ನ್ಯೂಸಲ್ಲಿ ಕರೆಕ್ಟಾಗಿ 8 ಗಂಟೆ 8 ನಿಮಿಷಕ್ಕೆ ಇಂಥ ಸಿಗ್ನಲ್ನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂತ ತೋರಿಸ್ತಾರೆ. ಅಯ್ಯೋ 8 ಗಂಟೆ 7 ನಿಮಿಷಕ್ಕೆ ನಾನು ಅದೇ ಸಿಗ್ನಲ್ ದಾಟಿದ್ದೀರಿ, ಅಬ್ಬಾ ಬಚಾವಾದೆ. ಅಲ್ಲ, ನಾನು ಬದುಕಬೇಕು ಅಂತ ದೇವರ ಸಂಕಲ್ಪ ಇತ್ತು, ಬದುಕಿಸಿದ. ಹಿಂದಿನವನ ಪ್ರಾರಬ್ಧ ಕರ್ಮ ಇತ್ತು, ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಹಾಗಾಗಿ ಯಾವುದು ಆಕ್ಸಿಡೆಂಟ್ ಅನ್ನೋ ಶಬ್ದ ಶಾಸ್ತ್ರದಲ್ಲಿ ಇಲ್ಲೇ ಇಲ್ಲ. ಯಾವುದು ದೇವರ ಸಂಕಲ್ಪದಲ್ಲಿ ಅಕಸ್ಮಾತ್ ಆಯಿತೋ ಇಲ್ಲೇ ಇಲ್ಲ. ಏನಾಗಿದೆ ಎಲ್ಲವೂ ದೇವರ ಸಂಕಲ್ಪದಂತೆಯೇ ನಡೆಯುತ್ತದೆ. ಹೀಗಾಗಿ ದೇವರು ನಮ್ಮನ್ನು ಅಷ್ಟೆಲ್ಲ ಕಷ್ಟಗಳಿಂದ ಪರಿಹಾರವನ್ನು ಮಾಡಬೇಕು ಅಂತ ಬಹಳ ಸುಂದರವಾದಂತಹ ನಾರಾಯಣ ವರ್ಮದ ಉಪದೇಶವನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಮಾಡಿ, ಈ ನಾರಾಯಣ ವರ್ಮದ ಫಲಶ್ರುತಿ ಏನು, ಇದರ ಪಾರಾಯಣವನ್ನು ಪ್ರತಿನಿತ್ಯದಲ್ಲಿ ಮಾಡುವುದರಿಂದ ಏನಾಗತ್ತೆ ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಯಾರು ನಾರಾಯಣ ವರ್ಮದ ಪಾರಾಯಣವನ್ನು ಪ್ರತಿನಿತ್ಯದಲ್ಲಿ ಮಾಡುತ್ತಾರೆ ಅವರ ಕಾಲು ನಮಗೆ ತಾಗಿದರೆ ಸಾಕಂತೆ ನಮ್ಮ ಪಾಪಗಳು ಪರಿಹಾರವಾಗುತ್ತೆ. ಯಾರಾದರೂ ದೊಡ್ಡವರು ಜ್ಞಾನಿಗಳು ಎಲ್ಲೋ ಹೋಗ್ತಾ ಇರುವಾಗ ಕಾಲು ತಾಕ್ತು, ಅವ್ರನ್ನ ಕರೆದು ಎಲ್ಲೋ ಹೋದವ್ರನ್ನ ಕರೆದು ಒಂದಿಷ್ಟು ಬೈದಂತೂ ಸಮಾಧಾನ ಆಯ್ತರಪ್ಪ, ಅವಾಗಿನ ಬೈದಿದ್ದೇ ಇಲ್ಲ ಅಂತ ಅನ್ಕೋಬಾರ್ದು. ಅಕಸ್ಮಾತ್ ಕಾಲು ತಾಕಿ ಈ ಪ್ರವಚನ ಕೂತಾಗಿರ್ತದೆ ನೋಡ್ರಿ, ನೀವು ಸಾವಿರಾರು ಜನ ಕೂತಾಗ ಯಾರೋ ಒಬ್ರು ಲೇಟಾಗಿ ಬರ್ತಾರೆ. ಅವ್ರು ಇಲ್ಲಿಂದ ಅಲ್ಲಿ ತನಕ ಎಲ್ಲರಿಗೂ ಕಾಲು ತಾಕ್ಸೋದು ಹೋಗ್ತಿರ್ತಾರೆ. ನಮ್ಮ ಅನುಸಂಧಾನ ಬಹುಶಃ ಆಚಾರ್ಯ ನಾರಾಯಣ ಅವರನ್ನು ಪಾರಾಯಣ ಮಾಡ್ಬೋದು, ನಮ್ಮ ಪಾಪ ಹೋಯ್ತು ಅಂತ ಅನ್ಕೋಬೇಕು. ಪದಾವ ಸಂಸ್ಪೃಶೇತ್ ಸದ್ಯ ಸಾತ್ವ ಸಾತ್ಸ ವಿಮುಚ್ಯತೆ. ಅವರು ನೋಡೋದು ಬೇಡ, ಅವರ ಕಾಲು ನಮಗೆ ತಾಕಿದರೆ ಸಾಕಂತೆ ನಮ್ಮ ಪಾಪಗಳು ಪರಿಹಾರವಾಗತ್ತೆ. ಅವ್ರು ಹೀಗೆ ಯಾರ್ಯಾರು ಅಂತ ನೋಡುವಾಗ ನಮ್ಮನ್ನು ನೋಡ್ತಾರಲ್ಲ, ಪದಾವ ಏತದ್ಧಾರಯಮಾಣಸ್ತು ಯಂ ಪಶ್ಯತಿ ಚಕ್ಷುಷಾ ಪದಾವ ಸಂಸ್ಪೃಶೇತ್ ಸದ್ಯ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ನಮ್ಮ ಪಾಪ ಪರಿಹಾರವಾಗತ್ತೆ. ಅಂತಹ ನಾರಾಯಣ ವರ್ಮದ ಪಾರಾಯಣವನ್ನು ಮಾಡುವವರಿಗೆ ನ ಕುತಶ್ಚಿತ್ ಭಯಂ ತಸ್ಯ ವಿದ್ಯಾಂ ಧಾರಯತೋ ಭವೇತ್. ಈ ವಿದ್ಯೆಯನ್ನು ಯಾರು ನಿರಂತರ ಪಠನ ಮಾಡುತ್ತಾರೆ ಅವರಿಗೆ ಯಾರಿಂದ ಭಯ ಇರೋದಿಲ್ಲ. ರಾಜ ಕಳ್ಳರು ಯಾರಿಂದಲೂ ಕೂಡ ಭಯ ಇರೋದಿಲ್ಲ ಎಂಬುದಾಗಿ ತಿಳಿಸಿಕೊಟ್ಟು, ಹಿಂದೆ ಒಬ್ಬ ಕೌಶಿಕ ಎಂಬಂತಹ ಬ್ರಾಹ್ಮಣ ಪ್ರತಿನಿತ್ಯದಲ್ಲಿ ನಾರಾಯಣ ವರ್ಮದ ಪಾರಾಯಣವನ್ನು ಮಾಡ್ತಿರ್ತಾರೆ. ಅವನಿಗೇನು ಮದುವೆ ಇಲ್ಲ, ಮಕ್ಕಳಿಲ್ಲ, ಅಪ್ಪ ಅಮ್ಮ ಸತ್ತೋಗಿದ್ದಾರೆ, ಒಬ್ಬನೇ ಬ್ರಾಹ್ಮಣ ಮನೆಯಲ್ಲಿದ್ದ. ಪಾಪ ಯಾರೋ ಊಟಕ್ಕೆ ಹಾಕ್ತಿದ್ರು, ಊಟ ಮಾಡ್ತಿದ್ದ, ನಿರಂತರ ನಾರಾಯಣ ವರ್ಮದ ಪಾರಾಯಣವನ್ನು ಮಾಡೋದು ಅವನ ಕೆಲಸ. ಅವನಿಗೆ ನಾರಾಯಣ ವರ್ಮದ ಪಾರಾಯಣ ಮಾಡಿ 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 ಅದರ ಸಿದ್ಧಿ ಆಗಿಬಿಟ್ಟಿತ್ತು ಅವನಿಗೆ. ಅವನೊಂದು ದಿವಸ ಪಾಪ ವಯಸ್ಸಾಯಿತು, ಸತ್ತು ಹೋದ. ಅನಾಥ ಶವ, ಯಾರೂ ಇಲ್ಲ ಸಂಸ್ಕಾರ ಮಾಡಲಿಕ್ಕೆ. ಯಾರೋ ಊರಿನವರು ಜನ ಸೇರಿಕೊಂಡು ಒಂದಿಷ್ಟು ಸಂಸ್ಕಾರ ಮಾಡಿದರು, ಮುಗಿದೋಯ್ತು. ಯಾರು ಮಾಡ್ತಾರೆ ಅವನ ಕ್ರಿಯಾ, ಮುಗಿದೋಯ್ತು ಅಷ್ಟೇ. ಒಂದು ದಿವಸ ಒಬ್ಬ ವಿದ್ಯಾಧರ, ಅವನು ಚಿತ್ರರಥ ಎಂಬ ಗಂಧರ್ವ
ವಿಮಾನದಲ್ಲಿ ಹೋಗ್ತಾ ಇರ್ತಾನೆ ಮೇಲೆ. ಹೋಗ್ತಾ ಇರ್ತಾನೆ, ಇದ್ದಕ್ಕಿದ್ದ ಹಾಗೆ ವಿಮಾನ ಪಲ್ಟಿಯಾಗಿ ಬಿದ್ದುಬಿಡತ್ತೆ. ವಿಮಾನ ಕ್ರಾಶ್ ಆಯಿತು ಅಂತ ಕೇಳ್ತೀವಿ, ಇದೆಲ್ಲ ನಮ್ಮ ಪೆಟ್ರೋಲ್ ವಿಮಾನ, ಅದು ದೇವಲೋಕದ ವಿಮಾನ, ಹಂಗೆಲ್ಲ ಕೆಡೋದಿರೋದಿಲ್ಲ. ಯಾಕೆ ಬಿತ್ತು ಅಂತ ಆಲೋಚನೆ ಮಾಡಿದರೆ ಆಕಾಶವಾಣಿ ಆಯಿತು, ನೀನು ಯಾವ ಜಾಗದಲ್ಲಿ ದಾಟಿಕೊಂಡು ಹೋಗ್ತಾ ಇದ್ದೀಯಲ್ಲ ಅಲ್ಲೇ ಕೆಳಗೆ ನಾರಾಯಣ ವರ್ಮದ ಪಾರಾಯಣ ಮಾಡಿದ ಬ್ರಾಹ್ಮಣನ ಅಸ್ಥಿ ಹಾಗೇ ಇದೆ, ಅದನ್ನು ಯಾರೂ ವಿಸರ್ಜನೆ ಮಾಡಿಲ್ಲ, ಅದನ್ನು ನೀನು ಹೋಗಿ ವಿಸರ್ಜನೆ ಮಾಡು ಸರಸ್ವತಿ ನದಿಯ ತಟದಲ್ಲಿ, ನಿನಗೆಲ್ಲ ಉದ್ಧಾರ ಆಗುತ್ತೆ ಅಂತ ಆಕಾಶವಾಣಿ ಆಗತ್ತೆ. ಅಂದರೆ ನಾರಾಯಣ ವರ್ಮದ ಪಾರಾಯಣವನ್ನು ಮಾಡಿದವರ ಜವಾಬ್ದಾರಿಯನ್ನು ದೇವರೇ ತೆಗೆದುಕೊಳ್ತಾನೆ ಅನ್ನುವುದಕ್ಕೆ ಈ ಕಥೆ ಉದಾಹರಣೆ. ಏತಾಂ ವಿದ್ಯಾಮಧಿಗತೋ ವಿಶ್ವರೂಪಾಚ್ಛತಕ್ರತು ತ್ರೈಲೋಕ್ಯ ಲಕ್ಷ್ಮೀಂ ಬುಭುಜೆ ವಿನಿರ್ಜಿತ್ಯ ಮೃಧೇ ಸುರಾಂ. ಯಾರು ಈ ನಾರಾಯಣ ವರ್ಮದ ಪಾರಾಯಣವನ್ನು ಇಂದ್ರದೇವರು ಮಾಡಿದ್ದಕ್ಕೆ ತ್ರೈಲೋಕ್ಯ ಲಕ್ಷ್ಮೀಂ ಬುಭುಜೆ, ಮತ್ತೆ ತಾವು ಇಂದ್ರ ಪದವಿಯನ್ನು ಹೊಂದಿದರೋ ಅಂತಹ ನಾರಾಯಣ ವರ್ಮವನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಉಪದೇಶ ಮಾಡಿದರು. ಎಲ್ಲ ಉಪದೇಶ ಆಯಿತು. ವಿಶ್ವರೂಪಾಚಾರ್ಯಂದರು ಉಪದೇಶ ಮುಗೀತು, ಇನ್ನೊಂದು ಹೋಮ ಮಾಡಿಸೋದಿದೆ, ಮಾಡಿಸ್ತೀನಿ ಅಂದರು. ಸರಿ ಮಾಡಿಸ್ರಿ ಅಂದರೆ ಹೋಮ ಪ್ರಾರಂಭ ಆಯಿತು. ಆ ಹೋಮ ಹೆಂಗಿತ್ತು ಅಂದರೆ, ಈ ಚಾರ್ಜ್ ಮಾಡಿದ ಮೈಕ್ ಇರ್ತಾವ್ರಿ, ಅವು ಹೆಂಗೆ ಆಗ್ತಿರ್ತಾವೆ ಅಂದರೆ ಕೊನೆಗೆ ಬ್ಯಾಟ್ರಿ ಖಾಲಿ ಆಯಿತು ಅಂದರೆ ಒಂದು ಶಬ್ದ ಕೇಳಿಸ್ತದೆ, ಆಮೇಲೆ ಮೈಕ್ ಆಫ್ ಆಗ್ತದೆ. ಹಾಗೆ ವಿಶ್ವರೂಪಾಚಾರ ಮಂತ್ರ ಹೆಂಗೆ ಹೇಳ್ತಿದ್ರು ಅಂದರೆ, ಒಂದು ಮಂತ್ರವನ್ನು ಗಟ್ಟಿಯಾಗಿ ಹೇಳೋದು, ಇನ್ನೊಂದು ಮಂತ್ರವನ್ನು ಉಪಾಂಶು ಅಂದರೆ ಮನಸ್ಸಿನಲ್ಲೇ ಹೇಳಿಕೊಂಡು ಆಹುತಿಯನ್ನು ಹಾಕೋದು. ಇದೇನು ವಿಚಿತ್ರ, ಮೈಕ್ ಆಗ್ತಿರ್ತಾವಿಲ್ರಿ ಹಿಂಗೆ ಹೋಗೋದು ಬರೋದು ಹಂಗೆ ಆಗ್ಲಿಕ್ಕೆ ಶುರು ಆಯಿತು. ಈ ಇಂದ್ರದೇವರಂದ್ರು ಇದ್ಯಾಕೆ ಒಂದು ಮಂತ್ರ ಜೋರು ಹೇಳ್ತಾರೆ, ಒಂದು ಮಂತ್ರ ಏನು ಬರೋದಿಲ್ಲ ಅಂತೇನಿಲ್ಲ, ನಮ್ಮಂಗಲ್ಲ ಪಾಪ ಅವರು ದೊಡ್ಡ ಜ್ಞಾನಿಗಳು, ಯಾಕೆ ಈಗ ಆಗ್ತಾ ಇದೆ ಅಂತ ಆಲೋಚನೆ ಮಾಡಿದರೆ ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ಒಂದು ಆಹುತಿಯನ್ನು ದೇವತೆಗಳಿಗೆ, ಇನ್ನೊಂದು ಆಹುತಿಯನ್ನು ಅಸುರರಿಗೆ ಕೊಡ್ತಾ ಇದ್ರು ವಿಶ್ವರೂಪಾಚಾರ್ಯ. ಯಾಕೆ ಹಂಗೆ ಮಾಡ್ತಿದ್ರು ಅಂದರೆ, ಈ ವಿಶ್ವರೂಪಾಚಾರ್ಯರ ತಾಯಿ ರಚನಾ ಇವಳು ದೈತ್ಯರ ಮನೆಯವಳು, ಹೀಗಾಗಿ ತನ್ನ ತವರು ಮನೆಯ ಸೋದರ ಮಾವಂದರು ಎಲ್ಲ ಇರ್ತಾರಲ್ಲ, ಅವ್ರ ಮೇಲೆ ಸ್ವಲ್ಪ ಪ್ರೀತಿ ಇತ್ತೀವನಿ, ಅವರಿಗೂ ಸ್ವಲ್ಪ ಶಕ್ತಿ ಬರಲಿ ಅಂತ ಅವ್ರಿಗೊಂದು ಆಹುತಿ ಇವ್ರಿಗೊಂದು ಆಹುತಿ ಕೊಡ್ತೀನಿ. ಇಂದ್ರದೇವರಂದ್ರು ಇದೇನು ಹಣೆ ಬಾರ ಅಂದರು, ನಾ ಯಾರ ಜೊತೆ ಗೆಲ್ಲಿಕ್ಕೆ ಯಜ್ಞ ಮಾಡಿಸ್ಲಿಕ್ಕತ್ತೀನಿ, ಅವರಿಗೆ ಮತ್ತೆ ಶಕ್ತಿ ಬಂದರೆ ಗತಿ ಏನು, ನಾನು ಹೆಂಗೆ ಗೆಲ್ಲೋದು? ಹಾಗಾಗಿ ನಾನು ಪೌರೋಹಿತ್ಯಕ್ಕೆ ಕಲಿಸಿದಾಗ ಇವರು ನನ್ನ ಪರವಾಗಿ ಹೋಮ ಮಾಡೋದನ್ನು ಬಿಟ್ಟು ಅಸುರರಿಗಾಗಿ ಆಹುತಿಯನ್ನು ಕೊಡ್ತಾ ಇದ್ದಾರೆ, ಹಾಗಾದರೆ ಅವರನ್ನು ಉಳಿಸೋದೇ ಬೇಡ ಅಂತ ತನ್ನ ಆಯುಧವನ್ನು ತೆಗೆದುಕೊಂಡು ಆ ವಿಶ್ವರೂಪಾಚಾರ್ಯರ ತಲೆಯನ್ನು ಕತ್ತರಿಸಿ ಬಿಡ್ತಾರೆ. ಅವರ ತಲೆಯನ್ನು ಕತ್ತರಿಸಿದರೆ ಅವರ ಶಿರಚ್ಛೇದನ ಆಗಿ ಹೋಯಿತು. ತಲೆಯನ್ನು ಕತ್ತರಿಸಿದರು. ತಲೆ ಕತ್ತರಿಸಿದರೆ ಅವರಿಗೆ 3 ತಲೆಗಳಿತ್ತು, ಒಂದಲ್ಲ 3 ತಲೆಗಳಿತ್ತು ಅವರಿಗೆ. 3 ತಲೆಗಳು ಸೋಮಪೀಠ, ಸುರಾಪೀಠ, ಅನ್ನಾದ ಅಂತ 3 ತಲೆಗಳು ವಿಶ್ವರೂಪಾಚಾರ್ಯ. ಸೋಮರಸವನ್ನು ಪಾನ ಮಾಡಲಿಕ್ಕೆ ಒಂದು, ಸುರಾಪಾನವನ್ನು ಮಾಡಲಿಕ್ಕೆ ಒಂದು, ಅನ್ನವನ್ನು ತಿನ್ನೋದಕ್ಕೆ ಒಂದು. ಸೋಮಪೀಠ, ಸುರಾಪೀಠ, ಅನ್ನಾದ. ಸುರಾಪಾನ ಅಂದರೆ ಮತ್ತೆ ನಾವು ಕುಡಿಯೋ ಸೆರೆ ಅಲ್ರಿ, ನಾವು ಅಂದರೆ ಕುಡಿತಿರ್ತಾರತ್ತಲ್ಲ, ಮನುಷ್ಯರು ಕುಡಿಯೋ ಸೆರೆ ಅಲ್ಲ ಅದು. ಈಗೆಲ್ಲ ಬೈತಾರಲ್ಲ ಈ ರಾಮಾಯಣ ಸುಳ್ಳು, ಯಾಕೆ ಅಂದರೆ ರಾಮ ಸೀತಾ ಕುತ್ಕೊಂಡು ಸೆರೆ ಕುಡಿತಿದ್ರು, ಆದ್ದರಿಂದ ರಾಮ ಸೀತಾಗೆ ಸೆರೆ ಕುಡಿಸ್ತಿದ್ದ, ಹೀಗಾಗಿ ಇಂಥ ರಾಮಾಯಣ ಓದಬೇಡ್ರಿ ನೀವು ಅಂತ. ಇಂಥ ರಾಮಾಯಣ ಓದಬೇಡ್ರಿ ಅಂದರೆ ಅದು ಇಂಥ ಸೆರೆ ಕುಡಿದಿದ್ದಕ್ಕೆ ಹಿಂಗಾಗಿರ್ತದೆ ಅವರಿಗೆ, ಹಾಗೆಲ್ಲ ಅಲ್ಲ, ಅದು ದೇವಲೋಕದ ಸುರಾಪಾನ. ಅಂತೂ 3 ತಲೆಗಳಿತ್ತು, ತಲೆ ಕತ್ತರಿಸಿದರು. 3 ತಲೆಗಳು ಕೂಡ 3 ಪಕ್ಷಿಗಳಾಗಿ ಹಾರಿಕೊಂಡು ಹೋಗಿದೆ. ಕಲವಿಂಕ, ತಿತ್ತಿರಿ, ಕಪಿಂಜಲ ಎಂಬಂತಹ 3 ಪಕ್ಷಿಗಳಾಗಿ ಆ 3 ತಲೆಗಳು ಹಾರಿ ಹೋಗಿದೆ ಅಂತ ತಿಳಿಸಿಕೊಡ್ತಾರೆ. ಇವರು ಮನ್ಯಾಗ ಪಾಪ ಅಪ್ಪ ಕಾಯ್ಕೋತ್ ಕೂತಿದ್ರು, ಪೌರೋಹಿತ್ಯ ಮುಗಿಸ್ಕೊಂಡು ಬರ್ತಾನೆ ಮಗ ಅಂತ ತೊಷ್ಟು ಋಷಿಗಳು ಕಾಯ್ತಾ ಕೂತ್ರೆ ಯಾರೋ ಬಂದು ಹೇಳಿದರು, ಇಲ್ಲ ಇಂದ್ರದೇವರು ನಿನ್ನ ಮಗ ವಿಶ್ವರೂಪಾಚಾರ್ಯರ ತಲೆಯನ್ನು ಕತ್ತರಿಸಿದ್ದಾರೆ ಅಂತ ಹೇಳಿದರೆ ತೊಷ್ಟರಿಗೆ ಬಹಳ ಕೋಪ ಬಂತು. ಪೌರೋಹಿತ್ಯಕ್ಕೆ ಅಂತ ಕರೆಸಿ ದಕ್ಷಿಣಿ ಕೊಡದೆ ಹಾಗೆ ಕಳಿಸಿದರೆ ಸಿಟ್ಟು ಬರ್ತದೆ, ಅಂಥದ್ದು ಮಗನ ಸಾಯಿಸೇ ಬಿಟ್ಟರೆ ಗತಿ, ಶವ ಬಂತು ಮನೆಗೆ, ಭಾರೀ ಸಿಟ್ಟು ಬಂತು. ಹಾಗಾದರೆ ನಮ್ಮ ಮಗನನ್ನು ಯಾರು ಕೊಂದಿದ್ದಾರೆ ಅಂತಹ ಇಂದ್ರನನ್ನು ಕೊಲ್ಲುವಂತಹ ಮಗನನ್ನು ನಾನು ಪಡೀತೇನೆ ಅಂತ ಆ ತೊಷ್ಟರುಗಳು ಅದ್ಭುತವಾದ ಯಜ್ಞವನ್ನು ಮಾಡಿ ಅಲ್ಲಿ ವೃತ್ರಾಸುರ ಎಂಬಂತಹ ದೊಡ್ಡ ಅಸುರನನ್ನು ಅವರು ಪಡೆದಿದ್ದಾರೆ. ಆ ವೃತ್ರಾಸುರ ಭಾರಿ ಭಾರಿ ಘನಘೋರನಾದಂತಹವನು. ಇಂದ್ರಮೇವಂ ಸಮಾದಿಶ್ಯ ಭಗವಾನ್ ವಿಶ್ವಭಾವನಃ ಪಶ್ಯತಾ ಮನಿಮೇಷಾಣಾಂ ತತ್ರೈವಾಂತರ್ದದೇ ಹರಿ. ಹೀಗೆ ಅವರಿಗೆ ಆ ವೃತ್ರಾಸುರ ಹುಟ್ಟಿದ್ದಾನೆ. ವೃತ್ರಾಸುರ ಹುಟ್ಟಿದ ಅವರಿಬ್ಬರಿಗೆ ಘೋರವಾದಂತಹ ಯುದ್ಧ. ಏನು ವೃತ್ರಾಸುರ ಮತ್ತು ಇಂದ್ರದೇವರ ಯುದ್ಧ ಅಂದರೆ ಅದು 1 ದಿವಸ 2 ದಿವಸಕ್ಕೆ ಮುಗಿಯೋದಲ್ರಿ, ಇಲ್ಲೊಂದು ಯಾವುದೋ ಯುದ್ಧ ನಡೆದದಲ್ಲಿ ಈಗ. ಹಾಗೆ ಎಷ್ಟು ದಿವಸದು ನಡೀತಾನೆ ಇತ್ತು, ಅವನೂ ಸೋಲೋದಿಲ್ಲ ಇವನೂ ಸಾಯೋದಿಲ್ಲ, ಘೋರವಾದಂತಹ ಯುದ್ಧ. ಆ ವೃತ್ರಾಸುರ ಇದ್ದಕ್ಕಿದ್ದ ಹಾಗೆ ಮಾಯಾ ಯುದ್ಧವನ್ನು ಮಾಡಿಬಿಟ್ಟ. ಎಲ್ಲ ಕಡೆ
ಕತ್ತಲಾಗಿ ಹೋಯ್ತು. ಏನೋ ಕತ್ತಲಾಯ್ತಲ್ಲ ಅಂತ ಇವರು ಸುಮ್ಮನೆ ಕೂತ್ರೆ ಕತ್ತಲಲ್ಲಿ ಬಾಣಗಳ ಮಳೆ, ಜೋರಾಗಿ ಬಾಣಗಳು ಬರ್ತಾ ಇದೆ. ಎಲ್ಲಿ ತಿರುಗಿ ಬಿಡಬೇಕು ಕಾಣಿಸ್ತಾ ಇಲ್ಲ. ಆದರೆ ವೃತ್ರಾಸುರನಿಗೆ ಮಾತ್ರ ಎಲ್ಲ ಕಾಣಿಸ್ತಾ ಇದೆ. ಹೀಗೆ ಮಾಯಾಯುದ್ಧವನ್ನು ಮಾಡಿದ. ಆಗ ಮತ್ತೆ ಇಂದ್ರದೇವರು ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ದೇವರು ಬಂದು ಆ ಮಾಯೆಯನ್ನೆಲ್ಲ ನಾಶ ಮಾಡುತ್ತಾನೆ. ಮತ್ತೆ ಅವನ ಜೊತೆಗೆ ಯುದ್ಧ ಪ್ರಾರಂಭವಾಗತ್ತೆ. ಹೀಗೆ ಘೋರವಾದಂತಹ ಯುದ್ಧ, ಅನೇಕ ಬಾರಿ ಘೋರವಾದ ಯುದ್ಧ ನಡೆಯುತ್ತದೆ. ಕೊನೆಗೆ ಆ ಯಾವ ವಜ್ರಾಯುಧವನ್ನು ತೆಗೆದುಕೊಂಡು ದಧೀಚ ಋಷಿಗಳ ಅಸ್ಥಿಯಿಂದ ಮಾಡಿದಂತಹ ವಜ್ರಾಯುಧ, ಆ ವಜ್ರಾಯುಧವನ್ನು ತೆಗೆದುಕೊಂಡು ಇಂದ್ರದೇವರು, ಬಹಳ ಘೋರವಾದ ಕಥೆ ಇದೆ. ಅವನಿಗೆ ದೊಡ್ಡ ವಜ್ರಾಯುಧವನ್ನು ತೆಗೆದುಕೊಂಡು ಕೈಯನ್ನು ಕತ್ತರಿಸಿಬಿಡ್ತಾರೆ, ಬಲಗೈಯನ್ನು ಕತ್ತರಿಸ್ತಾರೆ. ಬಲಗೈಯನ್ನು ಕತ್ತರಿಸಿದರೆ ಒಂದೇ ಕೈಯಿಂದ ಯುದ್ಧ ಮಾಡ್ತಾನೆ ಮಹಾನುಭಾವ ಎಷ್ಟೋ ದಿನಗಳವರೆಗೆ. ಕೊನೆಗೆ ಅವನ ಎಡಗೈಯನ್ನು ಕತ್ತರಿಸ್ತಾರೆ. ಎಡಗೈಯನ್ನು ಕತ್ತರಿಸಿದರೆ ದೊಡ್ಡ ಬಾಯಿ ತೆಗೆದು ಇಂದ್ರದೇವರನ್ನು ನುಂಗಿ ಬಿಡ್ತಾನೆ. ಒಳಗೆ ಹೋಗ್ಬಿಡ್ತಾರೆ ಇಂದ್ರದೇವರು. ಅಯ್ಯೋ ಇಂದ್ರದೇವರು ಕೃಷ್ಣಾರ್ಪಣ, ಹೋದರು ಅಂತ ಎಲ್ಲರೂ. ಆಗ ಆ ವಜ್ರಾಯುಧದಿಂದ ವೃತ್ರಾಸುರನ ಹೊಟ್ಟೆಯನ್ನು ಒಡೆದುಕೊಂಡು ಹೊರಗೆ ಬರ್ತಾರೆ ಇಂದ್ರದೇವರು. ಮತ್ತೆ ಯುದ್ಧವಾಗತ್ತೆ. ಅನೇಕ ದಿನಗಳವರೆಗೆ ಯುದ್ಧವಾದ ಮೇಲೆ ಕೊನೆಗೆ ಅವನ ತಲೆಯನ್ನು ಛೇದನವನ್ನು ಮಾಡಿ, ಆ ವಜ್ರಾಯುಧದಿಂದ ಅವನ ತಲೆಯನ್ನು ಛೇದನ ಮಾಡ್ತಾರಂತೆ. ಛೇದನವನ್ನು ಮಾಡಿದರೆ ಎಷ್ಟು ದಿವಸ ಆಯಿತು ಅವನು ಸಾಯಲಿಕ್ಕೆ ಅಂದರೆ 1 ವರ್ಷ ಆಯಿತು ಅಂತ ಭಾಗವತ ಹೇಳುತ್ತೆ. ಸಂವತ್ಸರಂ, 1 ವರ್ಷ ಆಯ್ತಂತೆ ವೃತ್ರಾಸುರ ಸಾಯಲಿಕ್ಕೆ. ಹಾಗಾದರೆ ಭಿಕ್ತ್ವಾ ವಜ್ರೇಣ ತಕ್ಕುಕ್ಷಿಂ ನಿಷ್ಕ್ರಮ್ಯ ಬಲವಿದ್ದಿವು ಉಚ್ಚಕರ್ತ ಶಿರಶತ್ರೋ ಗಿರಿಶೃಂಗ ಮಿಮೌಜಸ ವಜ್ರಸ್ತು ತತ್ಕಂಧರಮಾಶು ವೇಗ ಕೃಂತನ್ ಸಮಂತಾತ್ ಪರಿವರ್ತಮಾನಃ ನ್ಯಪಾತಯತ್ತಾವದಹರ್ಗಣೇನ ಯೋ ಜ್ಯೋತಿಷಾಮನಯೇ ವಾರ್ತಶತ್ತೇ. 1 ವರ್ಷ ಅವನ ತಲೆ ಕತ್ತರಿಸಲಿಕ್ಕೆ ಬೇಕಾಯಿತು ಅಂತ ಭಾಗವತ ಹೇಳುತ್ತೆ. ಹಾಗಾದರೆ 1 ವರ್ಷ ಬೇಕಾದರೆ 1 ವರ್ಷ ಕತ್ತರಿಸಲಿಕ್ಕೆ ಆ ದಧೀಚ ಋಷಿಗಳ ಅಸ್ಥಿನೇ ಬೇಕಾಯ್ತಾ ಇವರಿಗೆ? ಒಂದು ಗರಗಸ ಇದ್ರೂ ಸಾಕಾಗಿತ್ತು ರೀ 1 ವರ್ಷಕ್ಕೆ. ಹಾಗಾದರೆ ಮತ್ತೆ ಆ ವಜ್ರಾಯುಧಕ್ಕೇನು ಮಹತ್ವನೇ ಬರಲಿಲ್ಲವಲ್ಲ, 1 ವರ್ಷ ಕುತ್ಕೊಂಡು ಕತ್ತರಿಸಿದರು ಅಂತ ಅರ್ಥನಾ? ಹಾಗರ್ಥ ಅಲ್ಲ. ಶ್ರೀಮದಾಚಾರ್ಯರು ಹೇಳ್ತಾರೆ, ಕತ್ತರಿಸಿದ್ದು 1 ನಿಮಿಷದಲ್ಲಿ, ಮತ್ತು 1 ವರ್ಷ ಅಂದ್ರೆ ಏನು ಅಂದರೆ ಇದರ ಮಧ್ಯದಲ್ಲಿ ಒಂದು ಕಥೆ ನಡೆದಿದೆ. ಅದನ್ನು ಬಹಳ ಸುಂದರವಾಗಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಏನಾಗಿರ್ತದೆ, ಇಬ್ಬರಿಗೆ ಘೋರವಾದ ಯುದ್ಧವಾಗತ್ತೆ. ಈಗೆಲ್ಲ ಆಗತ್ತೆ ನೋಡ್ರಿ, 2 ದೇಶದ ಮಧ್ಯದಲ್ಲಿ ಬಹಳ ಯುದ್ಧ ಆಗ್ತಾ ಇರುವಾಗ ಎಷ್ಟು ದಿವಸ ಆದರೂ ಮುಗಿದೇ ಇದ್ದರೆ ಅಕ್ಕಪಕ್ಕದ ದೇಶಗಳಿಗೆ ವಾಣಿಜ್ಯದಲ್ಲಿ ವ್ಯಾಪಾರದಲ್ಲಿ ಲಾಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅವ್ರು ಯಾರೋ ಹೋಗಿ ಮಧ್ಯಸ್ಥಿಕೆ ವಹಿಸಿ ಯುದ್ಧವನ್ನು ನಿಲ್ಲಿಸ್ತಾರೋ ಇಲ್ಲ. ಹಾಗೆ ಬ್ರಹ್ಮದೇವರು ಮಧ್ಯಸ್ಥಿಕೆಯನ್ನು ಮಾಡ್ತಾರೆ. ಬ್ರಹ್ಮದೇವರಂತಾರೆ, ನೀನು ಸಾಯ್ತಾ ಇಲ್ಲ, ಅವನು ಸಾಯ್ತಾ ಇಲ್ಲ, ನಿಮ್ಮಿಬ್ಬರ ನಡು ಪ್ರಜೆಗಳು ಸಾಯ್ಲಿಗತ್ತಾರೆ, ಬರೀ ನಿಮ್ಮಿಬ್ಬರ ಕಡೆ ಪ್ರಜೆಗಳು. ಹೀಗಾಗಿ ಒಂದು ಕೆಲಸ ಮಾಡ್ರಿ, ನಾ ಹೇಳಿಗತ್ತೀನಿ, ಯುದ್ಧ ನಿಲ್ಲಿಸ್ಬಿಡ್ರಿ ಅಂತ. ನಿಲ್ಲಿಸ್ಬಿಟ್ಟು ಬ್ರಹ್ಮದೇವರು ಬರೀ ನಿಲ್ಲಿಸೋದಲ್ಲ, ಇಬ್ಬರಲ್ಲಿ ಫ್ರೆಂಡ್ಶಿಪ್ ಮಾಡಿಸ್ಬಿಟ್ರು. ನೀವಿಬ್ಬರು ಇವತ್ತಿಂದ ನಿಮ್ಮ ಅಪ್ಪನ ಮಾತು ತೊಗೊಂಡೇನು ಮಾಡ್ತೀನಿ, ನಾ ಹೇಳಿಗತ್ತೀನಿ, ಇಂದ್ರದೇವರ ಜೊತೆ ಸ್ನೇಹಿತ ಆಗಿಬಿಡು ಅಂದು. ಸರಿ, ಪಾಪ ವೃತ್ರಾಸುರ ಒಪ್ಕೊಂಡ್ಬಿಟ್ಟ. ಎಲ್ಲ ಸಿಟ್ಟನ್ನು ಬಿಟ್ಟು ಇಬ್ಬರು ಸ್ನೇಹಿತರಾಗ್ಬಿಟ್ಟು 1 ವರ್ಷ ಆರಾಮಾಗಿ 364 ದಿವಸ ಇಬ್ಬರು ಆರಾಮಾಗಿ ದಿನ ಊಟ ಮಾಡ್ತಿದ್ರು. ಭಾರಿ ದೋಸ್ತರಾಗಿಬಿಟ್ರು. ದಿನ ಇಬ್ಬರು ಸೇರಿ ಇರೋ ಥರದ್ದು ಸ್ನೇಹಿತರು. ಒಂದು ದಿವಸ ಊಟ ಮಾಡಿ ಸಂಜೆಯ ಕಾಲದಲ್ಲಿ ಇಬ್ಬರು ವಾಕಿಂಗ್ ಮಾಡಬೇಕು ಅಂತ ಸಮುದ್ರದ ಹತ್ತಿರದಲ್ಲಿ ಇಬ್ಬರು ಕೂಡ ಅಡ್ಡಾಡ್ತಾ ಇದ್ದಾರೆ. ಅಡ್ಡಾಡ್ತಾ ಇರುವಾಗ ಅಡ್ಡಾಡುವಾಗ ವೃತ್ರಾಸುರನ ಕಾಲು ಇಂದ್ರದೇವರಿಗೆ ತಾಕಿತ್ತು. ಅಷ್ಟೇ, ಹೋಗುವಾಗ ಜಸ್ಟ್ ಹಿಂಗೇನೋ ಹತ್ತಿರ ಹೋಗುವಾಗ ತಾಕತ್ತೋ ಇಲ್ಲ, ಅಷ್ಟು ತಾಕಿತ್ತು. ಇಂದ್ರದೇವರಂದರು, ನಾನು ಸ್ವರ್ಗಲೋಕಾಧಿಪತಿ, ಇದು ಕಾಲು ಕೆದರಿ ಜಗಳ ತೆಗೆಯೋದು ಅಂತಾರೆ ನೋಡಿ, ಅದು ಅಲ್ಲಿಂದೇ ಶುರು ಆಗಿದ್ದು, ಕಾಲಿಂದ ಶುರು ಆಗಿದ್ದು ಜಗಳ ಇದು. ಇಂದ್ರದೇವರು ಅಷ್ಟಕ್ಕೆ ತೆಗೆದ್ರಿ ಜಗಳ. ನಾನು ಇಂದ್ರ ಸ್ವರ್ಗಲೋಕಾಧಿಪತಿ, ಏನೋ ಬ್ರಹ್ಮದೇವರು ಹೇಳಿದ್ರು ಹೋಗಲಿ, ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನನ್ನ ಕಾಲು ತಾಕ್ಸೋ ತನಕ ಬಂದ್ಯಾ, ನೀನು ಹೆಂಗೆ ತಾಕ್ಸಿದ್ ತಾಕಸ್ ತೋರಿಸ್ಬೇಕು ಅಷ್ಟೇ. ನಾವು ಹೆಂಗೆ ತಾಕ್ಸಿದೆ ಅಂದ್ರೆ ಏನೋ ಅಕಸ್ಮಾತ್ ಆಯಿತು, ಸಾರಿ ಅಂದ ನಾವು. ಹಾಗೆಲ್ಲ ಆಗೋದಿಲ್ಲ, ಇಷ್ಟು ಉನ್ಮತ್ತಾಗಿ, ಹಾಗಾಗಿ ಯುದ್ಧ ಮಾಡೋಣ ಬಾ ಅಂತ ಇಬ್ಬರಿಗೆ ಯುದ್ಧ ಶುರು ಆಯ್ತು. ಮತ್ತೆ ದ್ವೇಷದಿಂದ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿ, ಯುದ್ಧ ಮಾಡ್ತಾ ಆವಾಗ ಯುದ್ಧ ಮಾಡ್ತಾ ಅವನನ್ನು ಸಮುದ್ರದ ಹತ್ತಿರ ಕರ್ಕೊಂಡು ಬಂದು ಆ ವಜ್ರಾಯುಧಕ್ಕೆ ನೀರಿನ ಮೇಲಿನ ಬುರುಗನ್ನು ಹಚ್ಚುತ್ತಾರೆ. ಯಾಕೆ ಅಂದರೆ ಅವನಿಗೆ ವರ ಇರುತ್ತೆ ವೃತ್ರಾಸುರನಿಗೆ. ಇವು ಹಿರಣ್ಯಕಶಿಪು ಇನ್ನೂ ದಡ್ಡರಿ, 100 ಕೇಳಿದ್ದವ, ಒಳಗೆ ಹೊರಗೆ ಮೇಲೆ ತೆಳಗೆ ಬೆಳಗ್ಗೆ ರಾತ್ರಿ. ಅವ ಯಾವುದು ಕೇಳಿದ್ದಿಲ್ಲ, 2 ವರ ಕೇಳಿದ್ದ ಬ್ರಹ್ಮದೇವರ ಹತ್ರ. ಏನು ಅಂದರೆ, ನಾನು ಒಣ ಪದಾರ್ಥದಿಂದ ಸಾಯಬಾರದು, ಹಸಿ ಪದಾರ್ಥದಿಂದ ಸಾಯಬಾರ್ದು, 2 ಸಾಯಬಾರ್ದು ಅಂತ. ಒಣ ಪದಾರ್ಥದಿಂದ ಸಾಯಬಾರ್ದು, ಹಸಿ ಪದಾರ್ಥದಿಂದ ಸಾಯಬಾರ್ದು. ಏನು ಈ ನಮ್ಮ ಕಡೆ ಅಂತಿರ್ತಾರೆ ಚಲೋ ಕೈಲಿ ಮಾಡ್ಯಾರ ಅಂತ. ಅದು ಚಲೋ ಕೈಲಿ ಮಾಡ್ಯಾರ ಅನ್ನೋ ಶಬ್ದಕ್ಕೆ ಏನು, ಅದಕ್ಕೆ ಏನು ಮಾಡಿದ್ರು ಚಲೋ ಕೈಲಿ. ಅನ್ನ ಒಂದು ಬಿಟ್ಟು
ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗಿರ್ತೀರಿ, ನಿಮ್ಮ ಕಡೆಯವ್ರಿಗೆ ಅದು ಗೊತ್ತಿರ್ತದೋ ಇಲ್ಲೋ. ನಮ್ಮ ಕಡೆ ಏಕಾದಶಿ ಅವಲಕ್ಕಿ ಒಂದೇ ಹಾಕ್ಕೊಂಡಿರ್ತಾರೆ, ಅದಕ್ಕೆ ಎಲ್ಲ ಹೊಡೆದು ಬಿಟ್ಟಿರ್ತಾರೆ. ಅದೇನು ಚಲೋ ಕೈಲಿ ಮಾಡಿದ್ದು, ಚಲೋ ಕೈಲೆ ಚಪಾತಿ, ಚಲೋ ಕೈಲೆ ಬಕ್ರಿ, ಎಲ್ಲ ಚಲೋ ಕೈಲೆ. ಹಂಗೆ ಅವನು 2 ವರ ಕೇಳಿದ್ದ. ಏನು ಅಂದರೆ ಹಸಿ ಪದಾರ್ಥದಿಂದ ಸಾಯಬಾರ್ದು, ಒಣ ಪದಾರ್ಥದಿಂದ ಸಾಯಬಾರ್ದು. ಜಗತ್ತೊಳಗೆ ಈ 2 ಬಿಟ್ಟು ಇನ್ನೇನಿರುತ್ತೆ? ಒಂದ ಹಸಿ ಇರಬೇಕಿಲ್ಲ, ಒಣಗಿರಬೇಕು. ಹಾಗಾಗಿ ಅವನು ಸಾಯ್ತಾನೆ ಇರಲಿಲ್ಲ. ಇಂದ್ರದೇವರು ಏನು ಮಾಡಿದರು, ಆ ವಜ್ರಾಯುಧ ಒಣ ಇರ್ತದೆ ನೋಡ್ರಿ, ವೆಟ್ಟದು, ಅದಕ್ಕೆ ತಂದು ಈ ಬುರುಗು ಹಚ್ಚಿದ್ರು. ಬುರುಗು ಹಸಿಯೂ ಅಲ್ಲ, ಒಣನೂ ಅಲ್ಲ, ಎರಡೂ ಅಲ್ಲ. ಅದು ಅಂಥ ಬುರುಗನ್ನ ವಜ್ರಾಯುಧಕ್ಕೆ ಹಚ್ಚಿ ಅವನ ತಲೆಯನ್ನು ಕತ್ತರಿಸಿದಾಗ ಅವನು ಸತ್ತು ಹೋದ. ಹಾಗಾದರೆ ಅವತ್ತು ಯುದ್ಧ ನಿಂತು 2ನೇ ಬಾರಿ ಯುದ್ಧ ಪ್ರಾರಂಭವಾಗಿ ಸಂಹಾರ ಮಾಡಲಿಕ್ಕೆ 1 ವರ್ಷದ ಕಾಲ ಹಿಡಿಯಿತು ಅಂತ ಅರ್ಥವೇ ಹೊರತು, ಅವತ್ತು ಶುರು ಮಾಡಿದ್ದೆ 1 ವರ್ಷ ಕತ್ತರಿಸ್ಕೋದು ಗೊತ್ತಿದ್ದು ಇಂದ್ರದೇವರು ಅಂತ ಅರ್ಥ ಮಾಡ್ಕೋಬಾರದು. ಹೀಗೆ ಶ್ರೀಮದಾಚಾರ್ಯರು ಅದ್ಭುತವಾದ ನಿರ್ಣಯವನ್ನು ಕೊಡ್ತಾರೆ. ಹೀಗೆ ವೃತ್ರಾಸುರನ ಸಂಹಾರವನ್ನು ಇಂದ್ರದೇವರು ಮಾಡ್ತಾರೆ. ಆ ವೃತ್ರಾಸುರ ಸಾಯುವಾಗ ಅದ್ಭುತವಾದ ದೇವರ ಮಹಿಮೆಗಳನ್ನೆಲ್ಲ ಚಿಂತನೆ ಮಾಡ್ತಾ ತಾನು ಭಗವದ್ಧ್ಯಾನವನ್ನು ಮಾಡ್ತಾ ಪ್ರಾಣವನ್ನು ಬಿಡ್ತಾನೆ ಅಂತ ಶುಕಾಚಾರ್ಯರು ಹೇಳಿದಾಗ ಪರೀಕ್ಷಿತ ಕೇಳ್ತಾನೆ, ಇದೇನು ವಿಚಿತ್ರ, ವೃತ್ರಾಸುರ ಅಂದರೆ ಭಾರೀ ದೊಡ್ಡ ಅಸುರ ಅಂತ ನಾವು ತಿಳಿದಿದ್ವಿ, ಅವರ ಬಾಯಿಯಿಂದ ದೇವರ ನಾಮಸ್ಮರಣೆ ಬರಲಿಕ್ಕೆ ಹೆಂಗೆ ಸಾಧ್ಯ ಅಂತ ಪ್ರಶ್ನೆಯನ್ನು ಮಾಡಿದಾಗ, ಆಗ ಇಲ್ಲಪ್ಪ ಅವನ ಪೂರ್ವಜನ್ಮದ ಕಥೆ ಬೇರೆ ಇದೆ. ಆ ಕಥೆಯನ್ನು ಹೇಳ್ತಾರೆ. ಹಿಂದೆ ಶೂರಸೇನ ಎಂಬಂತಹ ರಾಜ್ಯ, ಅಲ್ಲಿ ಒಬ್ಬ ಚಿತ್ರಕೇತು ಅಂತ ಒಬ್ಬ ರಾಜ ಇದ್ದ. ಆ ಚಿತ್ರಕೇತುವಿಗೆ 1,000 ಜನ ಹೆಂಡತಿಯರು. ನೋಡ್ರಿ ಎಷ್ಟು ವಿಚಿತ್ರ, ಒಬ್ಬ ಹೆಂಡತಿಯಲ್ಲಿ 1000 ಮಕ್ಕಳು ಹುಟ್ಟಿದ್ದನ್ನು ಹಿಂದೆ ಕೇಳಿದ್ವಿ, ಶಬಲೇಶ್ವರು ಅಂತ. ಇಲ್ಲಿ 1000 ಜನ ಮಕ್ಕಳಿದ್ರೆ ವಿಚಿತ್ರ, ಒಬ್ಬರಲ್ಲಿ 1 ಮಕ್ಕಳಿಲ್ಲ. ಏನು ದೇವರ ಸಂಕಲ್ಪ ವಿಚಿತ್ರ ಇರುತ್ತೆ. ಹೀಗೆ ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್, 1000 ಅಲ್ಲ, ಸಾರಿ 10,000 ಜನ ಹೆಂಡಂದ್ರವನಿಗೆ. ಅರ್ಥ ಆಯ್ತಾ? 10,000 ಜನ ಪತ್ನಿಯರಿದ್ರೆ ಸಾಂತಾನಿ ಕಶ್ಚಾಪಿ ನೃಪಃ ನಲೇ ಭೇತಾಸು ಸಂತತಿಂ. ಪ್ರಾರಬ್ಧ ಕರ್ಮ ಹೇಗೆ ಕಾಡತ್ತೆ. ನಾವು ಮಕ್ಕಳಾಗಲಿ ಅಂತ ಮದುವೆ ಹೆಚ್ಚು ಮಾಡಿಕೊಂಡ್ರಾಗೋದಿಲ್ಲ, ದೇವರ ಅನುಗ್ರಹವನ್ನು ಪಡೀಬೇಕು. ಆ ಮೂಲಕ ಭಗವಂತನ ಅನುಗ್ರಹ ಆದರೆ ಆಗತ್ತೆ ಹೊರತು, ಅದಕ್ಕೆ ನಿದರ್ಶನ 10,000 ಜನ ಪತ್ನಿಯರಿದ್ದರೆ ಒಬ್ಬರಿಗೂ ಕೂಡ ಮಕ್ಕಳಾಗಿಲ್ಲ. ರೂಪ ಔದಾರ್ಯ ವಯೋ ಜನ್ಮ ವಿದ್ಯೈಶ್ವರ್ಯ ಶ್ರಿಯಾದಿಭಿ ಸಂಪನ್ನಸ್ಯ ಗುಣೈಸ್ಸರ್ವೈ ಚಿಂತ್ಯ ವಂದ್ಯಾಪತೇರಭೂತ್. ಏನು ವಿಚಿತ್ರ ನೋಡಿ, ದೇವರು ದುಃಖವನ್ನು ಹೇಗೆ ಕೊಡ್ತಾನೆ ಅಂದರೆ, ದುಃಖ ಕೊಡಬೇಕು ಅಂತ ದೇವರ ಸಂಕಲ್ಪದಲ್ಲಿ ಒಂದು ಬಾರಿ ಇದೆ ಅಂದರೆ, ನಾವು ಎಷ್ಟೇ ಗಳಿಸಿದ್ರು ಏನೇ ಮಾಡಿದ್ರು ಒಂದೇನೋ ಸಣ್ಣ ಲೂಪ್ ಹೋಲ್ ಇಟ್ಟಿರ್ತಾನೆ ದೇವರು. ಆ ಮೂಲಕ ಇದು ಯಾವುದೂ ಉಪಯೋಗಕ್ಕೆ ಬರದೇ ಇದ್ದಂಗೆ ಮಾಡ್ತಾನೆ. ಬಹಳ ವಿಚಿತ್ರ. ಅದನ್ನು ಭಾಗವತ ತಿಳಿಸಿಕೊಡುತ್ತೆ. ರೂಪದಲ್ಲಿ ಕಡಿಮೆ ಇದೆಯಾ? ಇಲ್ಲ. ಔದಾರ್ಯ ವಯೋ ಜನ್ಮ ವಿದ್ಯಾ ಐಶ್ವರ್ಯ ಶ್ರಿಯಾದಿಭಿ ಸಂಪನ್ನಸ್ಯ ಎಲ್ಲವೂ ಇದೆ. ಆದರೆ ಮಕ್ಕಳಿಲ್ಲ ಅನ್ನುವ ಒಂದು ದುಃಖ, ಇದು ಯಾವುದಕ್ಕೂ ಬೆಲೆ ಇಲ್ಲದೆ ಇದ್ದಂತೆ ಮಾಡಿದೆ. ಹೀಗೆ ದುಃಖ ಪಡ್ತಾ ಇದ್ದಾನೆ. ನತಸ್ಯ ಸಂಪದ ಸರ್ವಾಹ ಮಹಿಷ್ಯೋ ವಾಮಲೋಚನಾಹ ಸಾರ್ವಭೌಮಸ್ಯ ಭೂಶ್ಚೇಯಂ ನಾಭೂವನ್ ಪ್ರೀತಿ ಹೇತವಃ. ಏನಿದ್ದರೂ ಕೂಡ ಅವನಿಗೆ ಯಾವುದರಿಂದಲೂ ಸಂತೋಷ ಇಲ್ಲ, ತುಂಬ ದುಃಖ ಪಡ್ತಾ ಇದ್ದಾನೆ. ಆಗ ಅವನ ಆಶ್ರಮಕ್ಕೆ ಆಂಗಿರಸ ಋಷಿಗಳು ಒಂದು ಬಾರಿ ಬರ್ತಾರೆ. ಲೋಕಾನನುಚರನ್ನೇತಾನ್ ಉಪಾಗಚ್ಛದ್ಯದೃಚ್ಛಯ. ಅವನ ಆಶ್ರಮಕ್ಕೆ ಬಂದರು, ಅವರನ್ನು ಪೂಜೆ ಮಾಡಿದ, ಆತಿಥ್ಯವನ್ನು ಮಾಡಿದ, ಎಲ್ಲವನ್ನು ಮಾಡಿ ಆಂಗಿರಸರು ಕೇಳಿದರು, ಅಪಿತೇನಾಮಯಂ ಸ್ವಸ್ತಿ ಪ್ರಕೃತೀನಾಂ ತಥಾತ್ಮನಃ ಯಥಾ ಪ್ರಕೃತಿಭಿರ್ಗುಪ್ತಃ ಪುಮಾನ್ ರಾಜ ಚ ಸಪ್ತಭಿ. ಏನಪ್ಪ ನಿನಗೇನಾದರೂ ದುಃಖ ಇದೆಯಾ? ಏನು ಬೇಕೋ ಕೇಳು, ನಿನ್ನ ಮುಖದಲ್ಲಿ ಏನೋ ಒಂದು ಚಿಂತೆ ಇದ್ದಾಗಿದೆ ಅಂತ ಕೇಳಿದರೆ ಅವನು ಹೇಳಿದ, ಸ್ವಾಮಿ ದೇವರು ನನಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಭಗವನ್ ಕಂ ನ ವಿದಿತಂ ಕಿಂ ನ ವಿದಿತಂ ತಪೋಜ್ಞಾನ ಸಮಾಧಿಭಿ ಯೋಗಿನಾಂ ಧ್ವಸ್ತ ಪಾಪಾನಾಂ ಬಹಿರಂತ ಶರೀರಿಷು. ಅವರಂತಾರೆ, ಎಷ್ಟು ನಾಟಕ ಮಾಡ್ತೀರಿ, ನನಗೇನು ಚಿಂತೆ ಇದೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ವೇ? ನೀವು ದೊಡ್ಡ ಜ್ಞಾನಿಗಳು, ನನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನನಗೇನೇನು ಬೇಕು ಅಂತ ನಿಮಗೆ. ತಥಾಪಿ ಪೃಚ್ಛತೋ ಬ್ರೂಯಾಂ ಬ್ರಹ್ಮನ್ನಾತ್ಮನಿ ಚಿಂತಿತಂ ಭವತೋ ವಿದುಷಶ್ಚಾಪಿ ಚೋದಿತಸ್ತೊದನುಜ್ಞೆಯ. ಅವನು ಹೇಳ್ತಾನೆ, ಗೊತ್ತು, ನಿಮಗೆಲ್ಲ ಗೊತ್ತಿದೆ, ಆದರೆ ಬೇಡಿದ ಮೇಲೆ ವರ ಕೊಡಬೇಕು ಅನ್ನೋದು ನಿಮ್ಮ ಸಂಕಲ್ಪ. ಹೀಗಾಗಿ ನೀವು ಕೇಳಿದ್ದೀರಿ, ನಾನು ಹೇಳ್ತೇನೆ. ತನ್ನಪ್ಪಾಹಿ ಮಹಾಭಾಗ ಪೂರ್ವೈಃ ಸಹ ಗತಂ ತಮಃ ಯಥಾ ತಮೇನ ದುಸ್ತಾರಂ ಪ್ರಜಯಾತ ದ್ವಿಧೇಹಿನಃ. ನನಗೆಲ್ಲ ಇದ್ದರೂ ಈ ಸಂಸಾರವೇ ಕತ್ತಲೆಯಾಗಿ ತೋರ್ತಾ ಇದೆ, ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ. ಆದ್ದರಿಂದ ನನಗೆ ದಯಮಾಡಿ ತಾವು ಸಂತಾನವನ್ನು ಕೊಡಬೇಕು ಅಂತ ಕೇಳಿದಾಗ
ಸರಿ, ಅವರು ಒಂದು ಫಲವನ್ನು ಅಭಿಮಂತ್ರಣ ಮಾಡಿಕೊಟ್ರು. ಅವ್ರು ಹೇಳಿದರು, ನಿನಗೆ ಮಕ್ಕಳಾಗೋದಿಲ್ಲ, ಬೇಡ, ಬಿಟ್ಟುಬಿಡು, ಹೋಗಲಿ, ಯಾಕಷ್ಟು ನೀನು ದುಃಖವನ್ನು ಪಡ್ತಿ ಅಂತ ಹೇಳಿದಾಗ, ಇಲ್ಲ, ನಿನಗೆ ಏನಾದರೂ ಮಾಡಿ ನನಗೆ ನೀವು ಸಂತಾನವನ್ನು ಕೊಡಲೇಬೇಕು ಅಂತ ಹೇಳಿದಾಗ ಒಂದು ಹಣ್ಣನ್ನು ಅಭಿಮಂತ್ರಣ ಮಾಡಿ ಕೊಟ್ಟಿದ್ದಾರೆ. ಆ ಹಣ್ಣನ್ನು ನಿನ್ನ ಹೆಂಡತಿ ಕೊಡು ಅಂತ. ಅವ್ರಿಗೆ ಹೆಂಡಂದಿರು ಅನ್ನೋದು ಗೊತ್ತಿಲ್ಲ ಪಾಪ. ಒಂದು ಹಣ್ಣು ಕೊಟ್ಟರು. ನೀವು ಮನೆಗೆ ಬಂದ ಎಷ್ಟು ಕಟ್ ಮಾಡಬೇಕು ರೀ? 10,000 ಜನ ಹೆಂಡಂದ್ರು ಅವನಿಗೆ. ಎಷ್ಟು ಪೀಸ್ ಮಾಡಿದರೂ ಸಾಲೋದಿಲ್ಲ ಒಂದು ಹಣ್ಣೊಳಗೆ. ಏನು ಮಾಡಬೇಕು? ತನ್ನ ಪಟ್ಟ ಧರಿಸಿ ಕೃತದ್ಯುತಿ ಅಂತ ಹೆಂಡತಿ ಅವಳ ಕೈಯಲ್ಲಿ ಕೊಟ್ಟ. ಇದನ್ನು ನೀನು ತಿನ್ನು, ಉತ್ತಮ ಸಂತಾನ ಆಗತ್ತೆ. ಸರಿ ಅಂತ ಆ ಹಣ್ಣನ್ನು ಅವಳು ತಿಂದಿದ್ದಾಳೆ. ಅವಳು ತಿಂದಾಗ ಬೌರ್ಧೇ ಶೂರಸೇನಸ್ಯ ತೇಜಸಾಶನ ಕೈರ್ನೃಪ, ಅವಳಲ್ಲಿ ವೀರ್ಯಾಧಾನವನ್ನು ಮಾಡಿದಾಗ ಅಲ್ಲಿ ಆ ರಾಜನ ಸಂತತಿ ಹುಟ್ಟುವುದಕ್ಕೆ ಪ್ರಾರಂಭವಾಗಿದೆ. ಅದು ಬೆಳೀತಾ ಇದೆ. ಉತ್ತಮನಾದಂತಹ ಮಗ ಅಲ್ಲಿ ಹುಟ್ಟಿದ್ದಾನೆ. ವಿದ್ವೇಷಾನ್ನಷ್ಟ ನಷ್ಟಮತಯ ಸ್ತ್ರೀಯೋ ದಾರುಣ ಚೇತಸಃ ಗರಂ ದದುಃ ಕುಮಾರಾಯ ವಿದ್ವೇಷಾನ್ ನೃಪತಿಂ ಪ್ರತಿ. ಕೂಸು ಹುಟ್ಟಿತು. ಕೂಸು ಹುಟ್ಟಿದರೆ ಏನು ಆನಂದ ಇವನಿಗೆ. ಎಷ್ಟೋ ವರ್ಷ ಆದಮೇಲೆ ಕೂಸು ಹುಟ್ಟಿತ್ತು. ಎಲ್ಲ ರಾಜ್ಯ ಮನಿ ಎಲ್ಲ ಬಿಟ್ಬಿಟ್ಟ. ಯಾವಾಗಲೂ ಕೃತದ್ಯುತಿ ಮನಿ ಒಳಗೆ ಕೂಸಿನ ಮುಂದೆ ಯಾವಾಗಲೂ ಕೂತಿರೋದು, ಆನಂದ ಪಡ್ತಾ ಇದ್ದಾರೆ. ಅವರು 99,000 ಎಷ್ಟು 9,999 ಜನ ಇದ್ದರು. ಅವರೆಲ್ಲ ನೋಡಿದ್ರು, ಎಷ್ಟೋ ದಿವಸ ಆಯ್ತು ರಾಜ ನಮ್ಮ ಮನೆಗೆ ಬರೋವಲ್ಲ, ಯಾಕೆ? ಅಲ್ಲಿ ಕೂಸದ. ಮತ್ತು ಇದೇ ಹಿಂಗಾದರೆ ನಾಳೆ ಆ ಕೂಸು ರಾಜ ಆದರೆ ನಮ್ಮ ಗತಿ ಏನು? ಹಾಗಾದರೆ ಇದು ಹಿಂಗೆ ಕಂಟಿನ್ಯೂ ಆಗಬೇಕು ಅಂದರೆ ಈ ಕೂಸೇ ಬದುಕಬಾರದು ಅಂತ ಆ ಮಗುವಿಗೆ ವಿಷಪ್ರಾಶನವನ್ನು ಮಾಡಿಸಿದ್ದಾರೆ. ಉಳಿದ ಎಲ್ಲ ಸವತಿಯರು ಸೇರಿ ವಿಷಪ್ರಾಶನ ಮಾಡಿಸಿದರೆ ಕೃತದ್ಯುತಿ ರಜಾನಂತಿ ಸಪತ್ನಿ ನಾಮಘಂ ಮಹತ ಸುಪ್ತ ಏವೇತಿ ಸಂಚಿತ್ಯ ನಿರೀಕ್ಷವ್ಯಚರದ್ಗೃಹೇ. ಆ ಮಗು ರಾತ್ರಿ ಮಲಗಿದೆ, ಬೆಳಗ್ಗೆ ಹೇಳೇ ಇಲ್ಲ. ಏನೋ ನಮ್ಮ ಕೂಸು ಭಾಳ ಹೊತ್ತು ಮಲ್ಕೊಂಡಿರ್ಬೇಕ್ರಿ. ಪಾಪ ನೋಡ್ತಾರೆ, ಬೆಳಗ್ಗೆ ಆಯ್ತು, 10 ಆಯ್ತು, 11 ಆಯ್ತು, ಮಧ್ಯಾಹ್ನ ಆಯ್ತು, ಹೇಳ್ತಾನೆ ಇಲ್ಲ ಕೂಸು. ಬಂದು ನೋಡ್ತಾರೆ, ಸತ್ತು ಹೋಗಿದೆ ಮಗು. ಯಾವಾಗ ಮಗು ಸತ್ತಿದೆ ಅಂತ ಗೊತ್ತಾಯಿತು ರಾಜನಿಗೆ, ತಲೆ ಭ್ರಮೆಯಾಗಿ ಹೋಯ್ತು ಅವನು. ಯಾಕೆ? ಅವನಿಗೆ ಆದ ಮಗುವಿನ ಆನಂದದ ಮುಂದೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಅಂತ ತಿಳಿದುಬಿಟ್ಟಿದ್ದ ಅವನು. ಯಾವಾಗ ಮಗುವೇ ಇಲ್ಲ ಅಂತ ಗೊತ್ತಾಯಿತು, ಸಾ ಶಯಾನ ಮನೋವೃಜ್ಯ ದೃಷ್ಟ ಚ ಉತ್ತಾರಲೋಚನಂ ಪ್ರಾಣೇಂದ್ರಿಯಾತ್ಮಭಿಸ್ತ್ಯಕ್ತಂ ಹತಾಸ್ಮೀತ್ಯವದದ್ಭುವಿ. ಕೆಳಗೆ ಬಿಟ್ಟಿದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಪಪಾತ ಭೂಮೌ ಪರಿವೃದ್ಧಯಾಶು ಚ ಮುಮೋಹ ವಿಭ್ರಷ್ಟ ಶಿರೋರುಹಾಂಬರ ತಥೋ ನೃಪಾಂತಃ ಪುರವರ್ತಿನೋ ಜನಾಃ ನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಂ. ಜೋರಾಗಿ ಅಳ್ತಾ ಇದ್ದಾನೆ, ಬೀಳ್ತಾನೆ, ಮೂರ್ಛಿತನಾಗ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಎಚ್ಚರ ಆಗುತ್ತೆ, ಮತ್ತೆ ನೆನಪಾಗುತ್ತೆ, ಅಳತಾನೆ, ಏನೇನೋ ಮಾಡ್ತಾನೆ ಹುಚ್ಚರಂತೆ. ಅಹೋ ವಿಧಾತಸ್ತ್ವಮತೀವ ಬಾಲಿಶೋ ಯಸ್ತ್ವಾತ್ಮ ಸೃಷ್ಟೇ ಪ್ರತಿರೂಪಮೀಹಸೆ ಪರೇತು ಜೀವತ್ಯಪರಸ್ಯ ಯಾ ಮೃತಿ ವಿಪರ್ಯಯಶ್ಚೇತ್ ತ್ವಮಸಿ ಧ್ರುವಂ ಪರಃ. ನಮಗೆ ಸಾಮಾನ್ಯ ಏನಾಗುತ್ತೆ, ಇದು ಭಾಗವತದ ಪಾಠ. ದುಃಖವಾದಾಗ ಬೈಲಿಕ್ಕೆ ಸಿಗೋರು ಅಂದರೆ ದೇವರು ದೇವತೆಗಳು ಇಬ್ಬರೇ ನಮಗೆ. ಅದು ದೇವತೆಗಳು ಕಡಿಮೆ, ದೇವರು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು 95 ವರ್ಷ ಆಗಿ ಒಬ್ರು ಯಾರೋ ತೀರ್ಕೊಂಡಿರ್ತಾರೆ ಪಾಪ. ಇವ್ರು ಮಾತಾಡಿಸ್ಲಿಕ್ಕೆ ಹೋಗಿರ್ತಾರೆ, ಅದೊಂದು ಪದ್ಧತಿ ಅಂತ. ಮಾತಾಡಿಸದೇ ಇದ್ರೆ ಹಾಗೆ ಇರಬಾರ್ದು ಅಂತ ಹೋಗಿರ್ತಾರೆ. ಅವ್ನು 95 ವರ್ಷ ಆದ್ಮೇಲೆ ಸತ್ತಿರ್ತಾನೆ. ನಿಮ್ಮ ಮಕ್ಕಳ ಜೊತೆ ಮಾತಾಡಿಸ್ಲಿಕ್ಕೆ ಹೋಗಿರ್ತಾರೆ. ಇವರು ಏನು ಮಾತಾಡಿಸ್ಬೇಕು? ಅವ್ನು ಮಾತಾಡಿಸ್ಲಿಕ್ಕೆ ಏನೋ ಆಗಿ ಹೋಗಿಲ್ಲ. ಅಲ್ಲಿ ತನಕ ಹೋದ್ಮೇಲೆ ಹಾಗೆ ಬಂದರೆ ಅಸಹ್ಯ ಆಗ್ತದೆ. ಅದಕ್ಕೇನು ಮಾಡಬೇಕು? ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತಪ್ಪ, ಅನ್ಯಾಯ ಮಾಡ್ಲಿಕ್ಕೆ. ಕೊನೆಗೆ ಅದು ಅಂದುಬಿಟ್ರೆ ಮುಗಿದು ಕೃಷ್ಣಾರ್ಪಣ. 95 ವರ್ಷ ಆದ್ಮೇಲೂ ಸಾಯಬಾರ್ದು ಅಂದ್ರೆ ಇನ್ನೂ ದೇವ್ರು ಏನು ಮಾಡ್ಬೇಕ್ರಿ ಅನುಗ್ರಹ ಇವ್ರ ಮೇಲೆ. ಹಾಗೆ ಅವನಿಗೆ ತಲೆ ಕೆಟ್ಟಿತ್ತು ಪಾಪ. ದೇವರನ್ನು ಬೈದ್ಬಿಟ್ಟ, ಬ್ರಹ್ಮದೇವರನ್ನು. ಎಂಥ ಬ್ರಹ್ಮದೇವರು! ಯಾರನ್ನು ಕರ್ಕೊಂಡು ಹೋಗಬೇಕು, ಯಾರಿಗೆ ಎಷ್ಟು ಆಯುಷ್ಯ ಬರೀಬೇಕು ಗೊತ್ತಾಗೋದಿಲ್ವ? ಆ ಮಗು ಎಷ್ಟು ನಗನಗತಾ ಪಾಪ ಚೆನ್ನಾಗಿ ಮನೆಯಲ್ಲಿ ಇತ್ತಲ್ಲ. ನಹಿ ಕ್ರಮಶ್ಚೇದಿಹ ಮೃತ್ಯು ಜನ್ಮನೋ ಶರೀರಿಣಾಮಸ್ತು ತದಾತ್ಮ ಕರ್ಮಭಿ ಸ್ನೇಹ ಪಾಶೋ ನಿಜ ಸರ್ಗ ವೃದ್ಧಯೇ ಸ್ವಯಂ ಕೃತಸ್ಥೆ ತಮಿಮಂ ವಿವೃಶ್ಚಸಿ. ಈಗ ತಾನೇ ನಮ್ಮಿಬ್ಬರಲ್ಲಿ ಒಂದು ಪ್ರೇಮದ ಬಳ್ಳಿ ಬೆಳೀತಾ ಇತ್ತು. ಬ್ರಹ್ಮದೇವರಿಗೆ ಅದನ್ನು ನೋಡಿ ತಡ್ಕೊಳ್ಳಿಕ್ಕಾಗಲಿಲ್ವಾ? ಕತ್ತರಿಸಿ ಬಿಟ್ರು ಅದನ್ನು. ಎಂತಹ ಘೋರ ಕೆಲಸವನ್ನು ಮಾಡಿದ್ದಾರೆ ಅಂತ. ಏವಂ ಕಲ್ಮಷಮಾಪನ್ನಂ ನಷ್ಟ ಸಂಜ್ಞಂ ಅನಾಯಕಂ ಜ್ಞಾತ್ವಾ ಅಂಗಿರೋ ನಾಮ ಮುನಿ ಆಜಗಾಮಸ ನಾರದಃ. ಇವನು ಮನೆಯಲ್ಲಿ ಹೀಗೆ ತಲೆ ತಿರುಗಿ ಮಲ್ಕೊಂಡಿದ್ದ ಪಾಪ. ಶವ ಅಲ್ಲೇ ಇದೆ, ಚಿಕ್ಕ ಮಗು ಮಲಗಿದೆ, ಇವನು ಮಲ್ಕೊಂಡಿದ್ದ. ಆಗ ನಾರದರನ್ನು ಕರೆದುಕೊಂಡು ಆಂಗಿರಸ ಋಷಿಗಳು ಬಂದಿದ್ದಾರೆ. ಭಾಗವತ ಬಹಳ ಸುಂದರವಾದ ಶಬ್ದವನ್ನು ಆಡುತ್ತೆ. ಆಂಗಿರಸರು ಬಂದರು ಅಂತ ಅನ್ನೋದಿಲ್ಲ, ಆಂಗಿರಸರೆಂಬ ಮುನಿಗಳು ಬಂದರು ಅಂತ. ಸ್ವಲ್ಪ ದಿವಸದಿಂದ ಅವರೇ ಬಂದು ಹೋಗ್ಯಾರ ಇವನಿಗೆ ಹಣ್ಣು ಕೊಡಲಿಕ್ಕೆ. ಆದರೆ ನೆನಪೇ ಇಲ್ಲಿ ಇವನಿಗೆ. ಹೀಗಾಗಿ ಅವರು ಹೊಸ ಋಷಿಗಳಿದ್ದಂಗೆ. ಆಂಗಿರಸರು ಎಂಬ ಮುನಿಗಳು ಬಂದ್ರಂತೆ. ಬಂದರು ಪಾಪ. ಅವನಿಗೆಲ್ಲ ಹಿಂಗಾಗಿತ್ತು, ಮಾತಾಡಿಸಿದರು. ಹಿಂಗಾಗಬಾರ್ದಾಗಿತ್ತಪ್ಪ, ದೇವರ ಅನುಗ್ರಹ ಆಗಲಿ ಅಂತೆಲ್ಲ ಹೇಳಿದರೆ
ಆಂಗಿರಸನ ಕೇಳ್ದವ, ನೀವು ಯಾರು ಸ್ವಾಮಿ ಅಂದ್ಬಿಟ್ಟ. ಭಲೆ ಅಂದ್ರು ಅವ್ರು, ನನ್ನ ಮಂತ್ರಾಕ್ಷತಿ ತಗೊಂಡೇ ನಿನಗೆ ಮಕ್ಕಳಾಗಿದ್ದು, ನನ್ನೇ ಮರೆತು ಬಿಟ್ರೆ ಹೆಂಗಪ್ಪ, ನಾನೇ ನಿನಗೆ ಅಹಂತೆ ಅಪುತ್ರಸ್ಯ ಪುತ್ರದಹ, ಮಕ್ಕಳಿಲ್ಲದೆ ಇರುವ ನಿನಗೆ ಮಕ್ಕಳನ್ನು ಕೊಟ್ಟವನು ನಾನೇ, ನನ್ನೇ ಮರೆತು ಬಿಟ್ರೆ ಹೆಂಗೆ ಅಂದರೆ ಮತ್ತವ್ರು ಕಾಲು ಹಿಡ್ಕೊಂಡ ಅವನು. ಏನು ಅಂದರೆ, ನಿಮಗೆ ನನಗೆ ಮಕ್ಕಳೇ ಆಗೋದಿಲ್ಲ ಅನ್ನೋ ಸಂದರ್ಭದೊಳಗೂ ನನಗೆ ಮಕ್ಕಳು ಕೊಡೋ ಶಕ್ತಿ ನಿಮಗಿದೆ ಅಂದ ಮೇಲೆ ಸತ್ಯದ ಮಗುವನ್ನು ಬದುಕಿಸ್ಕೊಡೋ ಶಕ್ತಿನೂ ನಿಮಗಿದೆ. ಹೀಗಾಗಿ ನನಗೇನಾದರೂ ಮಾಡಿ ಕೌಯುವಾಂ ಜ್ಞಾನ ಸಂಪನ್ನೌ ಮಹಿಷ್ಟೌ ಚ ಮಹೀಯಸಾಂ ಅವಧೂತೇನ ವೇಷೇಣ ಗೂಢಾವಿವ ಸಮಾಗತೌ. ಯಾರು ನೀವಿಬ್ಬರು ಅಂತ ಕೇಳಿದರೆ, ಅಹಂತೆ ಪುತ್ರ ಕಾಮಸ್ಯ ಪುತ್ರದೋಸ್ಮ್ಯಂಗಿರ ನೃಪ, ನಾನೇ ಬಂದಿದ್ದೇನಪ್ಪ ಆಂಗಿರಸ, ಇವರು ನಾರದರು ಅಂತ ಹೇಳಿದರೆ, ಆಗ ಅವನು ಪ್ರಾರ್ಥನೆ ಮಾಡಿಕೊಂಡ, ದಯವಿಟ್ಟು ನನಗೆ ನೀವು ಮಕ್ಕಳನ್ನು ಮತ್ತೆ ಆ ಮಗುವನ್ನು ಭೋಜೋ ನಾಮ ನೃಪ ಸ್ವಪ್ನೆ. ಅದ್ಭುತವಾದಂತಹ ಅಂಗಿರಸರು ಅದ್ಭುತವಾದ ಉಪದೇಶಗಳನ್ನು ಮಾಡ್ತಾರೆ. ನಾನು ಅವತ್ತೇ ನಿನಗೆ ಹೇಳಿದೆ, ಇತ್ತಂ ತ್ವಾಂ ಪುತ್ರ ಶೋಕೇನ ಮಗ್ರಂ ತಮಸಿ ದುಸ್ತರೆ ಅತದರ್ಹಂ ಅನುಸ್ಮೃತ್ಯ ಮಹಾಪುರುಷ ಗೋಚರಂ ಬ್ರಹ್ಮಣ್ಯೋ ಭಗವದ್ಭಕ್ತ ನಾವಸೀದೈತುಮರ್ಹತಿ. ಅವನಿಗೆ ಅದ್ಭುತವಾದ ಉಪದೇಶಗಳನ್ನು ಮಾಡ್ತಾರೆ. ಅಧುನಾ ಪುತ್ರಿಣಾಂ ತಾಪಃ ಭವತೈವಾನುಭೂಯತೆ ಏವಂ ದಾರಾಗ್ರಹ ರಾಯಃ ವಿವಿಧೈಶ್ವರ್ಯ ಸಂಪದಃ ಶಬ್ದಾದಯಶ್ಚ ವಿಷಯಾಃ ಚಲಾಃ ರಾಜನ್ ವಿಭೂತಯಃ ರಾಜ್ಯಂ ಮಹೀ ಬಲಂ ಕೋಶಃ ಭೃತ್ಯಾಂ ಆತ್ಯ ಸುಹೃಜ್ಜನಾಃ. ನೋಡಪ್ಪ, ಏನೇ ಇದೆ ಇದೆಲ್ಲವೂ ಒಂದು ಸ್ವಪ್ನ ಇದ್ದಂತೆ. ದೇವರು ಒಂದು ಸ್ವಲ್ಪೇ ದಿವಸಕ್ಕೆ ಎಲ್ಲವನ್ನ ಸುಂದರವಾಗಿ ಸೃಷ್ಟಿ ಮಾಡ್ತಾನೆ ನಮ್ಮ ಮುಂದೆ. 3D ಶೋ ಇರ್ತದೋ ಇಲ್ಲ, ಅಲ್ಲಿ ಕೂತಾಗ ನೀವೇ ಕುರ್ಚಿ ಮೇಲೆ ಕೂತಿರ್ತೀವಿ, ನಾವೆಲ್ಲಿ ಹೋಗಿರೋದಿಲ್ಲ, ನಾವೇ ಹೋಗಿ ದರ್ಬಾರ್ ಒಳಗೆ ಕೂತಂಗೆ ತೋರಿಸ್ತಾರೆ. ಲೈಟ್ ಹಚ್ಚಿದ್ರು ಅಂದ್ರೆ ಗೊತ್ತಾಗ್ತದೆ, ಎಲ್ಲೂ ಇಲ್ಲ, ದುಡ್ಡು ಕೊಟ್ಟಿದ್ದು ಕುರ್ಚಿ ಮೇಲೆ ಕೂತೀವಿ. ಹಾಗೆ ಇದೆಲ್ಲ ದೇವರು ತೋರಿಸುವಂತಹ, ಆದರೆ ಸತ್ಯವಾದದ್ದು, ಸುಳ್ಳಲ್ಲ, ಸತ್ಯವಾದ ಘಟನೆಯನ್ನ ಭಗವಂತ ಇದನ್ನೆಲ್ಲ ತೋರಿಸ್ತಾನೆ. ಜ್ಞಾತ್ವ ಅನ್ಯಾಭಿನಿವೇಶಂತೆ ಪುತ್ರಮೇವ ಅದದಾಮಹಂ, ನಾನೇ ನಿನಗೆ ಮಗುವನ್ನು ಕೊಟ್ಟಿದ್ದು. ಅಹಂ ತೇ ದೇಹಿನೋ ದೇಹ ದ್ರವ್ಯಜ್ಞಾನ ಕ್ರಿಯಾತ್ಮಕ ದೇಹಿನೋ ವಿವಿಧ ಕ್ಲೇಶ ಸಂತಾಪ ಸಕೃದಾ ಕೃದುದಾಹೃತಾ ತಸ್ಮಾತ್ ಸ್ವಸ್ಥೇನ ಮನಸಾ ವಿಮೃಶ್ಯ ಗತಿಮಾತ್ಮನಃ ದ್ವೈತೆ ಧ್ರುವಾರ್ಥ ವಿಶ್ರಬ್ಧಂ ತ್ಯಜೋಪಶಮಮಾವಿಶ. ನೋಡಪ್ಪ, ಇದನ್ನೆಲ್ಲ ಬಿಟ್ಟುಬಿಡು, ಸಾಕು, ಇದೆಲ್ಲ ನಶ್ವರ. ಮಕ್ಕಳಿರಲಿಲ್ಲ, ಹಾಗಾದರೂ ಸುಮ್ಮನೆ ಇರಬೇಕಾಗಿತ್ತು, ಏನೋ ಕಷ್ಟಪಟ್ಟು ಮಕ್ಕಳನ್ನು ಪಡೆದಿ. ಅವನು ಹೋಗಿದ್ದಾನೆ, ಇನ್ನಾದರೂ ವೈರಾಗ್ಯ ತಾಳು, ಸಾಕು, ದೇವರನ್ನು ಆರಾಧನೆ ಮಾಡು. ಕೇಚಿತ್ ವಿರಲು ಪುರ್ಭೋಗಾನ್ ಅಪರೆ ಅವಧಿಷು ಶ್ರಿಯಾಂ ಪೂರ್ವ ಗ್ರಹೈ ಜಾಯ ಅನ್ಯ ಆತ್ಮ ಶಿರೋಹರನ್. ಸಂಸಾರದಲ್ಲಿದ್ದವರು ಬರೀ ಜಗಳದಲ್ಲಿ ಹೋಗುತ್ತೆ. ಕೆಲವರು ನನಗೇನೋ ರಾಜ್ಯ ಸಿಕ್ತು, ಅದನ್ನ ಯಾರೋ ತಗೊಂಡು ಹೋದ್ರು ಅಂತ ಅವ್ರ ಮೇಲೆ ವೈರ ಮಾಡ್ತಾರೆ. ನನ್ನ ಹೆಂಡತಿ ಇನ್ನೊಬ್ರು ಯಾರೋ ಕರ್ಕೊಂಡು ಹೋದ್ರು ಅಂತ ಅವ್ರ ಮೇಲೆ ಒಂದಿಷ್ಟು ವೈರ. ಇತ್ತಂ ದುರಂತ ದುಃಖೌಘ ಉತ್ಥಿತಸ್ತಮನುಸ್ಮರನ್ ತಾವತ್ ಭೃಶಂ ಸುನಿರ್ಣೀಯ ನಿರ್ಜಗಾಮ ತಥೋಗ್ರಹ. ಆಗ ಎಲ್ಲ ಉಪದೇಶವನ್ನು ಅವನಿಗೆ ಮಾಡಿದ್ದಾರೆ. ಇಮಾಂ ಮಂತ್ರೋಪನಿಷದಂ ಪ್ರತೀಚ್ಛ ಪ್ರಯತೋ ಮಮ ಯಾಂ ಧಾರಯನ್ ಸಪ್ತರಾತ್ರ ದೃಷ್ಟ್ವಾ ಸಂಕರ್ಷಣಂ ವಿಭುಂ. ಅವನಿಗೆ ಹೀಗೆ ಮುಂದೆ ವೈರಾಗ್ಯ ಬಂತು ಅಂತ. ಆಗ ನಾರದರು ಕೂಡ ಅನೇಕ ಉಪದೇಶಗಳನ್ನು ಮಾಡ್ತಾರೆ. ಜೀವಾತ್ಮನ್ ಪಶ್ಯ ಭದ್ರಂತೆ ಮಾತರಂ ಪಿತರಂಚತೆ ಸುಹೃದೋ ಬಾಂಧವಾಸ್ತಪ್ತಾನ್ ಶುಚಾ ತ್ವತ್ಕೃತಯಾ ಶುಭಾನ್. ಆಗ ಅವನಿಗೆ ವೈರಾಗ್ಯವನ್ನು ಕೊಡಿಸ್ಬೇಕು ಅಂತ ಆಂಗಿರಸರು ಹೇಳ್ತಾರೆ. ನಿನಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಬರೀ ಸಂಸಾರ ನಶ್ವರ ನಶ್ವರ ಅಂದ್ರೆ ಹೇಳೋ ಶಬ್ದ ಬಹಳ ಸರಳ ಇರ್ತದೆ ರೀ. ಅದು ಹೆಂಗೆ ನಶ್ವರ ಅಂತ ನಿನಗೆ ತೋರಿಸ್ಲಾ? ಈ ಒಂದು ನಿಮಿಷ ಕೂತ್ಕೋ ಇಲ್ಲಿ, ಆ ಮಗುವನ್ನು ಬದುಕಿಸ್ತೇನೆ. ಆ ಮಗು ನಿನ್ನನ್ನ ಅಪ್ಪ ಅಂತ ಮತ್ತೆ ನೆನಪಿಸಿಕೊಂಡು ಹತ್ರ ಬಂದರೆ ಕಂಟಿನ್ಯೂ ಮಾಡಿ ತಗೊಂಡು ಹೋಗು, ಇಲ್ಲ ಅಂದರೆ ನಾ ಹೇಳ್ದಂಗೆ ಕೇಳಬೇಕು ಅಂದ್ರೆ. ಸರಿ ಆಗಲಿ ಸ್ವಾಮಿ, ಹಾಗೆ ಮಾಡ್ತೀನಿ ಅಂದರು. ಆಗ ಆ ಮಗುವನ್ನು ಬದುಕಿಸಿದ್ದಾರೆ. ಏನು ಅದ್ಭುತವಾದಂತಹ, ಹೇ ಜಂತೋ ಅಂತ ಕರೆದ್ರು ಆಂಗಿರಸರು. ಹೇ ಜೀವ ಎಲ್ಲಿ ಹೋಗಿ ಬಾ ಅಂತ ಕರೆದ್ರೆ ಎಲ್ಲೋ ಇದ್ದ ಜೀವ ಬಂದು ಮತ್ತೆ ಆ ದೇಹದೊಳಗೆ ಸೇರ್ಕೊಂಡಿತು. ಆ ಮಗು ಕಣ್ಣು ತೆಗೀತು, ಪಿಳಿ ಪಿಳಿ ಅಂತ ಕಣ್ಣು ಬಿಟ್ಟಿದೆ, ನೋಡ್ತಾ ಇದೆ. ಸುಹೃದೋ ಬಾಂಧವಾಸ್ತಪ್ತಾನ್ ಶುಚ ತ್ವತ್ಕೃಪಯ ಶುಭ್ರಶಂ. ನೋಡು, ಇವರೆಲ್ಲ ನಿನ್ನ ತಾಯಂದರು, ಅವರೆಲ್ಲ ನಿನ್ನಪ್ಪ, ಪ್ರಜೆಗಳು, ನೀನೊಬ್ಬ ಸತ್ತಿದ್ದಕ್ಕೆ ಇಷ್ಟು ಜನ ಅಳತಾ ಇದ್ದಾರೆ. ಕಲೇವರಂ ಸ್ವಾಮಿಷ್ಯ ಶೇಷಮಾಯ ಸುಹೃದ್ಭಷಂ ಭುಂಕ್ಷೋಭಯೋಗಾನ್ ಪಿತೃಪ್ರಾಪ್ತಾನ್ ಅಧಿತಿಷ್ಠ ನೃಪಾಸನಂ. ಹೋಗು, ಬೇಕಾದಷ್ಟು ಭೋಗ ಮಾಡು. ನಿಮ್ಮಪ್ಪ ಆಸ್ತಿ ಮಾಡಿಟ್ಟಿದ್ದಾನೆ, ಅದನ್ನೆಲ್ಲ ಭೋಗ ಮಾಡು. ಸ್ವಲ್ಪ ದಿವಸಕ್ಕೆ ನಿಮ್ಮಪ್ಪ ಸಾಯ್ತಾನೆ, ನೀನೇ ರಾಜ ಆಗ್ತೀವಿ, ಬೇಕಾದಷ್ಟು ಮಜಾ ಮಾಡು ಅಂದರು ನಾರದರು. ಎಲ್ಲ ಹೇಳಿದರೆ
ಆ ಜೀವ ಹೀಗೆ ಕಣ್ಣೆತ್ತಿ ನೋಡಿ ಒಂದೇ ಒಂದು ಪ್ರಶ್ನೆ ಕೇಳಿತು, ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿರ್ಬ್ರಾಮ್ಯಮಾಣಸ್ಯ ದೇಹ ತಿರ್ಯಂಗ್ರಯೋನಿಷು. ಆ ಮಗು ನಾರದರನ್ನು ಕೇಳ್ತಂತೆ, ಸ್ವಾಮಿ ಇವರೆಲ್ಲ ಯಾರು ಅಂತ ಕೇಳು. ಅವನಿಗೆ ಆಶ್ಚರ್ಯ ಆಯಿತು. ಚಿತ್ರಕೇತು ಹೇಳಿ, ನಿಮ್ಮಪ್ಪರು 5 ನಿಮಿಷ ಆಯ್ತು, ಈಗ ಹೋಗಿ ನೀನು. ಅವನು ಕೇಳ್ದ, ಯಾವ ಜನ್ಮದ ಅಪ್ಪ ನೀನು ಅಂದ. ಯಾವ ಜನ್ಮ? ಈಗ ಹೋಗಿಯಲ್ಲಪ್ಪ, ಇದೇ ಜನ್ಮ ಅಂದ್ರೆ ಆ ಕೂಸು ನಕ್ತು. ಇಷ್ಟರೊಳಗೆ ಎಷ್ಟೋ ಜನ್ಮ ಬಂದು ಹೋಯ್ತು ನನಗೆ 5 ನಿಮಿಷದಲ್ಲಿ. ಕರ್ಮಭಿರ್ಬ್ರಾಹ್ಮ್ಯಮಾಣಸ್ಯ ದೇವ ಚಿರ್ಯಂಗ್ರಯೋನಿಷು. ಕರ್ಮದಿಂದ ಯಾವುದೋ ಹುಳವೋ ನಾಯಿಯೋ ಹಂದಿಯೋ ಏನೋ ಆಗತ್ತೆ, ಅಷ್ಟೇ ಹುಟ್ಟುತ್ತದೆ ಸಾಯ್ತದೆ, ಅಷ್ಟು ಎಷ್ಟೋ ಜನ್ಮಗಳು ಬಂದು ಹೋಗಿದೆ. ಅಷ್ಟು ಜನ್ಮದ ಮಧ್ಯದಲ್ಲಿ ಯಾವ ಜನ್ಮದ ಅಪ್ಪ ನೀನು ಅಂತ ಆ ಮಗು ಕೇಳಿತು. ಆಗ ಬಂಧು ಜ್ಞಾತ್ಯರಿ ಮಧ್ಯಸ್ಥ ಮಿತ್ರೋದಾಸೀನ ವಿದ್ವಿಷ ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋಮಿತ. ಅವನು ಹೇಳಿದ, ಬಹಳ ವಿಚಿತ್ರ ಇದೆ. ನಾರದರು ಏನು ಹೇಳಿದರು? ನಿಮ್ಮಪ್ಪ ಹೋಗು ಅಂದರು. ಆ ಮಗು ಕೇಳಿತು, ಅಪ್ಪ ಅನ್ನೋದು ಕಾಮನ್ ಶಬ್ದ ರೀ, ಎಲ್ಲರಿಗೂ ಎಲ್ಲ ಅಪ್ಪನೇ. ಒಂದು ನಾಯಿಗೂ ಒಂದು ಅಪ್ಪನೂ ಇರುತ್ತೆ, ಅಮ್ಮನೂ ಇರುತ್ತೆ. ಅಂದ ಮೇಲೆ ಸರ್ವಯೇವ ಹಿ ಸರ್ವೇಷಾಂ ಭವಂತಿ ಕ್ರಮಶೋಭಿತ. ಯಾರ್ಯಾರು ಹುಟ್ಟುತ್ತಾರೆ ಎಲ್ಲರಿಗೆ. ನಿಮಗೆ ಮದುವೆ ಆದ ಮೇಲೆ ಅತ್ತಿ ಮಾವ ಎಕ್ಸ್ಟ್ರಾ ಆಗ್ಬೋದು, ಮದುವೆ ಆಗದೆ ಇರೋರಿಗೆ ಆ ಸಂಬಂಧ ಇಲ್ಬೋದು. ಅಪ್ಪ ಅಮ್ಮ ಅಣ್ಣ ತಮ್ಮ ಅಜ್ಜ ಇವರು ಒಮ್ಮೆ ಹುಟ್ಟಿದ ಮೇಲೆ ಇವು ಕೆಲವು ಕಾಮನ್ ಆದ ಸಂಬಂಧಗಳು ಅಂತ ಇರುತ್ತೆ. ಅಂದಮೇಲೆ ಅವೆಲ್ಲ ನಮಗೆ ಎಷ್ಟೋ ಸರಿ ಬಂದು ಹೋಗಿದೆ. ಅದರೊಳಗೆ ಇವ್ರು ಯಾರು ಸಂಬಂಧಪಟ್ಟವರು? ಯಥಾ ವಸ್ತೂನಿ ಪಣ್ಯಾನಿ ಹೇಮಾದೀನಿ ತತಸ್ತತಃ ಪರ್ಯಟಂತಿ ನರೇಶ್ವೇವಂ ಜೀವೋ ಯೋನಿಷು ಕರ್ತೃಷು. ಒಂದು ಬಂಗಾರವನ್ನು ತೆಗೆದುಕೊಂಡ್ರೆ ಅದರಿಂದ ಆಭರಣ ಮಾಡಿ ಹಾಕೋತೀವಿ. ಆಭರಣ ದುಡ್ಡಿಲ್ಲ ಅಥವಾ ಈ ಆಭರಣ ಬೇಡ ಅನ್ನಿಸ್ತು, ಅದನ್ನು ಎಕ್ಸ್ಚೇಂಜ್ ಮಾಡಿದ್ವಿ, ಅದನ್ನು ಮತ್ತೆ ಬೇರೆ ಆಭರಣ ತಗೋತೀವಿ, ಅದನ್ನು ಬಂದು ಇನ್ನೊಬ್ಬ ತಗೋತಾನೆ. ಇದೆಲ್ಲ ಹೀಗೆ ರೌಂಡ್ ಹೊಡಿ, ನಮಗೇ ಗೊತ್ತಿಲ್ಲದೆ ಒಂದು 5 ವರ್ಷ ಆದಮೇಲೆ ಅದೇ ಬಳಿ ನಾವು ಮತ್ತೆ ಹಾಕ್ಕೊಂಡಿರ್ತೀವಿ ರೀ, ಗೊತ್ತಾಗೋದೇ ಇಲ್ಲ ನಮಗೆ. ಹಾಗೆ ಈ ಸಂಸಾರ ರೌಂಡ್ ಹೊಡೆಯುತ್ತೆ. ಹೇಗೆ ಬಂಗಾರವನ್ನು ಬೇಕಾದವನು ಹಾಕೋತಾನೆ, ಮಾರ್ತಾನೆ, ಅಂಗಡಿಯಲ್ಲಿ ಅದೇ ಬಂಗಾರವನ್ನು ಇನ್ನೊಬ್ಬ ತೆಗೆದುಕೊಳ್ಳುತ್ತಾನೆ, ಅದಕ್ಕೆ ಅವನು ಸ್ವಾಮಿ ಆಗ್ತಾನೆ, ಇವನು ಸ್ವಾಮಿತ್ವ ಹೋಗುತ್ತೆ. ಹಾಗೆ ಈ ಜೀವ ಅನೇಕ ತರಹದ ದೇಹಗಳನ್ನು ಪಡೀತಾನೆ. ಒಂದೊಂದು ದೇಹವನ್ನು ಪಡೆದಾಗ ಆ ದೇಹಕ್ಕೆ ಕಾರಣರಾದವರು ಇವನಿಗೆ ಸಂಬಂಧಿಕರು ಅಂತ ಆಗ್ತಾರಷ್ಟೇ ಹೊರತು ಜೀವನಿಗೆ ಸಂಬಂಧಪಟ್ಟವರು ಯಾರೂ ಇಲ್ಲ. ನಿತ್ಯಸ್ಯ ಅರ್ಥಸ್ಯ ಸಂಬಂಧ ಅನಿತ್ಯೋ ದೃಶ್ಯತೆ ನೃಷು ಯಾವದ್ಯಸ್ಯ ಹಿ ಸಂಬಂಧ ಮಮತ್ವಂ ತಾವದೇವಹಿ. ಆ ಕೂಸು ಏನವನು ಪೂರ್ವಜನ್ಮದಲ್ಲಿ ಯಾರೋ ಗೊತ್ತಿಲ್ಲ ಅದ್ಭುತವಾದ ಮಾತುಗಳನ್ನಾಡ್ತಾನೆ. ನೋಡು, ದೇಹದಿಂದ ಹೋದ ಮೇಲೂ ಮತ್ತಿವ ಯಾರು ಅವ ಯಾರು ಅಂತ ಕೇಳಬಾರ್ದು. ಹೋದ ಮೇಲೆ ಅಲ್ಲಿಗೆ ಅದು ಮುಗೀತು. ಹೊಸ ದೇಹಕ್ಕೆ ಹೋದ್ವಿ, ಹೊಸ ಸಂಬಂಧ ಶುರು ಆಯಿತು ಮತ್ತೆ. ಹೀಗಾಗಿ ಯಾವತ್ ಯಸ್ಯ ಹಿ ಸಂಬಂಧ ಮಮತ್ವಂ ತಾವದೇವಹಿ. ಎಲ್ಲಿವರೆಗೂ ನಮಗೂ ಅವರಿಗೂ ಸಂಬಂಧ ಇತ್ತೋ ಅಭಿಮಾನನೂ ಅಲ್ಲಿ ತನಕನೇ ಇರಬೇಕು. ಅವ್ರು ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಬಾಡಿಗೆ ಮನೆಯವರು, ಅವ್ರನ್ನೇ ನೆನೆಸ್ಕೋತಿದ್ದು ಹಾಗೆ ಕೂತಿರ್ತು. 10 ವರ್ಷದಿಂದ ನಮ್ಮ ಮನೆಯೊಬ್ಬರು ಬಾಡಿಗೆ ಬಂದಿದ್ದಾರಪ್ಪ, ಏನು ಚಲೋ ಇದ್ದರ್ರಿ ಅವರು, ಅವ್ರದೇ ಸ್ಮರಣೆ ಮಾಡ್ಕೋತ ಕೂತ್ರೆ ಇವನಿಗೇನು ಲಾಭ ಅದರಿಂದ? ಹಾಗೆ ಇದು ನಡೀತಾ ಇರುತ್ತೆ. ಏಷ ನಿತ್ಯೋ ಅವ್ಯಯ ಸೂಕ್ಷ್ಮ ಏಕಃ ಸರ್ವಾಶ್ರಯಸ್ವದೃಕ ಆತ್ಮ ಮಾಯಾ ಗುಣೈರ್ ವಿಶ್ವಂ ಆತ್ಮಾನಂ ಸೃಜತೆ ವಿಭು. ದೇವರು ಅನಂತ ಕಾಲದವರೆಗೆ ಅನಾದಿ ಕಾಲದಿಂದ ಜೀವರನ್ನ ದೇಹಗಳನ್ನು ಕೊಡ್ತಾನೆ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ನಾದತ್ತ ಆತ್ಮ ಹ್ಯುಗುಣಂ ನ ದೋಷಂ ನ ಕ್ರಿಯಾಫಲಂ ಉದಾಸೀನೈವಾಸೀನಃ ಪರಾವರ ದೃಗೀಶ್ವರ. ಇಷ್ಟೆಲ್ಲ ಮಾಡಿದರೂ ಕೂಡ ದೇವರಿಗೆ ಮಾತ್ರ ಇದ್ಯಾವುದರ ಸಂಬಂಧವೂ ಇಲ್ಲ. ಶುದ್ಧನಾಗಿ ತಾನು ಶಾಶ್ವತನಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತಿಷ್ಟೆಲ್ಲ ಉಪದೇಶ ಮಾಡಿದಾಗ ಆ ಜೀವನ ಮಾತುಗಳನ್ನು ಕೇಳಿದ ಚಿತ್ರಕೇತುವಿಗೆ ಬಹಳ ಆಶ್ಚರ್ಯವಾಗಿದೆ. ಏನಿಷ್ಟೆಲ್ಲ ಮಾತನಾಡ್ತಾನೆ? ವಿಸ್ಮಿತಾ ಮಮುಚುಶೋಕಂ ಚಿತ್ವಾ ಆತ್ಮಸ್ನೇಹ ಶೃಂಖಲ. ತಕ್ಷಣದಲ್ಲಿ ತನ್ನ ಮೋಹವನ್ನೆಲ್ಲ ಬಿಟ್ಟಿದ್ದಾನೆ. ಆ ಎಲ್ಲ ಕಬ್ಬಿಣದ ದೊಡ್ಡ ದೊಡ್ಡ ಸರಪಳಿಗಳಿದ್ದಂತೆ ಅದನ್ನೆಲ್ಲ ಕಳಚಿಕೊಂಡಿದ್ದಾನೆ. ನಿರ್ಹೃತ್ಯ ಜ್ಞಾತಯೋ ಜ್ಞಾತೇ ದೇಹಂ ಕೃತೋಚಿತ ಕ್ರಿಯಾ ತತ್ಯಜುಹು ದುಸ್ತ್ಯಜಂ ಸ್ನೇಹಂ ಶೋಕಮೋಹ ಭಯಾರ್ತಿದಂ. ಆ ಜೀವ ಹೊರಟು ಹೋದ, ಆ ಶವ ಅಲ್ಲೇ ಬಿದ್ದಿದೆ, ಅದನ್ನು ತೆಗೆದುಕೊಂಡು ಹೋಗಿ ಕ್ರಿಯೆಯನ್ನು ಮಾಡಿದ. ಬಾಲಘ್ನ್ಯ ವ್ರೀಡಿತಾಸ್ತತ್ರ ಬಾಲಹತ್ಯಾ ಹತ ಪ್ರಭಾ ಬಾಲಹತ್ಯಾವೃತಂ ಚೇರು ಬ್ರಾಹ್ಮಣೈರ್ ಯನ್ನಿರೂಪಿತಂ ಯಮುನಾಯಾಂ ಮಹಾರಾಜ ಸ್ಮರಂತ್ಯೋ ದ್ವಿಜಭಾಷಿತಂ. ನೋಡಿ ಎಷ್ಟು ವಿಸ್ತಾರ ಭಾಗವತ. ನಾವು ಏನೋ ಕತೆ ಹೇಳ್ಕೊಂಡು ಹೋಗ್ಬಿಡ್ತೇವೆ, ಎಷ್ಟೆಷ್ಟೋ ಬಿಟ್ಟು ಹೋಗಿರ್ತೇವೆ. ಏನಾಯಿತು ಮುಂದೆ? ಆ ಉಪದೇಶಗಳನ್ನು ಕೇಳಿ ಚಿತ್ರಕೇತುವಿನ ಹೆಂಡತಿಯರಿಗೂ ವೈರಾಗ್ಯ ಬಂತಂತೆ. ಎಂಥ ತಪ್ಪು ಮಾಡಿಬಿಟ್ವಿ ನಾವೆಲ್ಲ, ಏನು ಮಾಡಬೇಕಾಗಾದರೆ? ಬಾಲಹತ್ಯೆ ಮಾಡಿಬಿಟ್ಟಿದ್ದೇವೆ ಅಂತ ಯಮುನಾ ತಟಕ್ಕೆ ಹೋಗಿ ಬಾಲಹತ್ಯಕ್ಕೆ ಬೇಕಾದಂತಹ ವ್ರತವನ್ನು ಆಚರಣೆ ಮಾಡಿದರಂತೆ. ಬಾಲಹತ್ಯಾ ವ್ರತಂ ಚೇರು
ಬ್ರಾಹ್ಮಣೈ ಯನ್ನಿರೂಪಿತಂ. ಬ್ರಾಹ್ಮಣರು ಹೇಳಿದಂತೆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಆ ಬಾಲಹತ್ಯಾ ಪಾಪವನ್ನು ಪರಿಹಾರ ಮಾಡಿಕೊಂಡು ಕಾಲಿಂದ್ಯಾಂ ವಿಧಿವತ್ ಸ್ನಾತ್ವಾ ಕೃತಪುಣ್ಯ ಜಲಕ್ರಿಯ ಮೌನೇನ ಸಂಯತ ಪ್ರಾಣ ಬ್ರಹ್ಮಪುತ್ರಾವವಂದತ. ಆಗ ಆ ಕಾಲಿಂದಿಯಲ್ಲಿ ಸ್ನಾನವನ್ನು ಮಾಡಿದ, ಅಶೌಚದ ಎಲ್ಲ ಕ್ರಿಯೆಗಳನ್ನು ಮುಗಿಸಿ ಶುದ್ಧನಾಗಿ ನಾರದರಿಗೆ ನಮಸ್ಕಾರ ಮಾಡಿದ. ನಾರದರೇ, ದಯವಿಟ್ಟು ಅಥ ತಸ್ಮೈ ಪ್ರಪನ್ನಾಯ ಭಕ್ತಾಯ ಪ್ರಯತಾತ್ಮನೇ ಭಗವಾನ್ ನಾರದ ಪ್ರೀತಃ ವಿದ್ಯಾಮೇತಾಮುವಾಚ. ಅವನಿಗೆ ಅದ್ಭುತವಾದ ತತ್ವೋಪದೇಶವನ್ನು ಮಾಡಿದ್ದಾರೆ. ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ನಮೋ ವಿಜ್ಞಾನಮಾತ್ರಾಯ ಪರಮಾನಂದ ರೂಪಿಣೆ ಆತ್ಮಾರಾಮಾಯ ಶಾಂತಾಯ ನಿರ್ವೃತ್ತ ದ್ವೈತ ದೃಷ್ಟಯೇ ಆತ್ಮಾನಂದಾನುಭೂತ್ಯೈವ ಸಮ್ಯಕ್ತ್ಯತ್ವೋರ್ಮಯೇ ನಮಃ ಋಷಿಕೇಶಾಯ ಮಹತೆ ನಮಸ್ತೆ ಅನಂತಮೂರ್ತಯೇ. ಹೀಗೆ ಆ ಭಗವಂತನ ಅದ್ಭುತವಾದ ಉಪದೇಶಗಳನ್ನು ಮಾಡಿ ಸಂಕರ್ಷಣ ಮಂತ್ರದ ಉಪದೇಶವನ್ನು ಆ ಚಿತ್ರಕೇತು ರಾಜನಿಗೆ ನಾರದರು ಮಾಡಿದ್ದಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಯೇ ಸಕಲ ಸಾತ್ವತ ಪರಿವ್ರಢ ನಿಕರ ಕಮಲ ಕುಡ್ಮಲ ಲೋಚನಾಲಿ ಚರಣಾರವಿಂದ ಯುಗಲ ಪರಮ ಪರಮೇಷ್ಠಿನ್ ನಮಸ್ತೆ ಎಂಬುದಾಗಿ ಆ ಸಂಕರ್ಷಣ ಮಂತ್ರದ ಉಪದೇಶವನ್ನು ಮಾಡಿದಾಗ ಆ ಸಂಕರ್ಷಣ ಮಂತ್ರವನ್ನು ಅವನು ಹಾಗೆಯೇ ತಾನು ಮಾಡಿದ್ದಾನೆ. ಎಷ್ಟು ದಿವಸ? 7 ದಿವಸ ಮುಗಿದೋಯ್ತಷ್ಟೇ. 7 ದಿವಸ ಆ ಸಂಕರ್ಷಣ ಮಂತ್ರದ ಆರಾಧನೆಯನ್ನು ಮಾಡಿದ, ದೇಹವನ್ನು ಬಿಟ್ಟ. 2ನೇ ಕ್ಷಣಕ್ಕೆ ಅವನ ವಿದ್ಯಾಧರ ಪದವಿಯನ್ನು ಹೊಂದಿದ್ದಾನೆ. ವಿದ್ಯಾಧರ ಎಂಬ ಗಂಧರ್ವನಾಗಿದ್ದಾನೆ. ದೊಡ್ಡ ಪದವಿಯನ್ನು ಧಾರಯಾಮಾಸ ಸಪ್ತಾಹಂ ಅಭಕ್ಷ ಸುಸಮಾಹಿತ. ಆ ವಿದ್ಯಾಧರ ಪದವಿಯನ್ನು ಹೊಂದಿದ ಮೇಲೆ ಒಂದು ಬಾರಿ ವಿಮಾನದಲ್ಲಿ ಚಿತ್ರಕೇತು ಹೋಗ್ತಾ ಇದ್ದಾನೆ. ವಿದ್ಯಾಧರ ಆ ಗಂಧರ್ವ ಹೋಗುವಾಗ ಕೈಲಾಸ ಪರ್ವತ ಬಂತು. ಕೈಲಾಸ ಪರ್ವತದ ಹೊರಗೆ ಒಂದು ದೊಡ್ಡ ಸಭೆ. ರುದ್ರದೇವರು ಕುಳಿತಿದ್ದಾರೆ, ಎಲ್ಲ ದೇವತೆಗಳು ಕುಳಿತಿದ್ದಾರೆ. ರುದ್ರದೇವರು ಪಾರ್ವತಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಕೂತಿದ್ದಾರೆ. ಅದನ್ನು ನೋಡಿದ, ಏನು ವಿಚಿತ್ರ ನೋಡ್ರಿ, ದೇವರನ್ನ ಇಷ್ಟು ಶರಣು ಹೋಗಿ 7 ದಿವಸದಲ್ಲಿ ಪದವಿಯನ್ನು ಹೊಂದಿದ ವ್ಯಕ್ತಿ ರುದ್ರದೇವರಂತಹ ಮಹಾನುಭಾವರನ್ನು ನೋಡಿ ನಕ್ಕು ಬಿಟ್ಟ. ಏನು ರುದ್ರದೇವರು ಭಾರಿ ಮನೋನಿಯಾಮಕರು ಅಂತಾರೆ, ಹೆಂಡತಿನ ಒಂದು ಸ್ವಲ್ಪ ಹೊತ್ತಾದರೂ ಹೊರಗೆ ಮೀಟಿಂಗ್ ಒಳಗಾದರೂ ಬಿಟ್ಟು ಕೊಡಬಾರ್ದ? ಇಷ್ಟು ಜನ ಇದ್ದಾರೆ, ಯಾವಾಗಲೂ ತೊಡೆ ಮೇಲೆ ಕೂಡಿಸ್ಕೊಂಡು ಕೊಡ್ಬೇಕಾ? ಏನು ಅಸಹ್ಯ ಅನಿಸೋದಿಲ್ವಾ ಅವರಿಗೆ ಅಂತ. ನಾರದಾಂಗಿರೋಭ್ಯಾಂ ತೇ ವ್ಯಾಹೃತಂ ಮಮ ಶಾಸನಂ ಸಂಸಿದ್ಧೋಸಿ ಯಥಾ ರಾಜನ್ ವಿದ್ಯೆಯ ದರ್ಶನಾಚ್ಚಮೆ. ಹೀಗೆ ಆ ವಿದ್ಯೆಯನ್ನು ಪಡೆದಂತಹ ಚಿತ್ರಕೇತು ತಾನು ಏಕದಾಸ ವಿಮಾನೇನ ವಿಷ್ಣುದತ್ತೇನ ಭಾಸ್ವತ ಗಿರಿಶಂ ದದೃಶೇ ಗಚ್ಚನ್ ಪರಿತಂ ಸಿದ್ಧಚಾರಣೈ. ಎಲ್ಲರಿಂದ ಕೂಡಿಕೊಂಡು ಬರ್ತಾ ಇರುವಾಗ ಅದನ್ನು ನೋಡಿ ನಕ್ಕಿದ್ದಾನೆ. ಆಗ ಪಾರ್ವತಿಗೆ ಭಾರಿ ಸಿಟ್ಟು ಬಂದಿದೆ. ಎಂಥ ಉನ್ಮತ್ತ ನೀನು, ಏನೋ ದೇವರು ನಿನಗೊಂದು ಪದವಿ ಕೊಟ್ಟಿದ್ದಾನೆ ಅಂದರೆ ರುದ್ರದೇವರಂತಹ ಮಹಾನುಭಾವರನ್ನು ಅವಮಾನ ಮಾಡೋದಾ? ಎಂಥ ಮಾತು. ಅಯಂ ಕಿಮಧುನಾ ಲೋಕೆ ಶಾಸ್ತಾ ದಂಡಧರ ಪ್ರಭು ಅಸ್ಮದ್ವಿಧಾನಾಂ ದುಷ್ಟಾನಾಂ ನಿರ್ಲಜ್ಜಾನಾಂಚ ವಿಪ್ರಕೃತ ನವೇದ ಧರ್ಮಂ ಕಿಲ ಪದ್ಮಯೋರಿರ್ನ ಬ್ರಹ್ಮಪುತ್ರ ಭೃಗುನಾರದಾದ್ಯ ನವೈ ಕುಮಾರ ಕಪಿಲೋ ಮನುಶ್ಚ ಏನೋ ನಿಷೇಧಂತೆ ನಿವರ್ತಿತಂ ಹರಂ. ಅಲ್ಲೋ, ನಿನಗೆ ಯಾವುದು ತಪ್ಪು ಅಂತ ಗೊತ್ತಾಯಿತೋ ಆ ತಪ್ಪು ನಮ್ಮ ಮೇಲೆ ಕೂತು ಬ್ರಹ್ಮದೇವರಿಗೆ ಗೊತ್ತಾಗಲಿಲ್ವ? ಹಾಗಾದ್ರೆ ಬ್ರಹ್ಮದೇವರು ಕೂತಿದ್ದಾರೆ ಆ ಸಭೆಯಲ್ಲಿ, ಇಂದ್ರಾದಿ ದೇವತೆಗಳು ಕೂತಿದ್ದಾರೆ, ಅವರಿಗೆ ಯಾರಿಗೂ ಗೊತ್ತಾಗದ ಅವಮಾನ ನಿನಗೊಬ್ಬನಿಗೆ ಆಯಿತಾ? ಎಂಥ ಪಾಪಿಷ್ಟ ನೀನು. ನಾಯಮರ್ಹತಿ ವೈಕುಂಠ ಪಾದಮೂಲೋಪಸರ್ಪಣಂ ಸಂಭಾವಿತಮತಿ ಸ್ತಬ್ಧ ಸಾಧು ವಿಪರ್ಯುಪಾಸಿತಂ. ಯಾರು ಸಜ್ಜನರ ಕೋಪಕ್ಕೆ ಗುರಿಯಾಗ್ತಾರೆ, ಶಾಪವನ್ನು ಪಡೀತಾರೆ, ಅಂಥವರಿಗೆ ದೇವಲೋಕ ಎಂದೂ ವೈಕುಂಠ ಲೋಕ ತೆರೆಯೋದಿಲ್ಲ. ಅತಃ ಪಾಪೀಯಸೀಂ ಯೋನಿಂ ಆಸುರೀಂ ಯಾಹಿ ದುರ್ಮತೆ ಯಥೇಹ ಭೂಯೋ ಮಹತಾ ನಕರ್ತ ಅಮುತ್ರ ಕಿಲ್ಬಿಷಂ. ಈ ತಪ್ಪನ್ನು ಮಾಡಿದ್ದಕ್ಕೆ, ನೀನು ಬ್ರಾಹ್ಮಣರ ರುದ್ರದೇವರ ಅವಮಾನ ಮಾಡಿದ್ದಕ್ಕೆ ರಾಕ್ಷಸನಾಗುವಂತೆ ಶಾಪ ಕೊಟ್ಟಿದ್ದಾರೆ ಪಾರ್ವತೀ ದೇವಿಯರು. ಎಂತಹ ವಿಚಿತ್ರ ನೋಡಿ. ಏನೋ ಆಗಿದ್ದ, ಏನೋ ನಾರದರ ಉಪದೇಶದಿಂದ ಮತ್ತೆ ವಿದ್ಯಾಧರಕ್ಕೆ ಹೋದ, ಮತ್ತೆ ಪಾರ್ವತಿ ಶಾಪದಿಂದ ಕೆಳಗಿಳದ. ಹಾವು ಏಣಿ ಆಟ ಇದು, ಹೇಗೆ ವಿಚಿತ್ರ ಸಂಸಾರಗಳು ನಡೀತಾ ಇರುತ್ತೆ. ಹಾಗೆ ರಾಕ್ಷಸನಾದ ಮೇಲೆ ಶಾಪ ಕೊಟ್ಟರೆ ಚಿತ್ರಕೇತು ಪ್ರತಿಗೃಹಾಮಿತೆ ಶಾಪಂ ಆತ್ಮನೋ ಅಂಜಲಿನಾಂಬಿಕೆ. ಏನು ಮಾತು ಚಿತ್ರಕೇತು. ಕೆಳಗೆ ಬಂದ, ಪಾರ್ವತಿ ಕಾಲಿಗೆ ಬಿದ್ದ. ಪಾರ್ವತೀ ದೇವಿ, ಇದನ್ನು ನಾನು ಶಾಪ ಅಂತ ತಿಳಿಯೋದಿಲ್ಲ, ಇದನ್ನು ವರ ಅಂತ 2 ಬಗಸೆಗಳನ್ನು ಅಂಜಲಿನ ನೃಪ 2 ಕೈಗಳಿಂದ ಅದನ್ನು ತೆಗೆದುಕೊಂಡಿದ್ದಾನಂತೆ. ಯಾಕೆ ಅಂದರೆ ದೇವೈರ್ಮರ್ತ್ಯಾಯ ಯತ್ ಪುರೋಕ್ತಂ ಪೂರ್ವದಿಷ್ಟಂ ಚ ಯಸ್ಯ ತತ್ ಸಂಸಾರ ಚಕ್ರ ಏತಸ್ಮಿನ್ ಜಂತುರಜ್ಞಾನ ಮೋಹಿತಃ ಭ್ರಾಮನ್
ಸುಖಂಚ ದುಃಖಂಚ ಭುಂಕ್ತೆ ಸರ್ವತ್ರ ಸರ್ವದಾ. ನಾನು ಎಂತಹ ದೊಡ್ಡ ಅವಮಾನವನ್ನು ರುದ್ರದೇವರಿಗೆ ಮಾಡಿಬಿಟ್ಟೆ, ಆದ್ದರಿಂದ ನಾನು ಅವಶ್ಯವಾಗಿ ರಾಕ್ಷಸನಾಗಲಿಕ್ಕೆ ರೆಡಿ, ಆದರೆ ಒಂದು ವರ ಕೊಟ್ಟು ಬಿಡು. ಏನು ವರ ಬೇಕು ಅಂದ್ರೆ ಆ ರಾಕ್ಷಸ ಯೋನಿಯಲ್ಲಿಯೂ ದೇವರ ನಾಮಸ್ಮರಣೆ ಮರೆಯುವುದು ಬೇಡ ನನಗೆ. ಅಥ ಪ್ರಸಾದಯೇನ ತ್ವಾಂ ಶಾಪಮೋಕ್ಷಾಯ ಭಾವಿನಿ ಯನ್ಮನ್ಯಸೆ ಅಸಾಧೂಕ್ತಂ ಮಮ ತತ್ ಕ್ಷಮ್ಯತಾಂ ಸತಿ. ನಾನು ತುಂಬ ದೊಡ್ಡ ತಪ್ಪನ್ನು ಮಾಡಿದ್ದೇನೆ, ಆದರೆ ತಥಾಪಿ ತಚ್ಛಕ್ತಿ ವಿಸರ್ಗ ಏಷಾಂ ಸುಖಾಯ ದುಃಖಾಯ ಹಿತಾಹಿತಾಯ ಬಂಧಾಯ ಮೋಕ್ಷಾಯ ತ ಮೃತ್ಯು ಜನ್ಮನೋ ಶರೀರಿಣಾಂ ಸಂಸೃತಯೇ ಚ ಕಲ್ಪತೆ. ದಯಮಾಡಿ ನನಗೆ ಇದೊಂದು ವರವನ್ನು ಕೊಡು. ದೃಷ್ಟವತ್ಯಸಿ ಶುಶ್ರೋಣಿ ಹರೇರದ್ಭುತ ಕರ್ಮಣಃ ಮಾಹಾತ್ಮ್ಯಂ ಭೃತ್ಯಭೃತ್ಯಾನಾಂ ನಿಸ್ಪೃಹಾಣಾಂ ಮಹಾತ್ಮನಾಂ. ರುದ್ರದೇವರು ಪಾರ್ವತಿಗೆ ಹೇಳ್ತಾರಂತೆ, ಪಾರ್ವತಿ, ವಿಷ್ಣು ಭಕ್ತರ ಮಹಿಮಾ ಏನು ಅಂತ ಕೇಳ್ತಿದ್ದೆಲ್ಲ, ಇದೇ ವಿಷ್ಣು ಭಕ್ತರ ಮಹಿಮಾ. ತಪ್ಪು ಮಾಡೋದು ಎಲ್ಲರೂ ಮಾಡ್ತಾರೆ ಸಹಜ, ಆದರೆ ಆ ತಪ್ಪನ್ನು ಒಪ್ಪಿಕೊಂಡು ಎಷ್ಟೇ ದುಃಖದ ಯೋನಿ ಬಂದರೂ ಪರವಾಗಿಲ್ಲ, ಹರಿನಾಮ ಸ್ಮರಣೆ ತಪ್ಪಬಾರದು ಅಂತ ಕೇಳ್ತಾರಲ್ಲ, ಇದು ವಿಷ್ಣು ಭಕ್ತರ ಕ್ವಾಲಿಟಿ. ಇದನ್ನು ತಿಳ್ಕೊ. ನಾರಾಯಣ ಪರಾಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗ ಅಪವರ್ಗ ನರಕೇಶ್ವಪಿ ತುಲ್ಯಾರ್ಥದರ್ಶಿನಃ. ರುದ್ರದೇವರು ಹೇಳ್ತಾರೆ, ಅವರಿಗೆ ಸ್ವರ್ಗವೋ ನರಕವೋ ಮನುಷ್ಯನೋ ನಾಯಿಯೋ ಹಂದಿಯೋ ಸಂಬಂಧ ಇಲ್ಲ. ದೇವರ ಸ್ಮರಣೆ ಆಗತ್ತಾ? ನಾಯಿ ಆಗಲಿ ಕೋಪೆ. ದೇವರ ಸ್ಮರಣೆ ಇಲ್ವಾ? ಬ್ರಾಹ್ಮಣ ಆದರೂ ಉಪಯೋಗ ಇಲ್ಲ. ಇದು ವಿಷ್ಣು ಭಕ್ತರ ಮಹಿಮೆ. ದೇಹಿನಾಂ ದೇಹ ಸಂಯೋಗ ದ್ವಂದ್ವಾನಿ ಈಶ್ವರ ಲೀಲಯ ಸುಖಂ ದುಃಖಂ ಮೃತಿರ್ಜನ್ಮ ಶಾಪಾನುಗ್ರಹ ಏವಚ ಅವಿವೇಕ ಕೃತ ಪುಂಸಃ ಅರ್ಥಭೇದ ಇಹಾತ್ಮನಿ ಗುಣದೋಷ ವಿಕಲ್ಪಶ್ಚ ವಿದೇವ ಸ್ವಪ್ನ ಕಲ್ಪಿತಾ. ಅದ್ಭುತವಾದಂತಹ ರುದ್ರದೇವರ ಅದ್ಭುತವಾದ ಉಪದೇಶಗಳಿದೆ. ಅವನೇ ಈಗ ವೃತ್ರಾಸುರ ಅಂತ ಹುಟ್ಟಿದ್ದಾನೆ. ರಾಕ್ಷಸನಾಗಿ ಹುಟ್ಟಿದ್ದರೂ ಕೂಡ ಸಾಯುವಾಗ ಯಾಕವನಿಗೆ ನಾರಾಯಣ ಸ್ಮರಣೆ ಬಂತು ಅಂದರೆ ಪಾರ್ವತಿಯ ವರದಿಂದ. ಆದ್ದರಿಂದ ಅವನು ವೃತ್ರಾಸುರ ಎಂಬುದಾಗಿ ಅವನ ಕಥೆಯನ್ನು ಅದ್ಭುತವಾಗಿ ಉಪದೇಶವನ್ನು ಮಾಡ್ತಾರೆ. ಹೀಗೆ ವೃತ್ರಾಸುರನ ಉಪಾಖ್ಯಾನವನ್ನು ಎಲ್ಲವನ್ನೂ ಕೂಡ ತಿಳಿಸಿಕೊಟ್ಟ ಮೇಲೆ, ಅದಾದ ಮೇಲೆ ವಿಶೇಷವಾದಂತಹ ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾರ್ ಅವಧಿ ವಿಷಮೋ ಯಥಾ. ಮತ್ತೆ ಪರೀಕ್ಷಿದ್ರಾಜರು ಕೇಳ್ತಾರೆ, ಇದೇನು ದೇವರು ತೋರುವ ವಿಚಿತ್ರವಾದ ಲೀಲೆ. ಎಷ್ಟು ಬಾರಿ ದೇವತೆಗಳು ತಪ್ಪು ಮಾಡಿದರೂ ದೇವರು ದೇವತೆಗಳ ಪಕ್ಷವನ್ನೇ ಹಿಡಿತಾನೆ, ದೈತ್ಯರನ್ನೇ ಸೋಲಿಸ್ತಾನೆ. ಯಾವಾಗಲೂ ಸೋಲೋದು ಅಂದರೆ ದೈತ್ಯರೇ ಇರುತ್ತೆ ನೋಡ್ರಿ. ದೈತ್ಯರು ಗೆದ್ದರು, ದೇವತೆಗಳು ಸೋತರು, ಎಲ್ಲೇ ಅದು 1-2 ದಿವಸ ಟೆಂಪರವರಿ ಇರುತ್ತೆ. ಆದರೆ ಶಾಶ್ವತ ಗೆಲ್ಲೋದು ಅಂದರೆ ದೇವತೆಗಳು ಯಾವಾಗಲೂ. ಯಾಕೆ ಹೀಗೆ ಮಾಡ್ತಾನೆ ದೇವರು? ವಿಷಮತೆಯನ್ನು ಯಾಕೆ ತೋರ್ತಾನೆ? ದೇವರಿಗೆ ದೇವತೆಗಳಿಂದ ಆಗಬೇಕಾದದ್ದೇನೂ ಇಲ್ಲ, ದೈತ್ಯರಿಂದ ಆಗಬೇಕಾದ ಲಾಸ್ ಇಲ್ಲ ಅಂದ ಮೇಲೆ ಸಮಾನವಾಗಿ ದೇವರು ನೋಡಬೇಕಲ್ಲ ಅಂತ ಕೇಳಿದರೆ ಅದ್ಭುತವಾಗಿ ಶುಕಾಚಾರ್ಯರು ಹೇಳ್ತಾರೆ, ನೋಡಪ್ಪ, ನಿರ್ಗುಣೋಪಿ ಹ್ಯಜೋ ವ್ಯಕ್ತ ಭಗವಾನ್ ಪ್ರಕೃತೆ ಪರಃ ಸ್ವಮಾಯಾಗುಣಮಾವಿಶ್ಯ ಬಾಧ್ಯ ಬಾಧಕತಾಂ ಗತಃ. ದೇವರು ಸಮಾನ, ಎಲ್ಲರನ್ನ ದೇವರು ಅತ್ಯಂತ ಸಮಾನವಾಗಿ ನೋಡಿಕೊಳ್ಳುತ್ತಾನೆ. ಹಾಗಾದರೆ ಸಮಾನವಾಗಿ ನೋಡಿಕೊಳ್ಳುತ್ತಾನೆ ಅಂದರೆ ಮತ್ತೆ ಯಾಕೆ ಯಾವಾಗಲೂ ಹೀಗೆ ಆಗತ್ತೆ ಅಂದರೆ, ದೇವರು ಒಂದು ನಿಯಮವನ್ನು ಇಟ್ಟುಕೊಂಡಿದ್ದಾನೆ. ಇಡೀ ಜಗತ್ತನ್ನು ನಿಯಮನ ಮಾಡಲಿಕ್ಕೆ ಒಂದೇನಾದರೂ ಮಾನದಂಡ ಬೇಕಲ್ಲ. ಏನದು ಮಾನದಂಡ ಅಂದರೆ ಅದೇ ಸತ್ವರಜಸ್ತಮೋ ಗುಣಗಳು. ಸತ್ವಗುಣ, ರಜೋಗುಣ, ತಮೋಗುಣವೆಂಬ ಮಾನದಂಡ. ಯಾರಲ್ಲಿ ಯಾವ ಗುಣ ಹೆಚ್ಚಿರುತ್ತೆ ಅದರ ತಕ್ಕಂತಹ ಕೆಲಸಗಳನ್ನು ದೇವರು ಮಾಡಿಸ್ತಾನೆ. ಸತ್ವಗುಣ ಹೆಚ್ಚಿದ್ದಾಗ ದೇವತೆಗಳಿಗೆ ವಿಜಯವನ್ನು ಕೊಡ್ತಾನೆ, ತಮೋಗುಣ ಹೆಚ್ಚಿದ್ದಾಗ ಅಸುರರಿಗೆ ವಿಜಯವನ್ನು ಕೊಡ್ತಾನೆ, ರಜೋಗುಣ ಹೆಚ್ಚಿದ್ದಾಗ ರಾಕ್ಷಸರಿಗೆ ವಿಜಯವನ್ನು ಕೊಡ್ತಾನೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಸಂಗದಲ್ಲಿ ವಿಜಯವನ್ನು ದೇವರು ಕೊಡ್ತಾನೆ. ದೇವರು ಎಂದಿಗೂ ಕೂಡ ಭಕ್ತಿ ಇದ್ದವರಿಗೆ ಅಪಜಯವನ್ನು ಕೊಟ್ಟ, ಅಥವಾ ಯಾರು ತನ್ನವರು ಅನ್ನೋ ಕಾರಣಕ್ಕೆ ಭಕ್ತಿ ಇಲ್ಲದಿದ್ದರೂ ಅವನಿಗೆ ಜಯವನ್ನು ಕೊಟ್ಟ, ಹೀಗಾಗೋದಿಲ್ಲ. ನಿನಗೊಂದು ಉದಾಹರಣೆ ಬೇಕಾ? ಏನೂ ಅವನು ದೇವರವನು ಅಂತನ್ನುವುದಕ್ಕೆ ಏನೇನೂ ಇಲ್ಲ, ಹಾಗಿದ್ದರೂ ಕೂಡ ಭಕ್ತಿ ಹೊಂದಿದ್ದದ್ದಕ್ಕೆ ಅವನನ್ನು ಉದ್ಧಾರ ಮಾಡಿದ ಕಥೆ ಯಾವುದಾದರೂ ಬೇಕಾದರೆ ಅದಕ್ಕೆ ಪ್ರಹ್ಲಾದರಾಜರೇ ಅದಕ್ಕೆ ಉದಾಹರಣೆ. ಪ್ರಹ್ಲಾದರಾಜರು ಹೇಳ್ತಾರಲ್ಲ, ಮುಂದೆ ಸ್ತೋತ್ರ ಮಾಡುವಾಗ, ನಾನೊಬ್ಬ ಅಸುರನ ಮನೆಯಲ್ಲಿ ಹುಟ್ಟಿದವ, ಹುಟ್ಟಿದಾಗಿನಿಂದ ನಿನ್ನನ್ನು ಬೈತಾ ಇರುವ ಹಿರಣ್ಯಕಶಿಪುವಿನ ಮಗನಾದರೂ ನನ್ನನ್ನು ದೇವರು ಉದ್ಧಾರ ಮಾಡಿದ. ಅಂಥ ಕಥೆಯನ್ನು ನಿನಗೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಅದ್ಭುತವಾದ ಒಂದು ಸಂವಾದವನ್ನು ಹೇಳ್ತಾರೆ. ಬಹಳ ವಿಚಿತ್ರವಾದ ಕಥೆಗಳಿದೆ, ಒಳಗೊಂದು ಕಥೆಗಳಿದೆ. ಒಂದು ಸಂವಾದವನ್ನು ಹೇಳ್ತಾರೆ. ಧರ್ಮರಾಜನಿಗೂ ನಾರದರಿಗೂ ನಡೆದಂತಹ ಒಂದು ಸಂವಾದ. ಶಿಶುಪಾಲನ ಸಂಹಾರವಾಗತ್ತೆ. ದೇವರು ಸಂಹಾರ ಮಾಡಿದ ಮೇಲೆ ಆ ಶಿಶುಪಾಲನ ಜೀವ ಬಂದು ದೇವರ
ದೇವರಲ್ಲಿ ಪ್ರವೇಶ ಮಾಡಿಬಿಡತ್ತೆ. ಆಗ ಧರ್ಮರಾಜನಿಗೆ ತಲೆ ಕೆಟ್ಟು ಹೋಗುತ್ತೆ. ಈ ತುಂಬ ಹೊತ್ತಿಂದ ಸಾಲಲ್ಲಿ ನಿಂತಾಗ ಆ ಕಡೆಯಿಂದ ಯಾರು ಬಂದು ಮಂತ್ರಾಕ್ಷತೆ ಇಸ್ಕೊಂಡ್ಬಿಟ್ರೆ ಇಷ್ಟು ಸಿಟ್ಟು ಬರ್ತೀರಿ, ನಾವಿನ್ನೂ 2 ತಾಸು ನಿಂದಿರ್ಲಿಕ್ಕೆ ರೆಡಿ ಇದ್ದೇವೆ, ಆದ್ರೆ ಹಾಗೆ ಯಾರು ಆ ಕಡೆ ಬಾಗಿಲಿಂದ ಹೋದ್ರೆ ತ್ರಾಸ ಆಗ್ತದೆ ಭಾಳ. ಹಾಗೆ ಧರ್ಮರಾಜನಿಗೆ ಸಮಸ್ಯೆ ಏನಾಯಿತು, ನಾವಿಷ್ಟೆಲ್ಲ ದೇವರು ಧರ್ಮ ಅಂತೆಲ್ಲ ಒದ್ದಾಡ್ತೇವೆ, ಆದರೆ ಆರಭ್ಯ ಕಲಭಾಷಣ, ಮಾತು ಬಂದಾಗಿಂದ ಮೊದಲು ಮಾತೇ ದೇವರನ್ನು ಬೈದಿದ್ದವನು ಶಿಶುಪಾಲ. ಇಂಥ ಶಿಶುಪಾಲನಿಗೂ ದೇವರು ತನ್ನ ದೇಹದೊಳಗೆ ಆ ಪ್ರವೇಶ ಕೊಟ್ಟ ಮೇಲೆ ನಾವ್ಯಾಕ್ರಿ ಸಂಧ್ಯಾ ವಂದನೆ ದೇವ್ರ ಪೂಜಾ ಮಾಡಬೇಕು ಅಂತ ಸಂಶಯ ಬಂತವನಿಗೆ. ನಾರದರನ್ನು ಪ್ರಶ್ನೆ ಮಾಡ್ತಾನೆ. ನಾರದರು ಹೇಳ್ತಾರೆ, ದೇವರು ಸರ್ವಥಾ ಹಾಗೆ ಮಾಡೋದಿಲ್ಲಪ್ಪ, ಯಾರಲ್ಲಿ ಭಕ್ತಿ ಇದೆ ಅವರಿಗೇ ದೇವರು ತನ್ನಲ್ಲಿ ಪ್ರವೇಶ ಕೊಡೋದು. ಅಲ್ಲಿ ಪ್ರವೇಶ ಆಗಿದ್ದು ಶಿಶುಪಾಲ ಅಲ್ಲ, ಅಲ್ಲಿ ಇದ್ದದ್ದು ವಿಜಯ. ಆ ಜಯನಿಗೆ ದೇವರು ಪ್ರವೇಶವನ್ನು ಕೊಟ್ಟಿದ್ದೇ ಹೊರತಾಗಿ ಶಿಶುಪಾಲನಿಗೆ ಅಂಧನ್ ತಮಸ್ಸೆ ಆಗಿದೆ ಎಂಬುದಾಗಿ ಉಪದೇಶ ಮಾಡ್ತಾ ನಾರದರು ಯುಧಿಷ್ಠಿರನಿಗೆ ಹೇಳ್ತಾರೆ, ನಿನಗೆ ನಾನೊಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ. ಅವರೂ ಕೂಡ ಒಂದು ಕಥೆಯನ್ನು ಹೇಳ್ತಾರೆ. ಏಕದಾ ಬ್ರಹ್ಮಣ ಪುತ್ರಾಹ ವಿಷ್ಣೋರ್ಲೋಕಂ ವಿದೃಚ್ಛಯ ಸನಂದನಾದಯೋ ಜಗ್ಮುಹು ಚರಂತೋ ಭುವನತ್ರಯಂ. ಯಾರವರು, ಏನಿದೆಲ್ಲ ಕಥೆ ಹೇಳ್ರಿ ಅಂತ ಕೇಳಿದಾಗ, ಜಯ ವಿಜಯರು ಅಂತ ಸನಕಾದಿಗಳು ದೇವರ ದರ್ಶನ ಮಾಡಬೇಕು ಅಂತ ಹೋದಾಗ ಅವರನ್ನು ಒಳಗೆ ಬಿಡುವುದಿಲ್ಲ. ಬಿಡದೇ ಇದ್ದಾಗ 3 ಜನ್ಮದಲ್ಲಿ ನೀವು ಅಸುರರಾಗಿ ಪುಟ್ಟಿರೆಂದನು ಅಂತ ಹೇಳ್ತೀವಲ್ಲ, ಹಾಗೆ 3 ಜನ್ಮದಲ್ಲಿ ನೀವು ರಾಕ್ಷಸರಾಗಿ ಅಂತ ಶಾಪ ಕೊಟ್ಟಾಗ ಅವರೇ ಶಿಶುಪಾಲ, ದಂತವಕ್ರ, ರಾವಣ, ಕುಂಭಕರ್ಣ ಮತ್ತು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ ಹುಟ್ಟುತ್ತಾರೆ. ಆ ಹಿರಣ್ಯಾಕ್ಷ ದಿತಿ ಹಾಗೂ ಕಶ್ಯಪರಲ್ಲಿ ಅವರು ಹುಟ್ಟುತ್ತಾರೆ. ಭಾರಿ ದುಷ್ಟರಾದಂಥವರು. ಆ ಹಿರಣ್ಯಾಕ್ಷನನ್ನ ವರಾಹದೇವರು ಸಂಹಾರ ಮಾಡುತ್ತಾರೆ ಎಂಬುದಾಗಿ ಕಥೆ ಹೇಳುತ್ತಾರೆ. ಆ ಹಿರಣ್ಯಾಕ್ಷನ ಸಂಹಾರವಾದ ಮೇಲೆ ಅವನ ಶವವನ್ನು ಮುಂದೆ ಇಟ್ಟುಕೊಂಡು ಋಷಭಾನು ಹೆಂಡತಿ ಮತ್ತು ತಾಯಿ ದಿತಿ ಇಬ್ಬರೂ ಕೂಡ ಅಳತಾ ಇದ್ದಾರೆ. ಅಳುವಾಗ ಹಿರಣ್ಯಕಶಿಪು ಮನೆಗೆ ಬಂದು ನೋಡುತ್ತಾನೆ, ಅಣ್ಣ ಸತ್ತು ಹೋಗಿದ್ದಾನೆ. ಬಹಳ ದುಃಖವಾಗುತ್ತೆ, ತುಂಬ ಅಳ್ತಾನೆ. ಅವರಿಗೆಲ್ಲ ಸಾಂತ್ವನವನ್ನು ಹೇಳ್ತಾನೆ, ಅಳಬೇಡ್ರಿ, ಅದು ಡಿವಲ್ಸಿವ್, ನಿಮ್ಮ ಹೇಳಿದ್ದಲ್ಲ ಹಂಗೆ ಒಳ್ಳೆಯದು ಬರುತ್ತೆ ಕೆಟ್ಟದ್ದು ಬರುತ್ತೆ. ಹಿರಣ್ಯಕಶಿಪು ಸ್ವಲ್ಪ ಹೊತ್ತು ಆ ವಿಜಯನ ಆವೇಶ ಇದ್ದದ್ದಕ್ಕೆ ಉತ್ತಮವಾದ ಉಪದೇಶಗಳನ್ನು ಮಾಡ್ತಾನೆ. ಹುಟ್ಟಿದವರೆಲ್ಲ ಒಂದು ದಿವಸ ಸಾಯೋದು ನಿಶ್ಚಿತ, ಇವನು ಸಾಯಲೇಬಾರದು ಅಂತ ಇನ್ನೊಂದು ಅರ್ಧ ಗಂಟೆಗೆ ತಪಸ್ಸಿಗೆ ಹೋಗೋನಿದ್ದಾನೆ. ಇವರಿಗೆಲ್ಲ ಉಪದೇಶ ಮಾಡ್ತಾನೆ. ಹುಟ್ಟಿದವರು ಒಂದು ದಿವಸ ಸಾಯಲೇಬೇಕು. ಭೂತಾನಾಮಿವ ಸಂವಾಸ ಪ್ರಪಾಯಾಮಿವ ಸುವ್ರತೆ ದೈವೇನ ಏಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಧ್ರುವ. ಹುಟ್ಟಿದವರೆಲ್ಲ ಮರಣ ಹೊಂದೋದು ನಿಶ್ಚಿತ. ಇದೇನು ಹೆಂಡತಿ ಮಕ್ಕಳು ಬಂಧು ಬಾಂಧವರು ಎನ್ನುವಂತಹ ಸಂಸಾರ ಇದೆಯಲ್ಲ, ಇದೆಲ್ಲ ದೈವೇನ ಏಕತ್ರ ನೀತಾನ, ಒಂದು ಕಡೆ ಎಲ್ಲರೂ ಸೇರ್ತೇವೆ. ಎಲ್ಲೇ ಮದುವೆ ಸಮಾರಂಭ ಸಮಾರಾಧನೆ ಮಠ ಮಂದಿರ ಆರಾಧನೆ ಸೇರ್ತೇವೆ, ತುಂಬ ಪರಿಚಯ ಆಗುತ್ತೆ, ಹರಟಿ ಹೊಡಿತಾರೆ, ಅವ್ರು ಇವ್ರು ಎಲ್ಲಿ ಹಿಡಿದಿರ್ತಾರೆ, ಯಾರ ಕೂಡ್ಲಿಕ್ಕೆ ಬಂದ್ರೆ ಜಗಳಾಡ್ತಾರೆ, ಅಷ್ಟು ಮಾಡಿ ಊಟ ಕೊಡಿಸ್ತಾರೆ. ಹೋದ್ರು ಅಂದರೆ ಕಷ್ಟಾರ್ಪಣ, ಅವರು ಮರಿತಾರೆ ಇವರು ಮರಿತಾರೆ. ಈ ಹೆಣ್ಮಕ್ಳು ಇರ್ತಾರೆ, ಅಲ್ಲೇ ಮದುವೆನೇ ನಿಶ್ಚಯ ಮಾಡಿಬಿಡ್ತಾರೆ ಬಂದಲ್ಲಿ, ಅದೊಂದು ಬೇರೆ ಕನ್ಯಾವರ ನೋಡಿ. ಆದರೆ ಅಂತೂ ಇದೆಲ್ಲ ಒಂದು ತಾತ್ಕಾಲಿಕವಾದ ಸಂಬಂಧ. ಆದ್ದರಿಂದ ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕೇನ ಚಿಂತಾಚ ವಿವೇಕ ಸ್ಮೃತಿರೇವಚ. ನಿಮಗೆ ಇದು ಬಹಳ ನಶ್ವರವಾದಂತಹ ಸಂಸಾರ. ಅದಕ್ಕೆ ಹಿರಣ್ಯಕಶಿಪು ಹೇಳುತ್ತಾ, ನಿನಗೊಂದು ಕಥೆ ಹೇಳ್ತೀನಿ ಕೇಳು ಅಂತ. ಇದು 3ನೇ ಕಥೆ ರೀ. ಶುಕಾಚಾರು ಪರೀಕ್ಷಿತ ಹೇಳಿಕತ್ತಾರ ಒಂದು ಕಥೆ ಹೇಳ್ತೀನಿ ಅಂತ. ಅವ್ರು ಹೇಳಿದ್ರು, ನಾನು ನಿನಗೆ ಧರ್ಮರಾಜ ನಾರದರಿಗೆ ಹೇಳುವ ಸಂವಾದವನ್ನು ಉಪದೇಶ ಮಾಡ್ತೀನಿ ಅಂತ. ಆ ನಾರದರು ಧರ್ಮರಾಜಿಗೆ ಹೇಳುವ ಮುಂದೆ ನಿನಗೊಂದು ಕಥೆ ಹೇಳ್ತೀನಿ ಅಂತ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಕಥೆ ಹೇಳಲಿಕ್ಕೆ ಶುರು ಮಾಡಿದರು. ಅದರೊಳಗೆ ಮತ್ತೆ ಹಿರಣ್ಯಕಶಿಪು ನಿನಗೊಂದು ಕಥೆ ಹೇಳ್ತೀನಿ, ತನ್ನ ತಾಯಿ ಇನ್ನೊಂದು ಕಥೆ ಹೇಳಿಕತ್ತಾನೆ. ಮತ್ತಿದು ಒಗಟಿದ್ದಾಗ ಒಳಗೊಳಗೊಳಗೆ ಹೋಗ್ತಾ ಇದೆ. ಹಿಂದೆ ಉಶೀನರ ಅಂತ ಒಂದು ದೇಶ, ಅಲ್ಲಿ ಸುಯಜ್ಞ ಅಂತ ಒಬ್ಬ ರಾಜ ಇದ್ದ. ಅವರೆಲ್ಲೋ ಬೇಟೆಗೆ ಅಂತ ಹೋದಾಗ ಯಾರೋ ದುಷ್ಟರು ಅವನನ್ನು ಸಂಹಾರ ಮಾಡಿಬಿಟ್ರು. ಅವನು ಸತ್ತು ಹೋದ, ಶವವನ್ನು ಇಟ್ಟುಕೊಂಡಿದ್ದಾರೆ. ಅನೇಕ ಜನ ಪತ್ನಿಯರು ಎಲ್ಲ ಕೂತುಕೊಂಡು ಮುಂದೆ ಅಳ್ತಾ ಇದ್ದಾರೆ. ಏನು ರಾಜನೇ ಸತ್ತು ಹೋದರೆ ಏನು ಮಾಡಬೇಕು? ಇಡೀ ದೇಶವೇ ಈಗ ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣು ಮಕ್ಕಳಂತಾಗಿದೆ, ಏನು ಮಾಡೋದು ಅಂತ ತುಂಬ ಅಳ್ತಾ ಇರುವಾಗ ಅಲ್ಲಿ ಯಮದೇವರು ಒಂದು ಸಣ್ಣ ಬ್ರಹ್ಮಚಾರಿಯ ವೇಷದಲ್ಲಿ ಬಂದು ತತ್ರ ಚ ಪ್ರೇತ ಬಂಧೂನಾಂ ಆಶ್ರುತ್ಯ ಪರಿವೇರಣಂ ಆಹತಾನ್ ಬಾಲಕೋ ಭೂತ್ವ ಯಮ ಸ್ವಯಂ ಆಗತಃ. ಯಮದೇವರು ಸ್ವಯಂ ಬಂದು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಹುಡುಗ ಕೇಳಿದ, ಯಾಕೆ ಅಳ್ತಾ ಇದ್ದೀರಿ ಎಂದ. ಇಲ್ರಿ, ಮತ್ತು ರಾಜನೇ ಸತ್ತು ಹೋದ್ಮೇಲೆ ಗತಿ ಏನು? ನಿಮ್ಮ ತಲೆ ನಮಗೆಲ್ಲ ರಾಜ ದೇವರು ನಮ್ಮನ್ನು ಕಾಪಾಡ್ತಾನೆ, ಯಾರು ನಮಗೆ ಆಹಾರ ಕೊಡುವವರಲ್ಲ. ಪತಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಯಾವ ವಸ್ತು ಸುರಕ್ಷಿತವಾಗಿ ವಸ್ತುವೋ ವ್ಯಕ್ತಿಯೋ ಇರಬೇಕು ಅಂತ ದೇವರ ಸಂಕಲ್ಪ ಇದ್ರೆ ಯಾರು ಏನು ಮಾಡಿದರೂ ಅದು ಹಾಗೆಯೇ ಇರುತ್ತೆ.
ದೇವರ ಸಂಕಲ್ಪದಲ್ಲಿ ಇಂಥ ವಸ್ತು ಕಳೀಬೇಕಿವತ್ತು ಅಂತಿದ್ರೆ ಅದನ್ನು ನಾವು ಎಷ್ಟು ರಕ್ಷಣೆ ಮಾಡಿದರೂ ಕೂಡ ಕೆಲವು ಬಾರಿ ನಮ್ಮ ಜೀವನದಲ್ಲಿ ಹಾಗಾಗಿರುತ್ತೆ. ಯಾವುದೋ ಒಂದು ವಸ್ತು ಕಳೆದಿರುತ್ತೆ, ಕೊನೆಯವರೆಗೂ ಎಷ್ಟು ತಲೆ ಕೆಡಿಸ್ಕೊಂಡ್ರು ಅದು ಎಲ್ಲಿ ಹೋಯಿತು ಏನಾಯಿತು ಅಂತ ಗೊತ್ತೇ ಆಗೋದಿಲ್ಲ. ಏನು ಹೇಳ್ತಿರ್ತಾರಲ್ಲ, ಯಾರಿಗೂ ಸಿಗಬಾರ್ದು ಅಂತ ಎಲ್ಲೋ ಇಟ್ಟಿರ್ತೀವಿ, ಅದು ಯಾರಿಗೂ ಸಿಗಬಾರ್ದು ಅಂದರೆ ನಮಗೂ ಸಿಗೋದಿಲ್ಲ. ಅದು ವಿಚಿತ್ರ. ಎಲ್ಲೋ ಇಟ್ಟಿದ್ವಿ ಅಂತ ತುಂಬ ದುಃಖ ಪಡುವ ಪ್ರಸಂಗ ಬರುತ್ತೆ. ಹಾಗೆ ದೇವರ ಸಂಕಲ್ಪ ಎಲ್ಲವೂ ಕೂಡ. ಆದ್ದರಿಂದ ಯಾರು ದುಃಖ ಪಡಬೇಡಿ. ಇದಂ ಶರೀರಂ ಪುರುಷಸ್ಯ ಮೋಹಜಂ ಯಥಾ ಪೃಥಕ್ ಭೌತಿಕ ಮೀಯತೆ ಗ್ರಹಂ ತಥೋದಕೈ ಪಾರ್ಥಿವ ತೈಜಸೈರ್ಜನಃ ಕಾಲೇನ ಜಾತಃ ವಿಕೃತೋ ವಿನಶ್ಯತಿ. ಇದೆಲ್ಲವೂ ಕೂಡ ಇದೊಂದು ಮನೆ ಇದ್ದಂತೆ. ಮನೆ ಕಟ್ಟಿರ್ತೇವೆ, ಮನೆ ಕಟ್ಟಿದಾಗ ಮನೆ ಬೀಳಿಸೋವಾಗ ಅಳ್ಕೋತ್ ಕೂತ್ರೆ ಹೊಸ ಮನೆ ಹೆಂಗಾಗತ್ತೆ? ಹಾಗಾದರೆ ಮನೆ ಬೀಳಿಸೋದಕ್ಕೆ ಮನಸ್ಸು ಗಟ್ಟಿ ಮಾಡಿದರೇನೆ ಹೊಸ ಮನೆಯ ಸುಖವನ್ನು ಪಡ್ಲಿಕ್ಕೆ ಸಾಧ್ಯ. ಹಾಗೆ ಈ ದೇಹ ಹೋಗಬಾರದು, ಆದರೆ ಮುಂದಿನ ದೇಹದ ಆನಂದ ಪಡಬೇಕು ಅಂದರೆ ಹೇಗೆ? ಮುಂದಿನ ದೇಹವೆಂಬ ಹೊಸ ಮನೆ ಬರಬೇಕಾದ್ರೆ ಈ ದೇಹವೆಂಬ ಹಳೆಯ ಮನೆಯನ್ನು ಡೆಮಾಲಿಷ್ ಮಾಡುವ ಧೈರ್ಯವನ್ನು ಮಾಡಲೇಬೇಕು ನಾವು. ಹಾಗಾಗಿ ಎಂಥ ಸುಂದರವಾದ ಉಪದೇಶವನ್ನು ಮಾಡುತ್ತಾರೆ. ಪುರುಷಸ್ಯ ಮೋಹಜಂ ಯಥಾ ಪೃಥಕ್ ಭೌತಿಕ ಮೀಯತೆ ಗ್ರಹಂ. ಇದೊಂದು ಮನೆ ಅಷ್ಟೇ. ಹಾಗಾಗಿ ತುಂಬ ದುಃಖ ಪಡಬೇಡ. ಯಥಾ ಅನಲಹ ದಾರುಷು ಭಿನ್ನ ಈಯತೆ ತಥಾ ಅನಿಲೋ ದೇಹಗತ ಪೃಥಕ್ ಸ್ಥಿತಃ ಯಥಾ ನಭಃ ಸರ್ವಗತಂ ನ ಸಜ್ಜತೆ ತಥಾ ಗುಣೈ ಸರ್ವಗುಣಾಶ್ರಯ ಪರಃ. ಅದ್ಭುತವಾದ ಉಪದೇಶಗಳನ್ನು ಯಮದೇವರು ಮಾಡ್ತಾರೆ. ಮಾಡಿದಾಗ ಅವರೆಲ್ಲ ಶೋಕದಿಂದ ಮುಕ್ತರಾಗಿ ಆ ಸುಯಜ್ಞನ ಸಂಸ್ಕಾರವನ್ನು ಮಾಡಿ ಮತ್ತೆ ಮುಂದುವರಿಯುತ್ತಾರೆ ಅಂತ ಕಥೆ ಕೇಳುತ್ತೇವೆ. ಹೀಗಿದೆ. ಆದ್ದರಿಂದ ಹಿರಣ್ಯಕಶಿಪು ಹೇಳುತ್ತಾನೆ, ಬಹಳ ಮೋಹವನ್ನು ಯಾರ ಮೇಲೂ ಮಾಡಬೇಡಿ ಎಂಬ ಕಥೆಯನ್ನ ನಾರದರು ಧರ್ಮರಾಜನಿಗೆ ಹೇಳಿದ್ದನ್ನ ಶುಕಾಚಾರ್ಯರು ಪರೀಕ್ಷಿತರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಕಥೆಯನ್ನ ಹೇಳಿದ ಹಿರಣ್ಯಕಶಿಪು ಆ ಅಣ್ಣನ ದೇಹವನ್ನು ಸಂಸ್ಕಾರ ಮಾಡಿದ. ಯಮ ಏತದುಪಾಖ್ಯಾಯ ತತ್ರೈವಾಂತರಧೀಯತ ಜ್ಞಾತಯೋಪಿ ಸುಯಜ್ಞಸ್ಯ ಚಕ್ರುರ್ಯತ್ ಸಾಂಪರೀಯಕಂ ತತಶೋಚತಮಾಯೂಯಂ ಪರಂ ಚಾತ್ಮಾನಮೇವ ಚ. ಹೀಗೆಲ್ಲ ಉಪದೇಶವನ್ನು ಮುಗಿಸಿದ ಮೇಲೆ ಇತಿ ದೈತ್ಯಪದೇರ್ವಾಕ್ಯಂ ದಿತಿರಾಕರ್ಣ್ಯ ಸುಸ್ನುಷ ಪುತ್ರಶೋಕಂ ಕ್ಷಣಾತ್ ತ್ಯಕ್ತ್ವಾ ತತ್ವೇ ಚಿಂತಿತ್ತಮಧಾರಯತ. ಹೀಗೆ ಆ ದಿತಿ ಯಾರ್ರಿ ಹಿರಣ್ಯಕಶಿಪು ಮಾಡಿದ ಉಪದೇಶ ಕೇಳಿ ಆಕಿನ ಮನಸ್ಸೆಲ್ಲ ವಿರಕ್ತಳ, ಆಕಿ ತಪಸ್ಸಿಗೆ ಹೋದ್ಲು. ಇವರಿಗೆ ವಿಪರೀತ ಆಯ್ತು ಮನಸ್ಸು. ಹೇಗಿರತ್ತೆ ವಿಚಿತ್ರ ನೋಡ್ರಿ. ಅದೇನೋ ಗಾದಿ ಮಾತದಲ್ಲ, ಪ್ರವಚನ ಮಾಡೋದು ಬೇರೆ, ಮನೆಗೆ ಬಂದು ಬದ್ನಿಕಾಯಿ ತಿನ್ನೋದು ಅಂತ. ಹಂಗಿದ್ದಂಗೆ ಉಪದೇಶ ಮಾಡಿದ್ದಾನೆ. ಪ್ರವಚನ ಕೇಳೋದವರಿಗೆ ವೈರಾಗ್ಯ ಬಂದಿದೆ. ಹೇಳಿದ ಮಹಾನುಭಾವ ಮಂಗಳ ಮುಗಿಸಿದ, ಮತ್ತೆ ಸಿಟ್ಟು ಬಂತು. ಯಾರು ನಮ್ಮ ಅಣ್ಣನನ್ನ ಕೊಂದಿದ್ದಾರೆ ಅವನನ್ನು ಸಾಯಿಸೋ ತನಕ ನಾ ಬಿಡೋದಿಲ್ಲ, ಹಾಗಾದ್ರೆ ತಪಸ್ಸು ಮಾಡ್ತೇನೆ ಅಂತ ಆತ್ಮಾನಂ ಅಪ್ರತಿದ್ವಂದ್ವಂ ಏಕರಾಜಂ ವ್ಯಧಿತ್ಸತ. ನಾನೊಬ್ಬನೇ ರಾಜ, ಅಪ್ರತಿದ್ವಂದ್ವ ರಾಜಂ, ನನ್ನ ಬಿಟ್ರೆ ಯಾರು ಇರಬಾರ್ದು ಭೂಲೋಕದಲ್ಲಿ. ಅದಕ್ಕಾಗಿ ಸತೇಪೇ ಮಂದರ ದ್ರೋಣ್ಯಾಂ ತವ ಪರಮದಾರುಣ ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿ. ಮಂದರ ಪರ್ವತಕ್ಕೆ ಹೋಗಿದ್ದಾನೆ, ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಜಟಾದೀದಿತಿ ಬೈರೇಜೆ ಸಾಂವರ್ತಕ ಇವಾಂಶುಭಿ ತಸ್ಮಿನ್ ತಪಸ್ತಪ್ಯಮಾನೇ ದೇವಾಸ್ಥಾನಾನಿ ಭೇಜಿರೆ. ಅದ್ಭುತವಾದ ತಪಸ್ಸನ್ನು ಘೋರವಾಗಿ ಮಾಡ್ತಾ ಇದ್ರೆ ಎಲ್ಲ ಲೋಕಗಳು ನಡುಗುತ್ತಾ ಇದೆ. ಎಲ್ಲರೂ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ತಂ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕ ತೃಣಕೀಚಕೈ ಪಿಪೀಲಿಕಾವಿರಾಕೀರ್ಣಂ ಏಧತ್ವಂಗಾಂಶ ಶೋಣಿತಂ. ದೇಹ ಎಲ್ಲ ಹುಳಗಳಿಂದ ಕಡಿದು ಹೋಗಿದೆ, ಎಲ್ಲವೂ ಕೂಡ ಆಗಿದೆ. ಏನು ಮಾಡಬೇಕು? ಎಲ್ಲ ದೇವತೆಗಳು ಹೋಗಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ಏನು ಆಲೋಚನೆ ಮಾಡಬೇಡಿ, ದೇವರು ಅನುಗ್ರಹವನ್ನು ಮಾಡ್ತಾನೆ. ವ್ಯವಸಾಯೇನ ತೇನೇನ ದುಷ್ಕರೇಣ ಅಮನಸ್ವಿಭಿ ತಪೋನಿಷ್ಠೇನ ಭವತ ಜಿತೋಯಂ ದಿತಿ ನಂದನ. ಆ ಬ್ರಹ್ಮದೇವರು ದರ್ಶನ ಕೊಡ್ತಾರೆ ಹಿರಣ್ಯಕಶಿಪುವಿಗೆ. ಏನು ಅದ್ಭುತವಾದ ತಪಸ್ಸು ಮಾಡಿದ್ದೀಯಪ್ಪ, ಅದ್ರಾಕ್ಷಮಹಮೇ ತತ್ತೇ ಹೃತ್ಸಾರಂ ಮಹದದ್ಭುತಂ ದಂಶ ಭಕ್ಷಿತ ದೇಹಸ್ಯ ಪ್ರಾಣಾಹ್ಯಸ್ತಿದು ಶೇರತೆ. ನಾವು ಬರೀ ಪಂಚಾಂಗದಾಗ ಕೇಳ್ತಿದ್ವಿ ಅಸ್ಥಿಗತ ಪ್ರಾಣ ಅಂತ. ಆ ಅಸ್ಥಿ ಇದ್ರೆ ಹೆಂಗೆ ಬದುಕ್ತಾರೆ ಅನ್ಲಿಕ್ಕೆ ನೀನೇ ಉದಾಹರಣೆ. ಏನೂ ಉಳದೇ ಇಲ್ಲದ ಈ ದೇಹದೊಳಗೆ. ನೈತತ್ಪೂರ್ವರ್ಷಯಶ್ಚಕ್ರುಹು ನ ಕರಿಷ್ಯಂತಿ ಚಾಪರೆ ನಿರಂಬುರ್ಧಾರಯೇತ್ ಪ್ರಾಣಾನ್ ಕೋವೈ ದಿವ್ಯ ಸಮಾಶ್ರತಂ. 100 ವರ್ಷ ಆಯ್ತು ತಪಸ್ಸು ಮಾಡ್ತಾ ಇದ್ದಾನೆ, ಏನೂ ಆಗಿಲ್ಲ, ಇನ್ನೂ ಬದುಕಿದ್ದೀಯಲ್ಲಪ್ಪ. ಮರ್ತ್ಯಸ್ಯತೆ ಹ್ಯಮರ್ತ್ಯಸ್ಯ ದರ್ಶನಂಚನ ನಿಷ್ಫಲಂ. ನನ್ನ ದರ್ಶನ ಮಾಡಿದ ಮೇಲೆ ಅದು ವೇಸ್ಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಬರಬೇಕೋ ಕೇಳಿಕೋ ಅಂತ ನಾರದರು ಬ್ರಹ್ಮದೇವರು ಅನುಗ್ರಹವನ್ನು ಮಾಡಿದಾಗ ಅನೇಕ ಸ್ತೋತ್ರಗಳನ್ನು ಮಾಡ್ತಾನೆ. ಬ್ರಹ್ಮದೇವರೇ, ನಿಮ್ಮಿಂದಲೇ ಇಡೀ ಜಗತ್ತಿನ ಸೃಷ್ಟಿಯಾಗತ್ತೆ. ತ್ವಮೀ